ಎಸ್, ಕನ್ನಡ ನನ್ನ ಭಾಷೆ ಕನ್ನಡ. ಕಕ್ಕುಲತೆಯ ಕನ್ನಡ, ಕಕ್ಷೆ ದಾಟಿದ ಕನ್ನಡ. ಕಗ್ಗದ ಸೊಬಗು ನನ್ನೀ ಕನ್ನಡ, ಕಗ್ಗಂಟಿಲ್ಲದ ಭಾಷೆ ಕನ್ನಡ. ಕತ್ತಲೆಯಿಂದ ಬೆಳಕಿನಡೆಗೆ ಸಾಗಿಸುವ ಕನ್ನಡ, ಕಂಕಣ ಕಟ್ಟಿ ಕನ್ನಡಕ್ಕಾಗಿ ಕಂಕಣ ಬದ್ಧನಾಗಿರುವಂತೆ ಮಾಡುವುದು ಈ ಭಾಷೆ ಕನ್ನಡ. ಕಂಗೊಳಿಸುವುದು ಕನ್ನಡ, ಕಚಗುಡಿ ತುಂಬಿದ ಕಚೇರಿಗಳೊಳಗೆ ಇರುವ ಭಾಷೆ. ಕಚ್ಚಾಟ ಬಿಡಿಸುವ ಕಜೆ ಇಲ್ಲದ ಕಟಿಬದ್ಧರಾಗಿ ಕಟ್ಟ ಕಡೆಯ ನಾಡಿನ ವ್ಯಕ್ತಿಯ ಅಭಿವ್ಯಕ್ತಿಯಾಗಿ, ಕಟ್ಟಡವೆಯಲ್ಲಿ ಇದ್ದರೂ ಕೂಡ, ಕಟ್ಟಪ್ಪಣೆ ಮಾಡಿದರೂ ಕೂಡ ಕಟ್ಟುಮಸ್ತಾಗಿ ಮಾತನಾಡೋ ಕಟ್ಟಗ್ರ ಭಾಷೆ, ಕಟ್ಟುಗ್ರ ಭಾಷೆ. ಕಡಲ ತಡಿಯ ಅಲೆಯಂತೆ ಕಡತ ಒತ್ತಿಗೆಯ ಜೀವವಾಗಿ, ಕಡವರದಂತೆ ಕಂಚಿನ ಇಂಪನದಂತೆ, ಕಾಮನ ಬಿಲ್ಲಿನ ರಂಗಿನಂತೆ, ಕಡೆನೋಟ ಬೀರುವ ಕಣ್ಣ ನೋಟ ಬೀರುವ ಲಲನೆಯಂತೆ, ಕಡುಗತ್ತಲ ಕಳೆಯುವ ಬೆಳಕಿನಂತೆ, ಕಣ್ತಂಪೆರುವ ವರ್ಣವಾಗಿ, ಕಣಕಣದ ಜೀವವಾಗಿ, ಕನ್ನಡಿಯೊಳಗಿನ ಬಿಂಬದಂತೆ, ಕಣ್ವ ಮಹರ್ಷಿಯ ಕಾಂತಿಯಂತೆ, ಕರುನಾಡ ಕೆಮ್ಮಣ್ಣಿನಂತೆ, ಕತೆಗಳ ಅಭಿವ್ಯಕ್ತಿಯಂತೆ, ಕನ್ನಡಿಗನಂತೆ, ಕನ್ನಡಕದೊಳಗಿನ ಕನ್ನಡದಂತೆ ನಮ್ಮಿ ಕನ್ನಡ. ಕನ್ನಡ ಬಲು ಕಂಪು, ಕಿವಿಗೆ ಬಲು ಇಂಪು, ಕರಗಿಸುವ ಮನಕ್ಕೆ ಕನ್ನಡವೇ ಕರವಸ್ತ್ರ. ಕರುನಾಡಲ್ಲಿ ಹುಟ್ಟಿ ಕರುಣಿಸಿದ ಕರುಣಾಮಯಿ, ಕರುಣಾಮಯಿ ಕರಿವದನ ಪ್ರಿಯ ದೇವ. ಎಷ್ಟು ಜನ ಮಾತಾಡ್ತಿದ್ರೆ ಮೈಕ್ ಆನ್ ಮಾಡ್ಕೊಂಡು. ರೈಟ್. ಕರಿವದನ ಪ್ರಿಯ ದೇವ, ಕರ್ತೃವು ನೀನೆ, ಕರ್ಮವೂ ನೀನೆ, ಅದರ ಫಲವೂ ನೀನೆ. ಕರ್ಮಿಷ್ಠನಾಗಿರುವೆ ನಾ ಮಾತ್ರ, ಕರ್ಮಿಷ್ಠನಾಗಿರುವೆ ನಾ ಮಾತ್ರ, ಕರ್ಮ ಸಾಕ್ಷಿ ಒಪ್ಪುವಂತೆ, ಕಲೆಬಲ್ಲ ಕಲಾವಿದನಾಗಿರುವಂತೆ, ಕನ್ನಡ ಕರಗತ ಮಾಡೆನ್ನ ದೇವ. ಕನ್ನಡ ಕನ್ನಡ ನೀನೆನ್ನ ದೇವ, ನನ್ನ ಭಾಷೆ ಈ ಕನ್ನಡ. ಈ ಭಾಷೆಯ ಚೆಲುವು, ಇದರ ಸೊಬಗು, ಎಲ್ಲದೂ ಕನ್ನಡ 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 ಕನ್ನಡ. ಎಸ್. ಯಾಕೆ ಸರ್ ಇಷ್ಟೊಂದು ಕನ್ನಡ? ಸೂಪರ್ ಸರ್. ಜೈ ಕನ್ನಡ. ಯಾಕೆ ಸರ್ ಇಷ್ಟೊಂದು ಕನ್ನಡದ ಬಗ್ಗೆ ಅಂತ ಅನ್ಸ್ಬೋದಲ್ವಾ? ರೈಟ್. ಇದು ಒಂದು ಮಾತೃಭಾಷೆಯ ಒಂದು ಶಕ್ತಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಮಾತನಾಡುವ ಆ ಭಾಷೆ ಇದೆಯಲ್ಲ, ಆ ಭಾಷೆಯ ಸೊಬಗಿರುತ್ತಲ್ಲ, ಅದರ ಚಂದನ ಇರುತ್ತಲ್ಲ, ಆ ಚೆಲುವು ಇರುತ್ತಲ್ಲ, ಅದನ್ನ ಅರ್ತ್ಕೊಂಡ್ಬಿಟ್ರೆ ಖಾರ ಮಂಡಕ್ಕಿ ತಿನ್ನಕ್ ಸುಲಭ. ಇಲ್ಲ ಆ ಮಂಡಕ್ಕಿ ಒಳಗ್ ಕಲ್ಲಕ್ಕೆ ತಿನ್ನಂಗಾಗುತ್ತೆ ಅಷ್ಟೇ. ಹಾಗಾಗಿ ಭಾಷೆ ಅನ್ನುವಂಥದ್ದು ಭಾವನೆಗಳನ್ನ ವ್ಯಕ್ತಪಡಿಸುವಂತ ಒಂದು ದೊಡ್ಡ ಸಾಧನ. ಇದು ಮಾನವ ಜನಾಂಗಕ್ಕೆ ದೇವರು ಕೊಟ್ಟಂತ ಬಹುದೊಡ್ಡ ವರ. ಇದು ಬೇರೆ ಯಾವ ಜೀವಿಗಳಲ್ಲೂ ಕೂಡ ಕಾಣದ್ದು. ಅವರದ್ದು ಸನ್ನೆ ಭಾಷೆ ಇರುತ್ತೆ, ಒಂದು ವ್ಯಕ್ತವಾದ ಒಂದೇ ರೀತಿಯ ಧ್ವನಿ ಭಾವ ಇರುತ್ತೆ ಅಷ್ಟೇ ಬೇರೆ ಜೀವಿಗಳಲ್ಲಿ. ಆದರೆ ಧ್ವನಿಗೆ ಚಿತ್ರ ವಿಚಿತ್ರ ಶಕ್ತಿಗಳನ್ನ ಸೃಷ್ಟಿಸುವ ಕಲೆಯನ್ನ ಕರಗತ ಮಾಡಿಕೊಂಡಿರುವುದು ಮನುಷ್ಯ ಜೀವಿ ಮಾತ್ರ. ಎಸ್. ಷಣ್ಮುಖಪ್ಪ ಅಂಬಳಿ ಸರ್ ನಮಗೂ ಕಳಿಸಿ ಸರ್ ಅಂತಂದ್ರು. ನಾನು ಹಂಗೆ ಹೇಳ್ಕೊಂತ ಹೋದೆ. ಅದ್ರ ವಿಶೇಷತೆಯನ್ನು ಹೇಳ್ತೇನೆ, ಇದು ನಿಮಗೂ ಕೂಡ ಕಲಿಸ್ತೇನೆ. ಇವತ್ತು ಮೇನ್ ಟಾಸ್ಕ್ ಕೂಡ, ಟಾಸ್ಕ್ ಅಲ್ಲ, ಅಸೈನ್ಮೆಂಟ್ ಕೂಡ ಅದೇ ಇದೆ. ರೈಟ್. ಅದನ್ನ ಮತ್ತೆ ಬರ್ತೇನೆ. ಯಾಕೆ ಈ ಭಾಷೆಯನ್ನ ಈ ರೀತಿ ಹೇಳ್ಬೇಕಾಯ್ತು, ನನ್ನ ಭಾಷೆಯನ್ನ ಯಾಕೆ ನಾನು ಅಭಿವ್ಯಕ್ತಗೊಳಿಸ್ಬೇಕಾಯ್ತು ಅಂತಂದ್ರೆ, ಮೊದಲು ನಮ್ಮ ಭಾಷೆ, ನಮ್ಮ ಮಾತೃಭಾಷೆಯ ಬಗ್ಗೆ, ಇದರ ಸೊಬಗು, ಇದರ ಚೆಲುವು, ಇದನ್ನ ಅರ್ಥಕೊಳ್ಬೇಕು, ಅದನ್ನ ಬಳಸುವಂಥದ್ದನ್ನು ಕರಗತ ಮಾಡ್ಕೊಳ್ಬೇಕು. ನಾವೆಲ್ಲಾ ಭಾಷೆಗಳನ್ನ ಬಲ್ಲವರಾಗಿರ್ಬೇಕು, ಆದರೆ ನಮ್ಮ ಭಾಷೆ ಅಂತ ಇರುತ್ತಲ್ಲ ಅದನ್ನ ಬಳಸೋರಂತಾಗಿರ್ಬೇಕು. ಎಲ್ಲದನ್ನೂ ಬಲ್ಲವರಾಗಿರ್ಬೇಕು, ನಮ್ಮದನ್ನು ನಾವು ಬಳಸ್ಬೇಕು. ಅಂದ್ರೆ ಎಲ್ಲದರಲ್ಲೂ ಕೂಡ ತಿಳ್ಕೊಳ್ಳುವಂಥದ್ದು, ಕಲಿಯುವಂಥದ್ದು, ಅರಿತುಕೊಳ್ಳುವಂಥದ್ದು ಸಾಕಷ್ಟು ಇರುತ್ತೆ. ಅದನ್ನೆಲ್ಲದನ್ನು ಕೂಡ ನಾವು ಪಡ್ಕೊಳ್ತಾ ಹೋಗ್ಬೇಕು. ನನ್ನ ಭಾಷೆ ಏನಿದೆಯಲ್ಲ ಆ ಭಾಷೆಗೆ ಅದನ್ನ ನಾನು ಬದಲಾಯಿಸ್ಕೊಂಡು ಬೆಳೆಯೋಕ್ ಪ್ರಯತ್ನ ಪಡ್ಬೇಕು. ರೈಟ್. ಅಂದ್ರೆ ನಾವು ಕಳೆದ ಅವಧಿಗಳಲ್ಲಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಅದು ಸಂವಹನದ ಕೆಲವು ಪ್ರಮುಖವಾದ ಅಂಶಗಳು. ಅದ್ರ 3 ಹೇಳಿದ್ವಿ. 3ರಲ್ಲಿ ಒಂದು ದೇಹ ಭಾಷೆ, 2ನೇದು ಧ್ವನಿ ಸ್ವರೂಪ. ಹಾಗಾದ್ರೆ 3ನೇದು ಯಾವುದು? ಎಕ್ಸ್ಪರ್ಟ್ ಬಾಕ್ಸ್ ಅಲ್ಲಿ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ. 3ನೇದು ಯಾವುದು? ಹೇಳ್ಬಾರ್ದು. ಹೇಳಿದ್ರೆ ಉಳಿದವ್ರಿಗೆ ಎಲ್ಲರ ಕೆಲಸ ಮೈಂಡಿಗೆ ಕೆಲಸ ಕೊಡಲ್ಲ. ಸ್ಕೂಲ ಮಕ್ಳು ನಾವು ಪ್ರಶ್ನೆ ಕೇಳಿಟ್ಗೆ ಜಾಣ ಮಕ್ಳು ಏನ್ ಮಾಡ್ತವೆ, ಪಟ್ ಅಂತ ಹೇಳ್ಬಿಡ್ತವೆ. ಪಾಪ ಉಳಿದವ್ರಿಗೆ ಆಲೋಚನೆ ಮಾಡಕ್ಕೆ ಟೈಮ್ ಕೊಡಲ್ಲ. ಅದಾಗದ್ ಬೇಡ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಎಲ್ಲರಿಗೂ ಟೈಮ್ ಸಿಗುತ್ತೆ. ಎಲ್ಲರೂ ಕೂಡ ಟಕ ಟಕ ಅಂತ ಟೈಪ್ ಮಾಡ್ಬೋದು. ರೈಟ್.
ಮೂರನೇದು ಯಾವುದು? ಎಸ್, ಮ್ಯಾನರಿಸಮ್ ಅಂತ ಹೇಳ್ತಿದ್ದಾರೆ ರೇಖಾ ಮೇಡಮ್. ಸಂವಹನದ ಪ್ರಮುಖ ಅಂಶಗಳು 3 ಹೇಳಿದ್ವಿ, ಅದಕ್ಕೊಂದು ಅನುಪಾತವನ್ನು ಕೊಟ್ಟಿದ್ವಿ, ರೇಷಿಯೋನ ಕೊಟ್ಟಿದ್ವಿ ಕೂಡ. ಎಷ್ಟಂತ 55, 38 ಅಂಡ್ ಇನ್ನೊಂದು ಯಾವುದು? ಶಬ್ದಗಳು, ವಿಷಯ ಅಂತ ಈಗ ಬರ್ತಾ ಇದಾವೆ. ವಿಷಯ, ಎಸ್. ಪದ ಸಂಪತ್ತು, ವಿಷಯ, ಕಂಟೆಂಟ್, ರೈಟ್. 7% ಕಂಟೆಂಟ್. ನಾವು ಹೇಳಿದ್ವಿ ರೈಲ್ಗೆ ನಾವು ಕಂಪೇರ್ ಮಾಡಿದ್ವಿ. ರೈಲಲ್ಲಿ ನಾವು ಗಾಲಿಗಳನ್ನ ನಾವು ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ಬೋಗಿಗಳನ್ನ ನಮ್ಮ ಧ್ವನಿ ಸ್ವರೂಪ ಅಂತ ಹೇಳಿದ್ವಿ. ಹಾಗೇನೆ 7% ಹೇಳಿದ್ವಲ್ಲ, ಅದು ನಾವು ಬಳಸುವ ಶಬ್ದಗಳು, ಪದಗಳು. ಧ್ವನಿಯನ್ನ ಹೊರಡಿಸಿದಾಗ ನಮ್ಮ ಬಾಯಿಂದ ಏನ್ ಬರ್ತಾವೋ ಆ ಶಬ್ದಗಳು, ಆ ಪದಗಳಿದಾವಲ್ಲ, 7%. ಅದು ಇಂಜಿನ್ಗೆ ಹೋಲಿಸಿದ್ವಿ. ಇಂಜಿನ್ ಇಲ್ಲ ಅಂತಂದ್ರೆ ಟ್ರೈನ್ ಓಡೋದಿಲ್ಲ ಅಂತಾನು ಕೂಡ ಹೇಳಿದ್ವಿ. ಸರ್ ಅಷ್ಟೊಂದು ಪರ್ಸೆಂಟೇಜ್ ಕಡಿಮೆ ಇದೆ, 7%. ಆದ್ರೂ ಅದೇ ಮೇನ್ ಕೀ. ಟ್ರೈನ್ ಓಡ್ಬೇಕಪ್ಪ ಅಂದ್ರೆ ಇಂಜಿನ್ ಹೆಂಗ್ ಇಂಪಾರ್ಟೆಂಟ್, ನಮ್ಮ ಭಾಷಣ ಓಡ್ಬೇಕಪ್ಪ ಅಂದ್ರೆ ಹಂಗೇನೆ ಈ 7% ಇದೆಯಲ್ಲ, ಅದು ನಮ್ಮಲ್ಲಿರುವಂತಹ ಪದ ಸಂಪತ್ತು, ಪದಗಳ ಶಕ್ತಿ, ಬಳಸುವಂತ ಶಕ್ತಿ ನಮ್ಮಲ್ಲಿ ಕರಗತ ಆಗಿದ್ರೆ ಮಾತ್ರ ನಾವು ಅವೆರಡನ್ನು ಬಳಸ್ಕೊಂತೀವಿ. ಯಾವ ಎರಡನ್ನ? ಶಾರೀರಿಕ ಭಾಷೆಯನ್ನ, ಧ್ವನಿ ಸ್ವರೂಪವನ್ನ. ನಾವು ಇಷ್ಟು ದಿನ ಹೆಚ್ಚಾಗಿ ಬಳಸ್ತಿದ್ದು ಈ ಪದ ಸಂಪತ್ತನ್ನ, ವಿಷಯ ಜ್ಞಾನವನ್ನ ಪಡ್ಕೊಂಡಿರ್ತಿದ್ವಿ. ಆ ವಿಷಯವನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ವಿ, ಆದ್ರೆ ನಮಗೆ ಅಷ್ಟು ಸಕ್ಸಸ್ ಸಿಗ್ತಾ ಇರ್ಲಿಲ್ಲ. ಯಾಕೆ ಸಕ್ಸಸ್ ಸಿಗ್ತಿರ್ಲಿಲ್ಲ ಅಂದ್ರೆ ಅಲ್ಲಿರುವಂತ 55%, 38% ಅನ್ನ ನಾವು ಇಗ್ನೋರ್ ಮಾಡಿದ್ವಿ, ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ, ಅದನ್ನ ಕೈ ಬಿಟ್ಟಿದ್ವಿ. ಕೇವಲ 7% ಇರೋ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಅದಕ್ಕೆ ನಾವು ಅಷ್ಟು ಒಳ್ಳೆಯ ಮಾತುಗಾರರು ಅನಿಸಿಕೊಂಡಿರಲಿಲ್ಲ. ರೂಮಲ್ಲಿ ಹೋಗಿದ್ದಾರೆ, ಏನಾಗ್ತಿದೆ ಗೊತ್ತಿಲ್ಲ, ಯಾರು ಹಾಕಿಲ್ಲ. ರೈಟ್, ಇರ್ಲಿ, ಬರ್ಲಿ ನಾನು ಬರ್ಲಿ. ಹಾಗಾದರೆ ಈ 7% ಇರುವಂತ ಈ ಪದ ಸಂಪತ್ತು ಅಥವಾ ಈ ಶಬ್ದಗಳು ಅಥವಾ ಪದಗಳು ಅಥವಾ ವಿಷಯ, ಅದನ್ನ ಅರ್ಥಕೊಳ್ಳುವುದು, ತಿಳಿದುಕೊಳ್ಳೋದು ಇವತ್ತು. ಆದ್ಮೇಲೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಪದಗಳ ರಾಜ, ಕಿಂಗ್ ಆಫ್ ವರ್ಡ್ಸ್ ಅಂತ ಯಾವ ಭಾಷೆ, ಯಾವ ಲ್ಯಾಂಗ್ವೇಜ್ ಕರಿತೀವಿ ನೋಡೋಣ. ಪಟ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ ಯಾವ ಭಾಷೆ ಇರಬಹುದು. ಗೆಸ್ ಮಾಡಿ. ಪದಗಳ ರಾಜ, ಕಿಂಗ್ ಆಫ್ ವರ್ಡ್ಸ್ ಅಂತ ಯಾವ ಲ್ಯಾಂಗ್ವೇಜ್ ಅನ್ನ ನಾವು ಕರಿತೇವೆ ಪ್ರಪಂಚದಲ್ಲಿ? ಓಕೆ, ನೂರಿನಿಸಾ ಮೇಡಮ್ ಕನ್ನಡ ಅಂದಿದ್ದಾರೆ, ಮಂಜುಳಾ ಮೇಡಮ್ ಇಂಗ್ಲಿಷ್ ಅಂದಿದ್ದಾರೆ, ಷಣ್ಮುಖಪ್ಪ ಸರ್ ಕನ್ನಡ, ಅಂಡ್ ದೆನ್ ಭಾರ್ಗವಿ ಮೇಡಮ್ ಕನ್ನಡ, ಶಿವಬಾಯಿ ಮೇಡಮ್ ಕನ್ನಡ, ಶ್ರೀದೇವಿ ಮೇಡಮ್ ಕನ್ನಡ, ಮಾಲತಿ ಮೇಡಮ್ ಕನ್ನಡ, ಜುಬೇದಾ ಮೇಡಮ್ ಇಂಗ್ಲಿಷ್, ಮಲ್ಲರಪ್ಪ ಸರ್ ಚೈನೀಸ್, ಕೃತಿ ಕನ್ನಡ, ಅಂಡ್ ಶಶಿಕಲಾ ಮೇಡಮ್ ಕನ್ನಡ, ದೆನ್ ಅಮ್ಮಣ್ಣ ಹತ್ನಾಳ್ ಸರ್ ಲ್ಯಾಟಿನ್, ಓಕೆ, ಅಂಡ್ ದೆನ್ ಸುನಿಲ್ ಕುಮಾರ್ ಕನ್ನಡ, ಶೀಲವಂತ ಮೇಡಮ್ ಕನ್ನಡ, ದೀಪಾ ಮೇಡಮ್ ಇಂಗ್ಲಿಷ್, ದೀಪಾ ಮೇಡಮ್ ಕನ್ನಡ, ಸಪ್ನಾಬಾಯಿ ಮೇಡಮ್ ಇಂಗ್ಲಿಷ್, ಜಗದಮ್ಮ ಮೇಡಮ್ ಸಂಸ್ಕೃತ, ರೆಡ್ಮಿ ನೋಟ್ ಇಂಗ್ಲಿಷ್, ರಿಯಲ್ಮಿ ಕನ್ನಡ, ಅನ್ನಪೂರ್ಣ ಮೇಡಮ್ ಕನ್ನಡ, ಷಣ್ಮುಗಪ್ಪ ಅಂಬ್ಲಿ ಸಂಸ್ಕೃತ, ಉಷಾ ನಾಯಕ್ ಕನ್ನಡ, ರೇಖಾ ಕನ್ನಡ, ಇಂಗ್ಲಿಷ್, ಗ್ರೀಕ್. ರೈಟ್, ಹೀಗೆ ವ್ಯಕ್ತವಾಗ್ತಾ ಇದಾವೆ. ರೈಟ್, ಸೂಪರ್. ಎಲ್ರು ಕೂಡ ಆಲ್ಮೋಸ್ಟ್ ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಪ್ರಪಂಚದಲ್ಲಿರುವಂತಹ ಸಾಕಷ್ಟು ಭಾಷೆಗಳಿದಾವೆ. ಆ ಸಾಕಷ್ಟು ಭಾಷೆಯಲ್ಲಿ ಅತಿ ಹೆಚ್ಚು ಪದಗಳನ್ನ ಹೊಂದಿರುವಂತ ಭಾಷೆ ಯಾವ್ದಪ್ಪ ಅಂದ್ರೆ ಅದು ಇಂಗ್ಲಿಷ್. ಲ್ಯಾಟಿನ್, ಅದು ಸಾಕಷ್ಟು ಭಾಷೆಗಳ ಮೂಲ ಭಾಷೆ ಲ್ಯಾಟಿನ್. ನಮ್ಮ ಭಾರತೀಯ ಭಾಷೆಗಳಿಗೆ ಮೂಲ ಭಾಷೆ ಸಂಸ್ಕೃತ ಹೇಗೋ ಹಾಗೆ ಪ್ರಪಂಚದ ಬಹುತೇಕ ಭಾಷೆಗಳಿಗೆ ಲ್ಯಾಟಿನ್ ಭಾಷೆ ಮೂಲ ಆಗಿದೆ. ಆದ್ರೆ ಈ ಇಂಗ್ಲಿಷ್ ಇದೆಯಲ್ಲ, ಇದು ಕಿಂಗ್ ಆಫ್ ವರ್ಡ್ಸ್ ಅಂತ ಕರಿತೇವೆ. ಯಾಕಂದ್ರೆ ಪ್ರಪಂಚದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬಳಸುವಂತ ಪದಗಳ ಸಂಖ್ಯೆ 7.5 ಲಕ್ಷ ಪದಗಳಿದಾವೆ. ಇದು ಹೆಂಗಾಯ್ತು ಇಷ್ಟೊಂದು ಅಂತಂದ್ರೆ, ಅವರು ಎಲ್ಲದಕ್ಕೂ ಕೂಡ ಸೇರ್ಸ್ಕೊಂತ ಹೋಗಿದ್ದಾರೆ.
ಸೇರ್ಸ್ಕೊಂತ ಹೋಗ್ತಾನೆ ಇದೆ ಆ ಇಂಗ್ಲಿಷ್ ಸಾಹಿತ್ಯ ಅನ್ನೋಂಥದ್ದು. ಆ ಇಂಗ್ಲಿಷ್ ಅಷ್ಟೊಂದು ಬೆಳೆಸ್ತಾ ಇದಾರೆ ಅದನ್ನ. ಬಟ್ ನಾವೆಲ್ಲ ಹೇಳಿದ್ವಲ್ಲ, ನಾವು ಕನ್ನಡಿಗರಲ್ವಾ. ಎಸ್, ನೋಡಿ ಫರ್ನಿನಾಡ್ ಕಿಟಲ್ ಇದಾರಲ್ಲ, ಫರ್ನಿನಾಡ್ ಕಿಟಲ್ ಅವರು ಪ್ರತಿಪಾದಿಸಿದಂತ ಒಂದು ಶಬ್ದಕೋಶದಲ್ಲಿ ಅವರು ಮೆನ್ಷನ್ ಮಾಡಿರೋದು 70,000 ಪದಗಳನ್ನ. ಆ ಪುಣ್ಯಾತ್ಮ ನಮ್ ಕನ್ನಡಿಗ ಅಲ್ಲದಿದ್ದರೂ ಕನ್ನಡ ಭಾಷೆಯ 70,000 ಪದಗಳನ್ನ ಸಂಗ್ರಹಿಸಿ ಇಟ್ಟು ಹೋಗಿದ್ದಾರೆ. ಅಷ್ಟೊಂದು ಜೋಡಿಸಿ ಇಟ್ಟೋಗಿದ್ದಕ್ಕೆ ನಮಗೆ ಆ ಸಾಹಿತ್ಯದ ಪದಗಳ ಪರಿಚಯ ನಮಗೆ ಉಳಿತಾ ಇದೆ. ಅಂದ್ರೆ 7.5 ಲಕ್ಷ ದೊಡ್ಡದೋ, ಈಗ 70,000 ದೊಡ್ಡದೋ ಅಂತಂದಾಗ 7.5 ಲಕ್ಷ ದೊಡ್ಡದಾಗಿದೆ. ಆದ್ರೆ ಭಾಷೆಯ ಸೊಬಗು, ಆ ಭಾಷೆಯ ಅಕ್ಷರ ಲಿಪಿಗಳಿಗೆ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಕನ್ನಡ ತುಂಬಾ ಸೊಗಸಾಗಿದೆ. ನಮ್ಮ ಭಾಷೆಯಲ್ಲಿ 70,000 ಪದಗಳನ್ನ ಕಿಟಲ್ ಅವರು ಮೆನ್ಷನ್ ಮಾಡೋದ್ರು. ನಂತರದಲ್ಲಿ ಸುಮಾರು 1,60,000 ಪದಗಳು ಈವರೆಗೂ ಕನ್ನಡದಲ್ಲಿ ಉಳಿದಂತ ಪದಗಳು, ಇರುವಂತ ಪದಗಳು 1,60,000 ಪದಗಳನ್ನ ಇದಾವೆ. ಒಬ್ಬ ಸಾಮಾನ್ಯ ಮನುಷ್ಯ ಅಂತಂದ್ರೆ, ನನ್ನಂತ ಸಾಮಾನ್ಯ ಮನುಷ್ಯ ಅಂತಂದ್ರೆ ನಾವು ಬಳಸುವಂತ ಪದಗಳ ಸಂಖ್ಯೆ ಎಷ್ಟಿರ್ಬೋದು ಅಂದ್ರೆ 2,000ದಿಂದ 10,000. 2,000ದಿಂದ 10,000 ಇಡೀ ಜೀವಮಾನದಲ್ಲಿ ಬಳಸುತ್ತಿರುವಂತ ಪದಗಳ ಸಂಖ್ಯೆ. ಯಾರಾದ್ರೂ 8,000, 9,000, 10,000 ಪದಗಳ ಒಂದು ಶಬ್ದಕೋಶವನ್ನೇ ತಲೆಯಲ್ಲಿ ಹೊಂದಿದ್ದಾರೆ ಅಂತಂದ್ರೆ ಅವನು ಪ್ರಚಂಡ ಮಾತುಗಾರ. ಅಂತ ಒಂದು ವ್ಯಕ್ಯಾಬ್ಯುಲರಿ ಅವನಲ್ಲಿ ಇರುತ್ತೆ. ಅವನು ವಾಕ್ ಜರಿ ಸಿಕ್ಕಾಬಡೆ ಚಂದ ಬರ್ತಾ ಇರುತ್ತೆ. ನಿರರ್ಗಳವಾಗಿ ಪಟ ಪಟ ಸುಳಿತಾ ಇರ್ತಾರೆ. ಬಾಳೆಹಣ್ಣು ಸುಲಿದ ಹಾಗೆ ಅವ್ರ ಮಾತುಗಳು ಬರ್ತಾ ಇರ್ತವೆ. ಹಿರೇಮಂಗ್ಳೂರ್ ಕಣ್ಣಣ್ಣ ಅಜ್ಜಾರು ಹೇಳ್ತಾ ಇದ್ರೆ ಮಾಮರು ಹೆಂಗ್ ಹೇಳ್ತಾರೆ ನೋಡಿರಲ್ವಾ, ಹೆಂಗ್ ಪ್ರಾಸವನ್ನ ಜೋಡಿಸ್ಕೊಂತ ಪಟ 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 ಹೇಳ್ತಾರೆ ಅಲ್ವಾ. ಕೃಷ್ಣೇಗೌಡ ಆಗ್ಬೋದು, ಸುಧಾ ಬರ್ಗೂರ್ ಆಗಿರ್ಬೋದು, ಹರಟೆಯಲ್ಲಿ ಕುಂತಾಗ ಹೆಂಗ್ ಮಾತಾಡ್ತಾರಲ್ವಾ ಅವರು. ಅಷ್ಟೊಂದು ಹೆಂಗ್ ಬಂದ್ವು ಅಂದ್ರೆ ಅವರು ನಮಗಿಂತ ಸಾಮಾನ್ಯರಿಗಿಂತ ಹೆಚ್ಚಿನ ಶಬ್ದ ಪದಗಳನ್ನ ಅವರು ತಮ್ಮ ತಲೆಯ ಭಂಡಾರದಲ್ಲಿ ಹೊಂದಿದ್ದಾರೆ. ಅದಕ್ಕೆ ಅಷ್ಟು ಮಾತಿನ ಶಕ್ತಿ ಅವರಲ್ಲಿ ಇರುವಂತದ್ದನ್ನ ಕಾಣಬಹುದು. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆಲ್ಲ, ಪ್ರಶ್ನೆ ಕೇಳ್ತೀನಿ. ಯಾರು ಮೈಕನ್ನ ಆನ್ ಮಾಡ್ಕೊಂಡು ಹೇಳಂಗಿಲ್ಲ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಕಡ್ಡಾಯ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪ್ರಾಣಿಗಳಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಯಾವುದು? ಮನುಷ್ಯನನ್ನು ಬಿಟ್ಟು. ಓಕೆ, ನಾಯಿ, ಮಂಗ, ನರಿ, ಮಂಗ, ನರಿ, ನಾಯಿ, ನರಿ, ನರಿ, ನಾಯಿ, 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 ನರಿ, ಡಾಲ್ಫಿನ್, ನಾಯಿ, ಮನುಷ್ಯನ್ ಬಿಟ್ಟು ಹೇಳಿದೆ, ಮನುಷ್ಯ ಅಂತ ಹಾಕಿದ್ದೀರಾ. ನರಿ, ನರಿ, ಚಿಂಪಾಂಜಿ, ನರಿ, ಡಾಗ್, ಡಾಗ್, ಮಂಕಿ, ನರಿ, ನರಿ, ನರಿ. ಎಸ್, ನಾಯಿ, ನರಿ ಹೆಚ್ಚಿದೆ. ಟೋಟಲ್ ಕೌಂಟ್ ತಗೊಂಡ್ರೆ ನಾಯಿಗಿಂತ ನರಿ ಹೆಚ್ಚಾಗಿದೆ. ಓಕೆ, ಹಾಗಾದ್ರೆ ಅತ್ಯಂತ ಬುದ್ಧಿವಂತ ಪ್ರಾಣಿ, ಅದು ಎಸ್ಪೆಷಲಿ ಕಾಡಲ್ಲಿರೋ ಪ್ರಾಣಿ ನರಿನೇ. ರೈಟ್, ನರಿ. ನಿಮ್ಮ ಉತ್ತರ ನರಿ, ಯಾಕಂದ್ರೆ ಹೆಚ್ಚು ಉತ್ತರ ನರಿ ಬಂದಿದೆ. ನನ್ನ ಉತ್ತರ ನರಿನೇ. ರೈಟ್. ಈಗ ಪ್ರಶ್ನೆ, ನರಿಗಳಲ್ಲಿ ಅತ್ಯಂತ ಬುದ್ಧಿವಂತ ನರಿ ಯಾವುದು? ಇದನ್ನು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ನರಿಗಳಲ್ಲಿ ಅತ್ಯಂತ ಬುದ್ಧಿವಂತ ನರಿ ಯಾವುದು? ಇದನ್ನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಗುಳ್ಳೆ ನರಿ ಅಂತ ಹೇಳಿದ್ದಾರೆ. ಚಾಣಾಕ್ಷ ನರಿ, ಕುಳ್ಳ ನರಿ, ಗುಳ್ಳೆ ನರಿ, ಕುಳ್ಳ ನರಿ ಅಂತಾನು ಇದೆ. ಹೆಣ್ಣು ನರಿ, ವರುಣ್ ಸರಿ ಅಂತ ಉತ್ತರ. ಹೆಣ್ಣು ನರಿ. ಗಿಡ್ಡ ನರಿ, ನರಿ. ಗಿಡ್ರು ಬಾರಿ ಬುದ್ಧಿವಂತರು ಅಂತಾರಲ್ಲ, ಅದನ್ನ ಅಲ್ಲಿ ಸಿಂಕ್ ಮಾಡ್ಬಿಟ್ರು ಸರ್. ಓಕೆ, ಸೂಪರ್. ಗುಳ್ಳೆ ನರಿ, ಗುಳ್ಳೆ ನರಿ, ಗುಳ್ಳೆ ನರಿ. ಜಾಣ ನರಿ, ಗುಳ್ಳೆ ನರಿ, ಗುಳ್ಳೆ ನರಿ, ಜಾಣ ನರಿ, ಹಿರಿಯ ನರಿ. ರೈಟ್, 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 ರೈಟ್. ಕಾಡು ನರಿ. ರೈಟ್, ಸೂಪರ್. ನಿಮ್ಮೆಲ್ಲ ಉತ್ತರಗಳು ಹೀಗಿದ್ವು. ಈಗ ನನ್ನ ಉತ್ತರ, ನರಿಗಳಲ್ಲಿ ಅತ್ಯಂತ ಬುದ್ಧಿವಂತ ನರಿ ಡಿಕ್ಷನರಿ. ಹೊಡಿರಿ ಚಪ್ಪಾಳೆ, ಹೊಡ್ಕೊಳ್ರಿ. ಯಾವ ನರಿ ಸರ್? ಡಿಕ್ಷನರಿ.
ಎಸ್. ಓಕೆ, ನಾನು PPT ಹೋಗೋ ಮುನ್ನ ಅಲ್ಲಿ ರೂಮಲ್ಲಿ ಕೂರ್ಸಿರೋದು ಏನ್ ಕತೆ ಆಯ್ತು ಅಂತ ಮುಗಿಸ್ಕೊಂಡು ಅವ್ರನ್ನ ಸೇರ್ಸ್ಕೊಂಡು ಶುರು ಮಾಡೋಣ ಅಂತ ಇದೀನಿ. ಎಂತ ಚಮಕ್ ಕೊಟ್ರಿ ಗುರುಗಳೇ. ರೈಟ್, ನಾನೊಂದು 2 ಮಿನಿಟ್ಸ್ ರೂಮಲ್ಲಿ ಹೋಗಿ ಬರಲ್ಲ. ಆಗಿದೆಯೋ ಇಲ್ಲ ಗೊತ್ತಾಗ್ತಿಲ್ಲ, ಅದಕ್ಕೆ ಅವ್ರು ಯಾರು ಏನೋ ಆಗ್ತಿಲ್ಲ. ಗೊತ್ತಾಗಿ ಹಾಕೋದು ಬನ್ನಿ, ಗಲಾಟೆ ಮಾಡ್ಬೇಡ್ರಿ. ಮೂರ್ತಿ ಸರ್ ಹ್ಯಾಂಡಲ್ ಮಾಡ್ತೀರಾ? ಹೋಗಿ ಬನ್ನಿ. ಮೂರ್ತಿ ಸರ್, ಕಲ್ಪನಾ ಮೇಡಮ್ ಯಾರಿದ್ದೀರಾ ಮೆಂಟರ್ಸ್? ಸರ್ ನಾನಿದ್ದೀನಿ ಮಂಜುಳಾ. ಮಂಜುಳಾ ಮೇಡಮ್, ಓಕೆ, ನಾ ಹ್ಯಾಂಡಲ್ ಮಾಡ್ತಾ ಇರ್ರಿ. ಓಕೆ ಓಕೆ, ನಿಮ್ಗೆ ಪೋಸ್ಟ್ ಕೊಟ್ಟೋಗಿರ್ತೀನಿ. ಓಕೆ ಸರ್. ರೈಟ್, ಒಂದೊಂದು ನಿಮಿಷ ಹೋಗಿ ಬರ್ತೇನೆ. ಓಕೆ ಸರ್. ಮುಗ್ದಿದೆ ಮೇಡಮ್, ಎಲ್ಲರದು ಮುಗಿದಿದೆಯಾ? ಹಾ ಸರ್. ಓಕೆ, ರೈಟ್. ಇನ್ನೊಂದು ರೂಮ್ ಇದೆ, ಅದೊಂದು ಅಟೆಂಡ್ ಮಾಡ್ಬಿಡ್ತೀನಿ. ಅವ್ರದ್ದು ಎಲ್ಲಾನು ಮೇನ್ ಅಲ್ಲಿ ಕರ್ಕೊಂಡ್ಬಿಡ್ತೀನಿ. ಸರಿ ಸರ್, ಆಯ್ತು. ಮೇಡಮ್, ಎಲ್ಲರದು ಆಗಿದೆಯಾ ಮಾತಾಡೋದು? ಮಾತಾಡಿದ್ದಾರೆ, ಒಬ್ರು ಮಾತಾಡಿಲ್ಲ. ಯಾರು? ಹನುಮಪ್ಪ ಮೇಟಿ, ಅವ್ರಿಗೆ ಆರಾಮಿಲ್ಲ ಅಂತೆ. ಹೌದ್ರಾ? ಹೌದು. ಓಕೆ, ಅವರಾಗೆ ಬಯಸ್ ಬಂದ್ರು ರೂಮ್ಗೆ ಹೋಗ್ತೀನಿ ಅಂತ. ಹಾಲಲ್ಲಿ ಇರ್ಬೋದಿತ್ತಲ್ಲ ನಮ್ ಜೊತೆಗೆ. ಓಕೆ, ರೈಟ್. ನಾನು ಫೀಡ್ಬ್ಯಾಕ್ ಅನ್ನ ಕೊಟ್ಟಿದ್ರಲ್ಲ ಮೇಡಮ್? ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಸಂವಾದ. ಹಾ ಸರ್, ಹೇಳಿ. ಏನಿಲ್ಲ, ಆ ರೂಮ್ ನಲ್ಲಿ ಹೋಗಂತ ಹೇಳಿದ್ರಲ್ಲ, ಅಲ್ಲೇ ವಿಷಯ ಏನಾದ್ರು ಹೇಳ್ಬೋದನಂತ ನಾನು ಅದಕ್ಕೆ ಆ ರೂಮ್ ಟಾಸ್ಕ್ ರೂಮ್ಸ್ ಮಾತ್ರ ಇದು. ನೀವು ಎಕ್ಸಾಮ್ ಬರ್ತಾರಲ್ಲ, ಮಕ್ಳಿಗೆ ಎಕ್ಸಾಮ್ ಬರುವಾಗ ರೂಮ್ ಅಲ್ಲಿ ಹಾಕ್ಬಿಟ್ಟು ನಂಬರ್ ಹಾಕಿ ಬರ್ಸ್ತೀವಲ್ಲ ಎಕ್ಸಾಮ್, ಹಂಗೆ ಟಾಸ್ಕ್ ಇದ್ದಾಗ ರೂಮಿಗೆ ಕಳಿಸ್ಬಿಟ್ಟು ಎಕ್ಸಾಮ್ ಮಾಡ್ಕೊಂಡು ನೀವು ಮೆಂಟರ್ಸ್ ಮೂಲಕ ನಾವು ಇರ್ತೀವಿ ಜೊತೆಗೆ. ಬಟ್ ನಿನ್ನೆ ನಾವು ಇದ್ವಿ ಜೊತೆಗೆ. ಇವತ್ತು ನೀವು ಆಬ್ಸೆಂಟೀಸ್ ಆಗಿರೋದ್ರಿಂದ ಇವತ್ತು ನಿಮ್ ಜೊತೆ ನಾನಿರಕ್ ಆಗಿಲ್ಲ, ಯಾಕಂದ್ರೆ ಅಲ್ಲಿ 37 ಜನ ಅಲ್ಲಿದ್ದಾರೆ ಆಲ್ರೆಡಿ, ಹಾಲಲ್ಲಿ ಇದ್ರು, ಅವ್ರು ಮೇಂಟೈನ್ ಮಾಡ್ತಾ ಇದ್ದೆ. ಇಲ್ಲಿ ಮುಗ್ದಿದೆ ಅಂದ್ರೆ ಮೇನ್ ಅಲ್ಲಿ ಕರ್ಕೊಳಕೋಸ್ಕರ ಬಂದೆ ನಾನು. ಓಕೆ, ರೂಮ್ ಕ್ಲೋಸ್ ಮಾಡ್ತೇನೆ. ಓಕೆ, ರೂಮ್ ಕ್ಲೋಸ್ ಮಾಡ್ತೇನೆ, ಅಲ್ಲಿ ಅಟೆಂಡ್ ಆಗೋಣ ಬನ್ನಿ. ಓಕೆ ಸರ್, ಓಕೆ ಸರ್. ಈಗ ಅಲ್ಲಿ ಕ್ಲೋಸ್ ಕೇಳುತ್ತೆ, ನೀವು ಕ್ಲೋಸ್ ಅಂತ ಕೊಡಿ. ತುಂಬಾ ಖುಷಿ ಆಯ್ತು ಮಂಜುಳಾ ಮೇಡಮ್. ನಮಸ್ತೆ ಮೇಡಮ್, ಇದ್ರ ಜೊತೆಗೆ ಇನ್ನೊಂದು ಸಲಹೆ ಹೇಳಿ ಸರ್. ಮೇಡಮ್, ಸರ್, ನಾವು ಹೇಳಿ ಸರ್. ಅಮೌಂಟ್ ಕೊಟ್ಟಿದ್ದೀವಲ್ಲ, ಅದಕ್ಕಾಗಿ ನಾವು ಬಹಳ ಕೇರ್ ಮಾಡ್ತಾ ಇದ್ದೀವಿ. ಅದನ್ನು ಒಂದು ಪಾಯಿಂಟ್. ಓಕೆ, ಪುಕ್ಷಟೆ ಸಿಗ್ತಿದ್ರೆ ಇಷ್ಟೊಂದು ಕೇರ್ ಮಾಡ್ತಿದೀವೋ ಇಲ್ಲೋ ಬಿಡ್ಲ ಗೊತ್ತಿಲ್ಲ. ಪುಕ್ಷಟೆ ಸಿಗ್ತಿದ್ರೆ ಅಷ್ಟು ಕೇರ್ ಮಾಡ್ತಿದ್ ಗೊತ್ತಿಲ್ಲ. ಆದ್ರೆ ಅಮೌಂಟ್ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡು ಅದನ್ನ ಒಂದ್ ಸ್ವಲ್ಪ ಕೇರ್ ಮಾಡ್ತಾ ಇದ್ದೀವಿ. ಖಂಡಿತ, ಅದು ಹಣದ ಬೆಲೆ ಅನ್ನೋದು ಅಷ್ಟಿರುತ್ತೆ. ಬೇಕು ಅಂತ ಮಾಡ್ತಾ ಇದ್ದೀವಿ, ನಮಗೆ ಬೇಕು ಅಂತ ಮಾಡ್ತಾ ಇದೀವಿ. ದುಡ್ಡಿಗೆ ಸರಿ, ಅದು ಸರಿ ಮೇಡಮ್, ಅದು ಕೂಡ ಸರಿ ಮೇಡಮ್, ಅದು ಕೂಡ ಸರಿ. ಅದರಲ್ಲಿ ಇದನ್ನು ಒಂದು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಅಂಬಣ್ಣ ಸರ್, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ ಶಾಲೆಯಲ್ಲಿ ಸುಮಾರು ಒಂದು 18 ಬೆಟ್ಟದ ನೆಲ್ಲಿ ಮರಗಳಿದಾವೆ. ಸೊ ತುಂಬಾ ಸೀಸನ್ ಅಲ್ಲಿ ತುಂಬಾ ಬೆಟ್ಟದ ನೆಲ್ಲಿಕಾಯನ್ನ ಬಿಟ್ಟಿರ್ತವೆ. ನಮ್ ಮಕ್ಕಳು ಆ ಬೆಟ್ಟದ ನೆಲ್ಲಿಕಾಯನ್ನ ಉದುರಿಸ್ಬೇಕಂದ್ರೆ ಶೂಸ್ ತಗೊಂಡು ಎಸೆಯೋದು. ಶೂಸ್ ಗಳೆಲ್ಲ ಬೆಟ್ಟದ ನೆಲ್ಲಿಕಾಯಿ ಮರ ಫ್ರೀಯಾಗಿ ಕೊಟ್ಟಿದ್ದಾರೆ. ಎಸ್ ಸರ್, ನಾನು ಅದನ್ನ ರಿಲೇಟ್ ಮಾಡಿದೆ, ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಶೂಸ್ ಗಳನ್ನ ಬಳಸ್ತಾ ಇದ್ರು. ಸೊ ಅಂಬಣ್ಣ ಸರ್ ಹೇಳಿದ್ದು ಕರೆಕ್ಟ್ ಅನಿಸ್ತಾ ಇದೆ. ಅಮೌಂಟ್ ಪೇ ಮಾಡಿದೀವಿ, ನಾವ್ ಏನಾದ್ರೂ ಗೇನ್ ಮಾಡ್ಕೋಬೇಕು ಅನ್ನೋವಂಥದ್ದು ಇಲ್ಲಿದೆ ಸರ್. ಮೇಡಮ್, ನಂದೊಂದು ಅಭಿಪ್ರಾಯ. ಹೇಳಿ ಸರ್. ನಾನ್ ಮಲಾರಪ್ಪ ಅಂತ. ಮೇಡಮ್, ಎಲ್ಲರೂ ಬಂದಿದ್ದೇವೆ ಕ್ಲಾಸ್ಗೆ, ಕಂಟಿನ್ಯೂ ಮಾಡೋಣ. ಓಕೆ ಸರ್. ನಂದೊಂದೇ ಒಂದ್ ಮಾತು ಸಂವಾದದಲ್ಲಿ ಮಾತಾಡೋಣ ಪ್ಲೀಸ್ ಸರ್. ಮಾತಾಡೋಣ. ಥ್ಯಾಂಕ್ ಯು ಸರ್. ನಿಮ್ಮ ಮಾತುಗಳನ್ನ ಬ್ರೇಕ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಓಕೆ, ರೈಟ್.
ಸಂವಾದದಲ್ಲಿ ಮತ್ತೆ ಹೆಚ್ಚಿನದಾಗಿ ಮಾತಾಡೋಣ. ಅವನ್ನೆಲ್ಲ ಸ್ಟಾಕ್ ಮಾಡ್ಕೊಂಡ್ರೆ ನೋಟ್ ಮಾಡ್ಕೊಂಡಿರಿ, ಏನ್ ಕೇಳ್ಬೇಕು ಏನ್ ಮಾತಾಡ್ಬೇಕು ಅಂತ. ಓಕೆ, ಇವತ್ತು ಒಂದು 6-7 ಜನ ಅಟೆಂಡೀಸ್ ಆಗಿರೋರು ಮತ್ತೆ ಇವತ್ತು ಟಾಸ್ಕ್ ಅನ್ನ ಮುಗಿಸ್ಕೊಂಡ್ ಬಂದಿದ್ದಾರೆ. ಟಾಸ್ಕ್ ಮುಗಿಸ್ಕೊಂಡ್ ಬಂದಿರೋರು ಕೂಡ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಸಂವಾದದಲ್ಲಿ ಇವತ್ತಿನ ಟಾಸ್ಕ್ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಂಡ್ ಫೀಡ್ಬ್ಯಾಕ್ ಕೊಟ್ಟಂತ ಮೆಂಟರ್ಸ್ ಹೇಗಿದ್ರು ಅದನ್ನ ಕೂಡ ಹಂಚ್ಕೊಬಹುದು ಅಂತ ಹೇಳ್ತಾ ಈ ದಿನದ ಸೆಷನ್ಗೆ ನೇರವಾಗಿ ಹೋಗ್ತಾ ಇದ್ದೇನೆ. ನಿಮಗೆ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ ಇಷ್ಟೊತ್ತನ. ಎಸ್, ಆದ್ಮೇಲೆ ಈ ದಿನದ ಸೆಷನ್ ಅಲ್ಲಿ ನಾವು ಅರಿತುಕೊಳ್ಳುವಂತ ಕಲಿತಿರುವಂತ ಪ್ರಮುಖವಾದ ಅಂಶ ಏನಪ್ಪಾ ಅಂತಂದ್ರೆ, ಸಂವಹನದಲ್ಲಿ ಬರುವಂತ ಪ್ರಮುಖ ಅಂಶಗಳಲ್ಲಿ 3ನೇ ಅಂಶ ಅದು ಪದ ಸಂಪತ್ತು, ವೊಕ್ಯಾಬ್ಯುಲರಿ, ವಿಷಯ, ಕಂಟೆಂಟ್ 7%. ಪದಗಳೇ ಸಕ್ಕರೆ ಬರದಂತಹ ಹಾಳೆಗೆ, ನಂಬಿಕೆಯ ಆಸರೆ ಬರುವಂತಹ ನಾಳೆಗೆ. ಪದಗಳೇ ಸಕ್ಕರೆ ಬರದಂತ ಹಾಳೆಗೆ, ನಂಬಿಕೆಯ ಆಸರೆ ಬರುವಂತ ನಾಳೆಗೆ. ನಾಳೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಬರ್ತದೆ ಅನ್ನೋಂತ ನಂಬಿಕೆ ಇರುತ್ತಲ್ವಾ, ಅದೇಂಗ ಆಸರೇನೋ ಹಂಗೆ ಒಂದು ಹಾಳೆಗೆ ಪದಗಳೇ ಶಕ್ತಿ. ಆ ಪದ ಶಕ್ತಿಯನ್ನ ಕರಗತ ಮಾಡಿಕೊಳ್ಳೋದು ಪ್ರತಿಯೊಬ್ಬ ಮಾತುಗಾರನಿಗೆ ಇರ್ಬೇಕಾಗಿರುವಂತ ಬಹುಮುಖ್ಯವಾದ ಒಂದು ಕಲೆ, ಒಂದು ಕೌಶಲ್ಯ. ಹಾಗಾಗಿ ಈ ಪದ ಸಂಪತ್ತು, ವೊಕ್ಯಾಬ್ಯುಲರಿ, ಇದರ ಬಗ್ಗೆ ನಾವು ಅರಿತುಕೊಳ್ಳೋಣ ಇವತ್ತು ಈ ದಿನ ಹೆಚ್ಚಿನದಾಗಿ. ರೈಟ್, ಶಕ್ತಿಶಾಲಿ ಔಷಧವೆಂದರೆ, ರೈಟ್ ನೋಡಿ, ಮಾನವ ಜನಾಂಗ ಬಳಸುತ್ತಿರುವಂತಹ ಅತ್ಯಂತ ಶಕ್ತಿಶಾಲಿ ಔಷಧವೆಂದ್ರೆ ಪದಗಳು. ರೂಡ್ಯಾರ್ಡ್ ಕ್ಲಿಪ್ಪಿಂಗ್ ಹೇಳ್ತಾರೆ. ಇಡೀ ಮಾನವ ಜನಾಂಗ ನೋಡಿ, ನಾನು ಆರಂಭದಲ್ಲಿ ಹೇಳ್ಬಿಟ್ಟೆ ನಿಮಗೆ ಪ್ರಾಸ್ತಾವಿಕವಾಗಿ, ಮಾನವ ಜನಾಂಗ ಇತರ ಎಲ್ಲಾ ಜೀವಿಗಳಿಗಿಂತ ಭಿನ್ನ ಯಾಕೆ ಆಗ್ತಾನಪ್ಪ ಅಂದ್ರೆ, ಅವನಿಗಿರುವಂತ ಈ ಶಕ್ತಿಶಾಲಿಯಾದಂತ ಒಂದು ಔಷಧ ಇದೆ, ಒಂದು ಮೆಡಿಸಿನ್ ಇದೆ. ದಟ್ ಈಸ್ ವರ್ಡ್ಸ್, ಪದಗಳು. ಧ್ವನಿಯಿಂದ ವ್ಯಕ್ತವಾಗುವಂಥದ್ದು, ಅಕ್ಷರಗಳು ಕೂಡಿಕೊಂಡು ಬರುತ್ತಾ ಹೋಗುವಂತ ಆ ಪದಗಳು. ಆ ಪದಗಳೇ ಶಕ್ತಿ. ಆ ಮಾನವ ಜನಾಂಗ ಈ ಪದ ಸಂಪತ್ತನ್ನ ಔಷಧಿಯಾಗಿ ಬಳಸ್ತಾ ಇದ್ದಾನೆ. ಹಾಗಾಗಿ ಅವನು ಇಲ್ಲಿ ಉಳಿದಂತ ಎಲ್ಲಾ ಜೀವಿಗಳಿಗಿಂತ ಭಿನ್ನನಾಗಿ ಗೋಚರಿಸ್ತಾ ಹೋಗ್ತಾನೆ. ನೋಡಿ, ಒಂದು ಭಾಷೆಗೆ ಜೀವಾಳ ಅಂದ್ರೆ ಆ ಭಾಷೆಯಲ್ಲಿರುವಂತ ಪದಗಳು, ಅಕ್ಷರಗಳು ಕೂಡಿ ಆಗಿರುವಂತ ಪದಗಳೇ ಒಂದು ಪ್ರತಿ ಭಾಷೆಯ ಜೀವಾಳ. ಜನರಿಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆ ಕೂಡ ಒಂದು. ಅದು ಚೆನ್ನಾಗಿದ್ದಷ್ಟು ಭೂಷಣ. BM ಶ್ರೀಕಂಠ ಅವರ ಅದ್ಭುತವಾದ ಮಾತು ಇದು. ಇಂದಿನ ತಲೆಮಾರಿನಿಂದ ಒಬ್ಬರ ಬಾಯಿಂದ ಒಬ್ಬರಿಗೆ, ಒಬ್ಬರ ಮಾತಿನಿಂದ ಒಬ್ಬರಿಗೆ, ತಲೆಮಾರುಗಳಿಂದ ಬರ್ತಾ ಇರುವಂತ ಒಂದು ಅದ್ಭುತವಾದ ಒಡವೆ. ಅಜ್ಜ, ತಾತ, ಅಪ್ಪ ಆಸ್ತಿ ಮಾಡಿದ ಅಂದ್ರೆ ಅದನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹೆಂಗ್ ವರ್ಗಾಯಿಸ್ತಾ ಹೋಗ್ತಾನೋ ಹಾಗೆ ವರ್ಗಾಯಿಸಿದಂತ ಒಂದು ಬಹುದೊಡ್ಡ ಆಸ್ತಿ ಯಾವ್ದಪ್ಪ ಅಂತಂದ್ರೆ ಅದು ಒಡವೆ. ಅದು ಆ ಒಡವೆ ಅನ್ನುವಂತ ಒಂದು ಭಾಷೆ. ಆ ಭಾಷೆಯಲ್ಲಿ ಬರುವಂತ ಆ ಪದ ಸಂಪತ್ತು. ಭಾಷೆ ಅನ್ನೋದು ಇರ್ಲೇ ಇದ್ದಿದ್ರೆ ಜಗತ್ತೆಲ್ಲ ಕತ್ಲಲ್ಲಿ ಇರ್ತಿತ್ತು ಅಂತ ದಂಡಿ ವೈಯಾಕರಣಿ ಅನ್ನೋಂತ ಕವಿ ಮಾಷೆ ಹೇಳ್ತಾನೆ. ಈ ಭಾಷೆ ಇರ್ಲಿಲ್ಲ, ಈ ಸಂವಹನ ಬಳಸ್ಲಿಕ್ಕೆ ಈ ಮಾಧ್ಯಮ ಅನ್ನೋದೇ ಇರ್ಲಿಲ್ಲ ಅಂತಂದಿದ್ರೆ, ಇದೊಂದು ಚಾನಲ್ ಇದು ಭಾಷೆ ಅನ್ನೋಂಥದ್ದು. ಯಾಕಂದ್ರೆ ಇಲ್ಲಿ ಒಬ್ಬ ವಿಷಯವನ್ನ ಮಂಡಿಸೋನಾದ್ರೆ ಇನ್ನೊಬ್ಬ ವಿಷಯ ಸ್ವೀಕರಿಸೋನು. ಇವೆರಡರ ನಡುವೆ ಒಂದು ಮಾಧ್ಯಮ ಬೇಕಲ್ವ, ಒಂದು ಮೀಡಿಯಾ ಚಾನಲ್ ಬೇಕಲ್ವಾ. ಆ ಚಾನಲ್ಲೇ ಈ ಭಾಷೆ, ಆ ಭಾಷೆಯಲ್ಲಿರುವಂತ ಆ ಪದಗಳು. ಹಾಗಾಗಿ ಇದು ಇರ್ಲಿದ್ದಿದ್ರೆ ನಾವೆಲ್ಲ ಕತ್ತಲಲ್ಲಿ ಇರ್ಬೇಕಾಗ್ತಿತ್ತು. ನಾವೆಲ್ಲ ಜ್ಞಾನದಿಂದ ಓಡ್ತಾ ಇದೀವಪ್ಪ ಅಂದ್ರೆ ಅದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಈ ಭಾಷೆ ಅನ್ನುವಂಥದ್ದು ಅರ್ಥ ಮಾಡ್ಕೊಬೇಕು. ಭಾಷೆ ಸಂವಹನದ ಒಂದು ವಾಹನ. ಭಾಷೆ ಅನ್ನೋದು ಒಂದು ಸಂವಹನದ ವಾಹನ. ಆ ವಾಹನದ ಚಾಲಕ ಯಾರಪ್ಪ ಅಂದ್ರೆ ಪದಗಳು. ಆ ಪದಗಳೇ ವಾಹನದ ಚಾಲಕ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕೆಲವಷ್ಟು ಮೈಕ್ಗಳು ಡಿಸ್ಟರ್ಬ್ ಮಾಡ್ತಾವ ನಮಗೆ. ಅದನ್ನ ನೀವು ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೇಕು ದಯವಿಟ್ಟು. ನಿಮ್ದು ಮೈಕ್ ರೆಡ್ ಅಲ್ಲಿ ಒಂದು ಗೆರೆ ಅಡ್ಡ ಇದೆಯೋ ಇಲ್ಲ ಅಂತ ಗಮನಿಸ್ತಾ ಇರ್ಬೇಕು. ಬಿಕಾಸ್ ನೋಡ್ರಿ ಎಲ್ಲರ ಸಮಯ ಕಿಲ್ ಆಗುತ್ತೆ. ನಾನು ಹೋಗಿ ದೊಡ್ಡ ಸ್ಕ್ರೀನ್ಗೆ ಹೋಗ್ಬಿಟ್ಟು ಯಾರಂತ ಗಲಾಟೆ ಮಾಡ್ತಿರೋದು ನೋಡಿ ಮತ್ತೆ ಅವ್ರನ್ನ ಮ್ಯೂಟ್ ಮಾಡ್ಕೊಂಡು ಮತ್ತೆ ಬರ್ಬೇಕಾಗುತ್ತೆ. ಇಟ್ ಮೀನ್ಸ್ ಆ ಸಮಯ ವ್ಯರ್ಥ ಮಾಡ್ಲಿಕ್ಕೂ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಅದನ್ನ ಕೋಆಪರೇಟ್ ಮಾಡಿ. ಇಲ್ಲ ಅಂದ್ರೆ ಮ್ಯೂಟ್ ಮಾಡಿ ಕೂರಿಸ್ಬೋದು, ಬಟ್ ಅದು ನನಗೆ ಬೇಡ, ಅದು ಇರಬಾರ್ದು ಅಂತ ನನ್ನ ಒಂದು ಅಭಿಲಾಷೆ. ಅದನ್ನ ಆ ಕೊಟ್ಟಿರುವಂತಹ ಮುಕ್ತ ಸ್ವಾತಂತ್ರ್ಯನ ದುರ್ಬಳಕೆ ಆಗೋ ಬದಲು ಸದ್ಬಳಕೆ ಆಗ್ಲಿ ಅಂತ ಹೇಳ್ತಾ, ಭಾಷೆ ಒಂದು ಸಂವಹನದ ವಾಹನ ಆದ್ರೆ ಆ ವಾಹನದ ಚಾಲನೆ ಮಾಡೋನೆ ಆ ಪದಗಳು.
ಅಂದ್ರೆ ಭಾಷೆಯಲ್ಲಿರುವಂತ ಪದಗಳು ಬಹಳ ಮುಖ್ಯ ಆಗ್ತದೆ. ವಾಹನ ಇದೆ ನಿನ್ನ ಹತ್ರ, ಬಟ್ ಓಡ್ಸೋರು ಇಲ್ಲ ಅಂದ್ರೆ, ಚಾಲನೆ ಮಾಡಕ್ ನಿನಗ್ ಬರಲ್ಲ ಅಂದ್ರೆ ವಾಹನ ಇದ್ರೂ ವ್ಯರ್ಥ ಅಲ್ವಾ? ಹಂಗೆ ಆ ಭಾಷೆ ಇದೆ, ಆ ಭಾಷೆಯಲ್ಲಿರುವಂತಹ ಪದ ಸಂಪತ್ತು ಹೆಚ್ಚಾಗಿ ಇಲ್ಲ ನನ್ನಲ್ಲಿ ಅಂತಂದ್ರೆ ವಾಹನ ಇದ್ರೂ ಹೆಂಗ್ ಉಪಯೋಗ ಇಲ್ವೋ ಹಂಗೆ ನಮ್ಮಲ್ಲಿ ಪದಗಳ ಒಂದು ಶಬ್ದ ಭಂಡಾರ ನನ್ನಲ್ಲಿ ಇಲ್ಲ ಅಂತಂದ್ರೆ, ಆಗ್ಲೇ ಹೇಳಿದೆ ನರಿಗಳಲ್ಲಿ ಅತ್ಯಂತ ಬುದ್ಧಿವಂತ ನರಿ ಯಾವುದು? ಡಿಕ್ಷನರಿ. ಆ ಡಿಕ್ಷನರಿ ನನ್ನಲ್ಲಿ ಇಲ್ಲ ಅಂತಂದ್ರೆ ನನ್ನ ಬುದ್ಧಿವಂತಿಕೆ ವ್ಯರ್ಥ ಅನ್ನೋಂಥದನ್ನ ಅರ್ಥ ಮಾಡ್ಕೊಬಹುದು. ಹಾಗಾದ್ರೆ ಈ ಪದ ಸಂಪತ್ತು ಬೆಳೆಯೋದು ಯಾವ್ದ್ರಿಂದ ಅಂದ್ರೆ ಭಾಷೆಗಳಿಂದ. ಪದ ಸಂಪತ್ತು ಬೆಳೆಯುವುದೇ ಭಾಷೆಗಳಿಂದ. ಭಾಷೆಗಳನ್ನ ಬಳಸ್ತಾ ಹೋದಾಗೆಲ್ಲ ಈ ಪದ ಸಂಪತ್ತು ನಮಗೆ ಗೊತ್ತಿಲ್ಲದಾಗ ಬೆಳೀತಾ ಹೋಗ್ತದೆ. ಬರೀ ಒಂದೇ ಭಾಷೆಗೆ ಸೀಮಿತ ಆಗೋದು ಬೇಡ, ಹಲವಾರು ಭಾಷೆಗಳನ್ನ ಅರ್ಥಕೊಳ್ಬೇಕು. ನಮ್ ಭಾಷೆಯನ್ನ ಹೆಚ್ಚು ಬಳಸ್ಬೇಕು, ಎಲ್ಲಾ ಭಾಷೆಗಳಲ್ಲಿ ಇರುವಂತದನ್ನ ತಿಳ್ಕೊಳ್ಬೇಕು, ನಮ್ ಭಾಷೆಗಳನ್ನ ಬಳಸ್ಬೇಕು. ಅದಕ್ಕೆ ನಮ್ಮ ಜಯಪ್ರಕಾಶ್ ಗುರುಗಳು ಹೇಳ್ತಿದ್ರು, ಪಾಸಿಟಿವ್ ನೆಗೆಟಿವ್ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾರೆ ಅವರು. ನಮಗೆ ಎಲ್ಲಾ ನೆಗೆಟಿವ್ ಅಂಶಗಳು ಗೊತ್ತಿರ್ಬೇಕು, ಆದ್ರೆ ಎಲ್ಲಾ ಪಾಸಿಟಿವ್ ಅಂಶಗಳನ್ನು ಬಳಸ್ಬೇಕು ಅಂತ. ಅಂದ್ರೆ ನೆಗೆಟಿವ್ ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಅವು ಯಾವ್ಯಾವ ನೆಗೆಟಿವ್ ಅಂತ ನಮಗೆ ಗೊತ್ತಿದ್ರೆ, ಆ ಅರಿವು ನಮ್ಮಲ್ಲಿದ್ರೆ ಮಾತ್ರ ನಾವು ಯಾವನ್ನ ಪಾಸಿಟಿವ್ ಅನ್ನೋದನ್ನ ಹೆಚ್ಚು ಬಳಸ್ಕೊಳಕ್ ಗೊತ್ತಾಗುತ್ತೆ. ನಮಗೆ ಯಾವ್ದು ನೆಗೆಟಿವ್ ಯಾವ್ದು ಪಾಸಿಟಿವ್ ಅಂತ ಗೊತ್ತೇ ಇಲ್ಲ ಅಂದ್ರೆ ನಾವು ಮತ್ತೆ ಸಮಸ್ಯೆ ಸುಳಿಯಲು ಒದ್ದಾಡ್ತೀವಿ. ಅದಕ್ಕೆ ನಮಗೆ ನೆಗೆಟಿವ್ ಎಲ್ಲ ಗೊತ್ತಿರ್ಬೇಕು, ಪಾಸಿಟಿವ್ ಚೆನ್ನಾಗಿ ಬಳಸ್ಬೇಕು. ಅವಾಗ ನಾವು ಮುಂದುವರ್ತೀವಿ, ಬೆಳಿತೀವಿ. ಹಂಗೆ ನಮ್ಗೆ ಎಲ್ಲಾ ಭಾಷೆಗಳ ಪರಿಚಯ ನಮ್ಗೆ ಇರಬೇಕು, ಹೆಚ್ಚು ಭಾಷೆಗಳು. ನಮ್ ಭಾಷೆ ನಾವು ಹೆಚ್ಚಾಗಿ ಬಳಸ್ಬೇಕು. ಹಾಗೆ ಭಾಷೆಯು ಸಂಸ್ಕೃತಿಯ ಮೂಲಭೂತ ಅಂಶಗಳಲ್ಲೊಂದು. ನೋಡಿ, ಒಂದು ಫಂಡಮೆಂಟಲ್ ಪಾಯಿಂಟ್ ಆಫ್ ಕಲ್ಚರ್ ಇದು ಭಾಷೆ ಅನ್ನುವಂಥದ್ದು. ಒಂದು ಮೂಲಭೂತ ಅಂಶ. ಸಂಸ್ಕೃತಿ ಬೆಳೀತಾ ಇರೋದೇ ಭಾಷೆ. ಈ ಭಾಷೆ ಇರೋದ್ರಿಂದಲೇ ಅನಾದಿ ಕಾಲದಿಂದಲೂ ಕೂಡ ಬೆಳೀತಾ ಹೋಗ್ತಾ ಇದೆ. ಈ ನಾಗಲೋಟದಿಂದ ನಾಗರಿಕತೆಗಳೇ ಬೆಳೀತಾ ಇರೋದೇ ಈ ಭಾಷೆ ಎನ್ನುವಂತ ಒಂದು ಸಂವಹನದ ಒಂದು ಮಾಧ್ಯಮ ಇರೋದ್ರಿಂದ. ವ್ಯಕ್ತಿಯ ಮನಸ್ಸಿನ ಭಾವನೆಗಳನ್ನ, ಯೋಚನಾ ಲಹರಿಗಳನ್ನ ಸಂವಹಿಸಲು ಸಹಾಯ ಮಾಡುವ ಪ್ರಮುಖ ಸಾಧನ ಭಾಷೆ. ನನ್ನ ಮನಸ್ಸಲ್ಲಿ ಏನಾಗ್ತಿದೆ, ಯಾವ ಭಾವನೆಗಳು ಬರ್ತಾ ಇದಾವೆ, ಯಾವ ಆಲೋಚನೆ ಬರ್ತಾ ಇದೆ, ನನ್ನ ತಲೆಯಲ್ಲಿ ಏನ್ ಓಡ್ತಾ ಇದೆ, ಯಾವ ವಿಚಾರ ಲಹರಿ, ಯೋಚನಾ ಲಹರಿ ಓಡ್ತಾ ಇದೆ, ಅದನ್ನ ಅಭಿವ್ಯಕ್ತಗೊಳಿಸ್ಬೇಕಲ್ಲ, ಅದನ್ನ ಹೊರ ಹಾಕ್ಬೇಕಲ್ವಾ, ಅದಕ್ಕೆ ಸಹಾಯ ಮಾಡುವಂಥದ್ದೇ ಭಾಷೆ. ಆ ಭಾಷೆ ಅಂತಾಗ ಭಾಷೆಯಲ್ಲಿರುವಂತ ಎಲ್ಲಾ ಪದ ಸಂಪತ್ತುಗಳು ಬರ್ತಾ ಹೋಗ್ತವೆ. ಭಾಷೆ ಬರೀ ಪದ ಅನ್ನೋದು, ಪದ ಸಂಪತ್ತು ಅನ್ನೋದು, ಅದ್ರಲ್ಲಿ ಮತ್ತೆ ಹಲವಾರು ಆಯಾಮಗಳು ಬರ್ತವೆ, ನೆಕ್ಸ್ಟ್ ತಿಳಿತಾ ಹೋಗ್ತೀವಿ. ಆದರೆ ಅದೆಲ್ಲವೂ ಕೂಡ ಒಂದು ಮೂಟೆಯನ್ನಾಗಿ ಕಟ್ಟಿಟ್ರೆ ಅದು ಭಾಷೆನೇ ಆಗಿರುತ್ತೆ. ಆ ಭಾಷೆಯಲ್ಲಿರುವಂತದ್ದೆಲ್ಲದೂ ನಾವು ಅರ್ಥಕೊಂಡ್ರೆ ನಾವು ಭಾಷೆಯನ್ನು ಹೇಳ್ಬೋದು. ಹಾಗಾಗಿ ನಮ್ಮ ಮನಸ್ಸಲ್ಲಾಗುವಂತ ಎಲ್ಲಾ ಯೋಚನಾ ಲಹರಿಗಳನ್ನ ನಾವು ಕಮ್ಯುನಿಕೇಟ್ ಮಾಡಕ್ ಬೇಕಾಗಿರುವಂತ ಒಂದು ಬೆಸ್ಟ್ ವೆಪನ್ ಯಾವ್ದಪ್ಪ ಅಂದ್ರೆ ಅದು ಇಸ್ ಲ್ಯಾಂಗ್ವೇಜ್. ಮಾತೃಭಾಷೆಯ ಪದ ಸಂಪತ್ತಿಗೆ ಮೊದಲ ಪ್ರಾಶಸ್ತ್ಯವನ್ನ ನೀಡಬೇಕು. ಎಸ್, ನಾವು ಅದೇ ಸ್ಪೀಕರ್ ಆಗ್ಬೇಕಪ್ಪ ಅಂದ್ರೆ, ನೀನ್ ಇಂಗ್ಲಿಷ್ ಮಾತಾಡ್ತೀಯೋ, ತೆಲುಗು ಮಾತಾಡ್ತೀಯೋ, ತಮಿಳು, ಹಿಂದಿ, ಮರಾಠಿ, ಉರ್ದು, ಬೆಂಗಾಳಿ ಮಾತಾಡ್ತೀಯೋ, ಅಥವಾ ರಾಜಸ್ಥಾನಿ ಮಾತಾಡ್ತೀಯೋ, ಗುಜರಾತಿ ಮಾತಾಡ್ತೀಯೋ, ಒಡಿಸಿ ಮಾತಾಡ್ತೀಯೋ, ಯಾವ್ದು ಮಾತಾಡ್ತೀಯೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಥವಾ ವಿದೇಶಿ ಭಾಷೆಗಳಾದಂತ ಫ್ರೆಂಚ್ ಮಾತಾಡ್ತೀಯೋ, ಲ್ಯಾಟಿನ್ ಮಾತಾಡ್ತೀಯೋ, ಇಲ್ಲ ಚೈನೀಸ್ ಮಾತಾಡ್ತೀಯೋ, ಜಪಾನೀಸ್ ಮಾತಾಡ್ತೀಯೋ, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಎಲ್ಲದರ ಗೊತ್ತಿದ್ರು ಗಾನ ತಿಳ್ಕೊಳಕ್ಕೆ ಏನ್ ಮಿತಿಲ್ಲ, ಎಲ್ಲದನ್ನ ಅರ್ಥಕೊಳ್ಬೇಕು. ಆದ್ರೆ ಫಸ್ಟ್ ನಮ್ಮ ಮೊದಲ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಮಾತೃಭಾಷೆಗೆ ಹೆಚ್ಚಿರ್ಬೇಕು. ಆಸ್ ಎ ಸ್ಪೀಕರ್ ಎಲ್ಲಾ ಭಾಷೆಗಳಿಂದ ತಿಳ್ಕೊಬೇಕು, ಆದ್ರೆ ಅಭಿವ್ಯಕ್ತಿಗೊಳಿಸುವಂತ ಮನಸ್ಸಿನ ಆಳದಿಂದ ಬರ್ಬೇಕಪ್ಪ ಅಂದ್ರೆ, ಅದು ಭಾವನೆಗಳನ್ನು ತುಂಬರ್ಬೇಕಪ್ಪ ಅಂದ್ರೆ ಅವನ ಮಾತೃಭಾಷೆನ ಭಾವನೆಗಳನ್ನು ತುಂಬಕ್ ಸಹಾಯ ಮಾಡೋದು. ಹಾಗಾಗಿ ನೀವು ಯಾವ ಭಾಷೆ ನಿಮ್ಮದ ಮಾತೃಭಾಷೆನೋ ಅದರ ಹಿಡಿತ ಮೊದಲಿದ್ರೆ ಇನ್ನು ಉಳಿದಂತ ಎಲ್ಲಾ ಭಾಷೆಗಳನ್ನು ಕೂಡ ಕಲೀಲಿಕ್ಕೆ, ಅರ್ಥಕೊಳ್ಳಿಕ್ಕೆ, ತಿಳ್ಕೊಳ್ಳಕ್ಕೆ ಅವು ಸಹಾಯ ಮಾಡ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಸಹಜವಾದಂತ ಅಭಿವ್ಯಕ್ತಿಯನ್ನ ನ್ಯಾಚುರಲ್ ಆಗಿ ನಾವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ, ಪ್ರೆಸೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದೇ ಈ ಮಾತೃಭಾಷೆ. ಹಂಗಾಗಿ ಇದಕ್ಕಿಂತ ಮಿಗಿಲಾದ ಬೇರೆಂತ ಭಾಷೆಗಳು ಇರೋದಿಲ್ಲ. ಹಾಗಾಗಿ ನಮ್ಮ ಮಾತೃಭಾಷೆಗೆ ಹೆಚ್ಚು ಪ್ರಾಶಸ್ತ್ಯವನ್ನ, ಹೆಚ್ಚು ಪದ ಸಂಪತ್ತನ್ನ ನಾವು ಅರ್ಥಕೊಳ್ಬೇಕು. ನನ್ನ ಭಾಷೆ, ನಾನು ಹುಟ್ಟಿದ ಭಾಷೆ ಅಥವಾ ನಾನು ಹುಟ್ಟಿನಿಂದ ಕಲಿತ ಭಾಷೆ, ತಾಯಿಯಿಂದ ಬಂದ ಭಾಷೆ ಯಾವ್ದಿರುತ್ತೋ ಅದರ ಹಿಡಿತ, ಅದರ ಹೆಚ್ಚಿನ ಪದಗಳ ಪರಿಚಯ ಇದ್ರೆ ಅದನ್ನು ಬೇರೆ ಒಂದು ಭಾಷೆ ಜೊತೆಗೆ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ಕೊಳ್ತೀವಿ. ಈ ಪದ ಇದಕ್ಕೆ ಸಂವಾದಿಯಾಗಿ ಇದನ್ನ ಬಳಸ್ತೀವಿ ಅಥವಾ ಇದನ್ನ ಬಳಸ್ತೀವಿ ಅಂತ ನಾವು ಯೋಚನೆ ಮಾಡ್ತಾ ಹೋಗ್ತೇವೆ, ತಿಳ್ಕೊಳ್ತಾ ಹೋಗ್ತೇವೆ, ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಊಟ ಕನ್ನಡದಲ್ಲಿ ಅಂದ್ರೆ ಕಾನ, ಮೀಲ್ಸ್ ಇಂಗ್ಲಿಷ್ ಅಲ್ಲಿ, ಇದನ್ನ ನಾವೇನ್ ಮಾಡ್ತೀವಿ, ಸಂದರ್ಭಕ್ಕನುಗುಣವಾಗಿ ಅದನ್ನ ಬಳಸೋದ್ರಲ್ಲಿ ಕರಗತ ಆಗ್ತಾ ಹೋಗ್ತೀವಿ. ಹಾಗಾಗಿ ಮೊದಲು ಮಾತೃಭಾಷೆಯ ಹಿಡಿತ ನಮ್ಮಲ್ಲಿ ಇರ್ಬೇಕಾಗುತ್ತೆ. ರೈಟ್. ಆದ್ಮೇಲೆ
ಈ ಭಾಷೆ ಬಹಳ ಚಂದ. ಎಷ್ಟ್ ಚಂದ ಅಂತ ನಾನು ಆರಂಭದಲ್ಲಿ ಹೇಳ್ಬಿಟ್ಟೆ ನಿಮ್ಗೊಂದು. ಬರೀ ನಾನು ಹೇಳಿದ್ದೇನಪ್ಪಾ ಅಂದ್ರೆ ಕನ್ನಡ ನನ್ನ ಮಾತೃಭಾಷೆ, ಇಲ್ಲಿದೆ ಜೈ ಕನ್ನಡ ಅಂತ. ಎಸ್, ಕನ್ನಡ ಭಾಷೆ. ಹಾಗಾಗಿ ಕನ್ನಡ ಭಾಷೆ ಅನ್ನೋದನ್ನ ಅನ್ನೋ ಅಕ್ಷರವನ್ನ ತಗೊಂಡು ನಾನು ಸಾಕಷ್ಟು ಸುಮಾರು ಒಂದು 50-60 ಪದಗಳನ್ನ ಜೋಡಿಸ್ತಾ ಹೇಳ್ತಾ ಹೋದೆ. ನಿಮಗೆ ವಾವ್ ಅನಿಸ್ತು, ಸೂಪರ್ ಅನಿಸ್ತು, ಚಪ್ಪಾಳೆ ಹಾಕಿದ್ರಿ, ಸರ್ ನಮಗೂ ಕಳಿಸಿ ಅಂತ ಅಂದ್ರಿ. ಎಸ್, ಅಂದ್ರೆ ಅದು ಆ ಭಾಷೆ ಪದ ಬಳಕೆ ಅನ್ನೋದು ಪ್ರತಿಯೊಬ್ಬರನ್ನು ಮೋಡಿ ಮಾಡುವಂತ ಒಂದು ಜಾದುಗಾರ ಅನ್ನೋದು ನಿಮ್ಗೆ ಅರ್ಥ ಆಯ್ತು. ಅಷ್ಟು ಪವರ್ಫುಲ್ ಕಣ್ರಿ ಅದು. ಅಷ್ಟು ಚೆನ್ನಾಗಿ ಎಫೆಕ್ಟ್ ಮಾಡುತ್ತೆ, ಅಷ್ಟು ಚಂದ ಮಾಡುತ್ತದೆ. ಹಾಗಾಗಿ ಸುಮಾರು 70,000ದಿಂದ 1.5 ಲಕ್ಷ 160 ಪದ ಸಂಪತ್ತಿರುವಂತ ಕನ್ನಡ ಭಾಷೆಯಲ್ಲಿ ನಾವು ಕೇವಲ 2ರಿಂದ 10,000 ಬಳಸ್ತಾ ಇದೀವಿ ಅಷ್ಟೇ. ಹಾಗಾದ್ರೆ ನಮ್ಮ ಭಾಷಾ ಪ್ರೌಢಿಮೆ ಇನ್ನಷ್ಟು ಹೆಚ್ಚಿಸ್ಕೊಳ್ಬಹುದಲ್ವಾ? ಸಾಕಷ್ಟು ಹೆಚ್ಚಿಸ್ಕೊಂಡ್ರೆ ಮಾತ್ರ ನಾವು ಏನಾಗ್ತೀವಪ್ಪ ಅಂದ್ರೆ ಮಾತಿನ ಮಲ್ಲರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಡಿಫ್ರೆಂಟ್ ಆಗಿರುವಂಥದ್ದು ಅಥವಾ ವಿಶೇಷವಾಗಿರುವಂಥದ್ದು, ಭಿನ್ನವಾಗಿರುವಂಥದ್ದು, ಚಂದವಾಗಿರುವಂಥದ್ದು ಪದಗಳನ್ನು ಹುಡ್ಕೊಂಡ್ ಬರ್ಬೇಕು ಪ್ರತಿ ಮಾತಲ್ಲೂ ಕೂಡ. ನಾವು ನಮ್ಮಲ್ಲಿರುವಂತ ಸಹಜ ಮಾತುಗಳನ್ನೇ ಎಲ್ಲರೂ ಬಳಸುವಂತ ಪದಗಳನ್ನೇ ಬಳಸ್ತಾ ಹೇಳ್ತಾ ಹೋದ್ರೆ ಏನು ಡಿಫ್ರೆನ್ಸ್ ಆಗಲ್ಲ ಆಡಿಯನ್ಸಿಗೂ ನಮಗೂ. ಆದ್ರೆ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗುತ್ತೆ. ಅದ್ರ ಜೊತೆಗೆ ವಿಭಿನ್ನವಾದಂತ ವಿಶೇಷವಾದಂತ ಪದಗಳನ್ನ ನುಡಿಗಟ್ಟುಗಳನ್ನ ಮಾತುಗಳನ್ನ ಬಳಸ್ತಾ ಹೋದಾಗ ಅವಾಗ ಅದ್ಭುತ, ಎಲ್ಲಿಂದ ತನ್ನೋ, ಎಲ್ಲಿಂದ ಏನ್ ಹೇಳ್ತೇನೋ, ಎಷ್ಟ್ ಜಾಣದನೋ, ಎಷ್ಟ್ ತಿಳ್ಕೊಂಡನೋ ಅಂತ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ನಿಮ್ಗೆಲ್ಲ ಆಗಿರುವಂತದ್ದು ಎಲ್ಲ ನಿಮ್ಗೆ ಅನುಭವಕ್ಕೆ ಆಗಿರುತ್ತೆ ಬೇರೆಯವ್ರನ್ನ ನೋಡಿದಾಗ. ಹಾಗಾಗಿ ಅದನ್ನ ಅರ್ಥಕೊಳ್ಳೋದು, ಅವಳನ್ನ ಕರಗತ ಮಾಡ್ಕೊಳ್ಳೋಂಥದ್ದು ಬಹಳ ಇಂಪಾರ್ಟೆಂಟ್. ನಮಗೆ ಈ ಭಾಷೆಯಲ್ಲಿರುವಂತ ಈ ಪದ ಸಂಪತ್ತನ್ನ ಬೆಳೆಸಿಕೊಂಡಷ್ಟು ನಮಗೆ ವಿಷಯ ಜ್ಞಾನ ಅಥವಾ ಯಾವುದೇ ಒಂದು ವಿಷಯವಿದ್ರೂ ಕೂಡ ಆ ವಿಷಯವನ್ನ ಬಹಳ ಸರಳವಾಗಿ ಸುಂದರವಾಗಿ ಮನದಟ್ಟು ಮಾಡ್ಲಿಕ್ಕೆ ಈ ವೆಕ್ಯಾಬ್ಯುಲರಿ ಅನ್ನೋಂಥದ್ದು, ಈ ಶಬ್ದ ಸಂಪತ್ತು ನಮಗೆ ಸಹಾಯ ಮಾಡುತ್ತೆ. ಅದರ್ವೈಸ್ ನಿಂತ್ಕೊಂಡು ಅಲ್ಲೋಗಿ ವಿಷಯ ಎಲ್ಲ ತಲೆಗೆ ಹೇಳ್ಬೇಕಂತ ಬಹಳ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತೀರ, ಟಪ್ ಅಂತ ಆಫ್ ಆಗ್ಬಿಡ್ತೀರ. ಬಿಕಾಸ್ ಇದು ಕೈ ಕೊಟ್ಬಿಡುತ್ತೆ ಆ ಸಂದರ್ಭದಲ್ಲಿ. ಯಾವ್ದೋ ನಾನು ಹೇಳುವಾಗ ಯಾವ್ದೋ ಒಂದು ಪದ ಬರ್ಲಿಲ್ಲ ಬಾಯಲ್ಲಿ ಅಂದ್ರೆ ಬಾಯಿ ತೊದಲಿಕ್ಕೆ ಶುರು ಆಗುತ್ತೆ, ನಿಂತು ಬಿಡುತ್ತೆ. ಅದು ಒಂದ್ಸಲ ಶುರು ಆಯ್ತಂದ್ರೆ ಇಲ್ಲದ ಭಯ ಮತ್ತೆ ಕಾಡ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಭಯ ಕಾಡ್ತು ಅಂದ್ರೆ ಮುಂದುವರಿಯಕ್ ಸಾಧ್ಯನೇ ಆಗೋದಿಲ್ಲ. ಇದೆಲ್ಲ ಅನುಭವಜನ್ಯವಾಗಿ ಆಗಿರುವಂತದ್ದು. ಬಟ್ ನಿರರ್ಗಳವಾಗಿ ಮಾತುಗಳು ಬರ್ತಾ ಹೋಗ್ಬೇಕು. ನಿನ್ನೆ ನೀವು 3 ನಿಮಿಷ ಮಾತಾಡುವ ಕೆಲವರೆಲ್ಲ ಹೇಳಿದ್ರಿ, ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಅಯ್ಯೋ ಸರ್ 3 ನಿಮಿಷ ಮಾತಾಡಕ್ಕೆ ಎಷ್ಟು ಪ್ರಿಪೇರ್ ಆಗಿ ಅಲ್ಲಿ ನಿಂತ್ಕೊಂಡ್ ಮಾತಾಡಕ್ ಹೊರಟಾಗ ಎಷ್ಟು ಕಷ್ಟಪಟ್ವಿ ನಾವು, ಎಷ್ಟೊಂದು ಇದಾನ್ಸ್ತು ಅಂತ ನಿಮ್ಮದೇ ಆದಂತ ಎಕ್ಸ್ಪೀರಿಯನ್ಸ್. ನಾನು ಅನ್ಕೊಂಡಿದ್ದೆ ಬೇರೆ, ಅಲ್ಲಿ ಮಾತಾಡಿದ್ದೆ ಬೇರೆ, ಇದೆಲ್ಲ ಆಯ್ತು ಅಂತ ಅನ್ಕೊಂಡ್ರಿ. ಬಟ್ ಹೆಚ್ಚು 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 ಪದ ಸಂಪತ್ತು ನಿಮ್ಮಲ್ಲಿ ಶೇಖರಣೆ ಮಾಡ್ಕೊಳ್ತಾ, ನೀವು ಸ್ಟೋರ್ ಮಾಡ್ಕೊಳ್ತಾ ಹೋದಾಗೆಲ್ಲ ಆ ಸಮಸ್ಯೆ ಬರೋದಿಲ್ಲ. ಆ ಕ್ಷಣಕ್ಕೆ ನಮ್ಮ ಬಾಯಿಯಿಂದ ಸುಲಲಿತವಾಗಿ ಬರ್ತಾ ಹೋಗ್ಬೇಕು, ಸುಮಧುರವಾಗಿ ಬರ್ತಾ ಹೋಗ್ಬೇಕು ಪದಗಳು. ಆ ರೀತಿ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನಮ್ಮ ಈ ದಿನದ ವಿಷಯ ಇರುವಂತದ್ದು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೋಗ್ಬೇಕು. ಅದಕ್ಕೂ ಮುನ್ನ ಒಂದು ಈ ಚಿತ್ರ ಬಂದಿದೆ, ಚಿತ್ರ ಸತ್ಯದ ಮೂಲಕ ಮಾತಾಡ್ಕೊಂಡು ಮುಂದಕ್ಕೆ ಹೋಗೋಣ. ಯಾರ್ಯಾರು ಈ ಚಿತ್ರದ ಬಗ್ಗೆ ಏನ್ ಅಭಿಪ್ರಾಯ ಕೊಡ್ತೀರಾ ನೋಡೋಣ. ಅಭಿಪ್ರಾಯ ಕೊಡ್ತೀನಿ ಅನ್ನೋರು ಹ್ಯಾಂಡ್ ರೈಸ್ ಮಾಡೋ ಮೂಲಕ ಭಾಗವಹಿಸಬಹುದು. ಓಕೆ, ಜಗದಮ್ಮ ಮೇಡಮ್ ಹೇಳಿ. ಸರ್, ಅದು ಬೆಕ್ಕು ಮುಖ ನೋಡ್ತಿದೆ ಕನ್ನಡಿಯಲ್ಲಿ. ಕನ್ನಡಿ ನೋಡ್ತಾ ಇದ್ರೆ ಸಿಂಹ ಕಾಣಿಸ್ತಿದೆ ಸರ್, ಸಿಂಹ ಕಾಣಿಸ್ತಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಗೊತ್ತು ಮಾಡ್ತಿದ್ದಾರೆ ಸಾರಿಕಾ ಮೇಡಮ್ ಈಗ. ನಮಸ್ತೆ ಸರ್. ನಮಸ್ತೆ ಹೇಳಿ. ನನಗೇನ್ ಅನಿಸ್ತಾ ಇದೆ ಈ ಚಿತ್ರ ನೋಡಿ ಅಂತಂದ್ರೆ, ಆ ಒಂದು ಇಮೇಜ್ ಅಲ್ಲಿ ಮಿರರ್ ಅಲ್ಲಿ ನೋಡ್ಕೊಂಡಾಗ ನಿನ್ನಲ್ಲಿ ಸಿಂಹದ ಗುಣಗಳು ಕೂಡ ಇದಾವೆ, ನೀನ್ ಆಕ್ಟಿವೇಟ್ ಈ ಒಂದು ಕ್ವಾಲಿಟಿ ನಿನ್ನಲ್ಲಿ ಇದೆ ಅಂತ ಆ ಮಿರರ್ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಿನ್ನಲ್ಲಿ ಕೂಡ ಇದಾವೆ, ಅವಳನ್ನ ನೀನು ಆಕ್ಟಿವೇಟ್ ಮಾಡ್ಕೋ ಅಂತ ಅಭಿಪ್ರಾಯ ಕೊಟ್ಟಿದ್ರೆ ಧನ್ಯವಾದಗಳು. ಇದಕ್ಕೆ ಷಣ್ಮುಖಪ್ಪ ಸರ್ ಏನ್ ಸೇರಿಸ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ.
ಇಲ್ಲಿ ನಾನು ಇಲ್ಲಿ ಮೇಡಮ್ ಹೇಳಿದ್ರು, ಬೆಕ್ಕು ಮಿರರ್ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಶಿವದಂತ ರೂಪವನ್ನ ನೋಡ್ತಾ ಇರುವಂತದ್ದು ಅಂತ ಹೇಳಿದ್ರು. ನಿಜವಾಗ್ಲೂ ಹಂಗೆ ಅನ್ಸ್ಲಕತ್ತೈತಿ ನನಗುನು. ಅಲ್ಲಿ ನಮ್ಮಲ್ಲಿ ದೊಡ್ಡ ವ್ಯಕ್ತಿತ್ವ ಐತಿ, ಅದು ನಾವು ಬಳಸ್ಕೊಂಡಿಲ್ಲ. ಆದ್ರೆ ಅದೇ ರೀತಿನ ನಾವು ಅಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊತ ಹೋದ್ರು ದೊಡ್ಡ ಪ್ರಮಾಣದ ವ್ಯಕ್ತಿಯನ್ನಾಗ್ಲೂ ಸಾಧ್ಯ, ನಾವು ನಮ್ಮ ಅನ್ಕೊಂಡಂತ ಕಾರ್ಯಗಳನ್ನು ಮಾಡ್ಲಕ್ಕೂ ಸಾಧ್ಯ ಅದ ಅನ್ನುವಂತ ಭಾವನೆಯನ್ನ ಇಲ್ಲಿ ಒಂದು ನಮ್ಮಲ್ಲಿ ಒಂದು ಮೌಢ್ಯತೆಯನ್ನು ತುಂಬ್ಯದ, ಅದನ್ನು ಹೋಗ್ಲಾಡ್ಸ್ಕೋಬೇಕು ಅಂತೇಳಿ ಈ ಚಿತ್ರದಿಂದ ಸ್ಪಷ್ಟವಾಗಿ ಅದೇ ನಮ್ಗ ಸಂದೇಶ ಅನಿಸ್ತದ ಅಂತ ನಾನು ವಿಚಾರಿಸ್ತಾರೆ. ಥ್ಯಾಂಕ್ ಯು. ಓಕೆ ಷಣ್ಮುಖಪ್ಪ ಸರ್, ನಿಮ್ಮ ಮೌಢ್ಯತೆ ಸಮಸ್ಯೆಗಳು ಇದಾವೆ, ಅದನ್ನ ಕಾಣೋದ್ರ ಬದಲು ಬೇರೊಂದು ಕಾಣಬೇಕು ಅಂತ ಅಭಿಪ್ರಾಯ ಕೊಟ್ಟಿದ್ದೀರಾ. ಧನ್ಯವಾದಗಳು. ಜುಬೇದಾ ಮೇಡಮ್ ಏನಂತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಹಾ ಸರ್, ಇದು ಬೆಕ್ಕು ಕನ್ನಡಿಯಲ್ಲಿ ನೋಡಿದಾಗ ಅದಕ್ಕೆ ಸಿಂಹದ ಒಂದು ಇಮೇಜ್ ಕಾಣ್ತಾ ಇದೆ. ಇದ್ರ ಅರ್ಥ ಅಲ್ಲಿ ಆಕ್ಚುಲಿ ಸಿಂಹದ ಇಮೇಜು ಅಂತೂ ಅದು ಕನ್ನಡಿ ತೋರ್ಸಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಏನಿರುತ್ತೆ ಅದನ್ನೇ ತೋರ್ಸುತ್ತೆ. ಆದ್ರ ಅದು ಬೆಕ್ಕಿಗೆ ಆ ಒಂದು ಆಭಾಸ ಸಿಂಹದ್ದು. ಅಂದ್ರೆ ನಾವು ಹೆಂಗ್ ಅದೇವಿ ಅಂತ ಅನ್ಕೊಂತೀವಿ ಅದೇ ರೀತಿ ಆಗ್ತೀವಿ. ನನ್ನಲ್ಲಿ ನಾನು ಹೆದರಿದೆ ಅಂತಂದ್ರೆ ನಾನ್ ಹೆದರ್ತೀನಿ, ಇಲ್ಲ ನಾನ್ ಧೈರ್ಯಶಾಲಿ ಅಂತ ಅನ್ಕೊಂಡ್ರೆ ನಾನ್ ಧೈರ್ಯಶಾಲಿ. ನಾನು ನನಗೇನು ಬರಂಗಿಲ್ಲ ಅಂತ ಅನ್ಕೊಂಡ್ರೆ ನನ್ಗೇನು ಬರೋದನ್ನೇ ಇಲ್ಲ, ನಾನ್ ಬರುತ್ತೆ ಅಂತ ನಾವ್ ಏನ್ ಅನ್ಕೋತೀವಿ ನಮ್ ಬಾಡಿ ಅದೇ ರೀತಿ ರಿಯಾಕ್ಟ್ ಮಾಡುತ್ತೆ. ಅದು ಬೆಕ್ಕು ನನ್ನಲ್ಲಿ ಧೈರ್ಯ ಇದೆ, ಈ ಸಿಂಹದ ಎಲ್ಲಾ ಗುಣಗಳು ನನ್ನಲ್ಲಿ ಇವೆ ಅಂತ ಅನ್ಕೊಂಡ್ಲಾಕತ್ತೈತಿ. ಅದು ಆ ರೀತಿಯಾಗಿ ಇಮೇಜ್ ನೋಡ್ಕೊಳಕತ್ತಿದೆ ಅಂತ ನನ್ನ ಅನಿಸಿಕೆ ಸರ್. ಸೂಪರ್. ನಾವ್ ಹೆಂಗ್ ಅನ್ಕೋತೀವಿ ಹಂಗ ಆಗ್ತೀವಿ ಅಂತ ಹೇಳಿದ್ರಿ, ತುಂಬಾ ಚಂದ ಹೇಳಿದ್ರಿ, ತುಂಬಾ ಇಷ್ಟ ಆಯ್ತು ನಿಮ್ಮ ಮಾತು. ಧನ್ಯವಾದಗಳು. ಅರುಣ್ ಸರ್ ಏನಂತಾರೆ? ಸರ್ ನಮಸ್ತೆ. ಅದು ಬೆಕ್ಕಿನ ಚಿತ್ರ ಕನ್ನಡಿಯಲ್ಲಿ ಬೆಕ್ಕಿಗೆ ಏನಾಗ್ತದೆ, ಸಿಂಹ ತರ ಕಾಣ್ತಾ ಇದೆ. ಅಂದ್ರೆ ನೀವೊಂದ್ ಹಿಂದೆ ಒಂದ್ಸಲ ಹೇಳಿದ್ರಿ, ನಮಗೆ ನಿಜವಾದ ಗೆಳೆಯ ಅಂದ್ರೆ ಕನ್ನಡಿ. ಅಂದ್ರೆ ನಮ್ಮಲ್ಲಿರುವಂತ ಅವನತಿನ ಅಂದ್ರೆ ಕೆಲವೊಂದು ನ್ಯೂನತೆಗಳನ್ನ ಮರೆಸಿ ಅದು ಸಿಂಹ ತರ ಬೆಳಿಲಿಕ್ಕೆ ನಮ್ಗೆ ಪ್ರೇರಣೆ ನೀಡುತ್ತೆ ಅಂತ ಹೇಳಿದ್ರಿ, ಅಂತ ಹೇಳಿ ನನ್ನ ಅಭಿಪ್ರಾಯ. ಎಸ್, ನೈಸ್, ಸೂಪರ್ ಸರ್ ಅರುಣ್ ಸರ್. ರಮೇಶ್ ಸರ್ ಏನಂತಾರೆ? ಸರ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ನಮ್ಮಲ್ಲಿ ಪ್ರಾಣಿ ಚಿಕ್ಕದಾದರೂ ಸಹಿತ ನಮ್ಮಲ್ಲಿರುವಂತ ಧೈರ್ಯವಂತಿಕೆ ಹೆಚ್ಚಿರ್ಬೇಕು ಅನ್ನುವಂಥದ್ದು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ನಾವು ಈಗ ಇತ್ತೀಚಿನ ದಿನಗಳು ಇನ್ನೂ ಪ್ರಾರಂಭದಲ್ಲಿ ಭಾಷಣವನ್ನು ಕಲಿಯೋರು ಇದ್ದೀರಿ, ಆದ್ರೆ ನಾವು ಪದ ಸಂಪತ್ತನ್ನು ಹೆಚ್ಚೆಚ್ಚು ಹೊಂದಬೇಕು ಅನ್ನುವಂಥದ್ದು ಇದರಿಂದ ತಿಳಿಬಹುದು ಅನ್ನೋದು ನನ್ನ ಆಶಯ. ಎಸ್, ಸೂಪರ್. ಮೂರ್ತಿ ಚಿಕ್ಕದಾದ್ರೂ ಎಷ್ಟರ ಇರ್ಲಿ ಮೂರ್ತಿ ಕೀರ್ತಿ ದೊಡ್ಡದಾಗ್ಲಿ ಅಂತ ಹೇಳಿದ್ರಿ. ವೆರಿ ನೈಸ್, ಒಳ್ಳೆ ಮಾತು, ಒಪ್ಕೊಂಡೆ. ಥ್ಯಾಂಕ್ ಯು ರಮೇಶ್ ಸರ್. ಹನುಮಪ್ಪ ಸರ್. ಸರ್ ನಮಸ್ತೆ. ಸರ್, ನೀವು ಮೊದಲೇ ಹೇಳಿದ್ರಿ ನಮ್ಮ ನಿಜವಾದ ಗೆಳೆಯ ಕನ್ನಡಿ ಅಂತ. ಹೌದು. ಅದೇ ರೀತಿಯಾಗಿ ಆ ಬೆಕ್ಕು ಏನ್ ಮಾಡುತ್ತಾ, ತನ್ನ ಸ್ವಯಂ ಮೌಲ್ಯಮಾಪನವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ತೈತಿ. ಅದು ಏನಂತ ವಿಚಾರ ಮಾಡುತ್ತಂದ್ರ, ನನ್ನಲ್ಲಿ ಕೂಡ ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ಹೊರಗೆ ಹಾಕ್ಬೇಕು. ಆಮೇಲೆ ನನ್ನಲ್ಲಿ ಅನೇಕ ಶಕ್ತಿ ಇದೆ, ಆ ಶಕ್ತಿಯ ಒಂದು ಇದನ್ನ ನಾನು ಹೊರಗೆ ಹಾಕ್ಬೇಕು ಅಂತ ಒಂದು ವಿಚಾರವನ್ನು ಅದು ಮಾಡ್ತಿರ್ಬೋದು ಅಂತ ನನಗನ್ಸುತ್ತೆ. ಓಕೆ, ವೆರಿ ನೈಸ್, ಥ್ಯಾಂಕ್ ಯು ಹನುಮಪ್ಪ ಸರ್. ಅಮ್ಮಣ್ಣ ಸರ್. ಸರ್ ನಮಸ್ತೆ. ನಮಸ್ತೆ. ಅದು ಬೆಕ್ಕು ತಾನಿರುವ ಸ್ಥಿತಿಯನ್ನ ತನ್ನ ಕಲ್ಪನೆಗಳ ಮೂಲಕ ನಾನು ಸಿಂಹದಂತೆ ಆಗ್ಬೇಕಾದ್ರೆ ಏನ್ ಮಾಡ್ಬೋದು, ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ತಾನೇ ಇಮೇಜ್ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ತೋರಿಸ್ತದೆ. ಎಸ್, ತನ್ನ ಇಮ್ಯಾಜಿನ್ ನೋಡ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರಿ. ನೈಸ್, ಒಳ್ಳೆ ಮಾತು. ಥ್ಯಾಂಕ್ ಯು ಸರ್. ಮಲರಪ್ಪ ಸರ್. ಮಲರಪ್ಪ ಸರ್ ಎಲ್ಲ ಹೋಗಿದ್ದೀರಾ? ನೋಟ್ಬುಕ್ ಆಗಿ ವಿಡಿಯೋದಾಗ ಕಾಣ್ತೈತೆ, ಬಿಟ್ಟೆಲ್ಲ ಹೋಗ್ಬಿಡಿದ್ರಿ. ಬರ್ರಿ. ಓಕೆ, ಸವಿತಾ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಸರ್, ಇದು ಕನ್ನಡಿಯಲ್ಲಿ ಬೆಕ್ಕು ಸಿಂಹದ ಇದನ್ನ ಇಮೇಜ್ ಅನ್ನ ಕಾಣ್ತಾ ಇದೆ. ಇದರ ಅರ್ಥ, ನನ್ನಲ್ಲಿ ಏನಿದೆಯೋ ಅದನ್ನ ಅರಿತುಕೊಂಡು ಅದರಂತೆ ನಾನು ಆಗಬೇಕು. ನಾ ಏನ್ ಅನ್ಕೋತೇನೋ ಅದೇ ನಾನು ಆಗ್ತೇನೆ. ನಾವು ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ನಾವು ಪಾಸಿಟಿವ್ ಆಗಿ ಬೆಳಿತೀವಿ. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನೆಗೆಟಿವ್ ಅಂಶಗಳು ನಮ್ಮನ್ನ ಆವರಿಸ್ತವೆ. ಸೊ ನಾವು ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವನಲ್ಲಿ ಇರುವಂತಹ ವಿಶೇಷವಾದಂತಹ ಶಕ್ತಿ ಇರ್ತದೆ. ಆ ಶಕ್ತಿಯನ್ನ ಅರ್ಥ ಮಾಡ್ಕೊಂಡು ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಬೆಳಿಬೇಕು, ಅದನ್ನ ಗುರ್ತಿಸ್ಬೇಕು, ಸ್ವಗೌರವವನ್ನ ಕೊಡ್ಬೇಕು. ನಮ್ಮನ್ನ ನಾವು ಮೊದಲು ಪ್ರೀತಿಸ್ಬೇಕು, ಅಂದ್ರೆ ನಾವು ಬೆಳಿತೀವಿ.
ದಟ್ಸ್ ಈ ಇಮೇಜ್ ಹೇಳ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು. ನೀವು ಹೇಳಿದಂತ ಸ್ವಗೌರವ ಅದ್ಭುತವಾದ ಪದ, ಅದನ್ನು ಸ್ವೀಕರಿಸಿದ್ದೇನೆ. ಧನ್ಯವಾದಗಳು. ನಸ್ರಿನ್ ತಾಜ್ ಮೇಡಮ್. ನಾನು ಸರ್ ಮಲ್ಲಾರಪ್ಪ ಸರ್ ಮಾತಾಡಿ. ಸರ್ ಸತೀಶ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಕನ್ನಡಿಯಲ್ಲಿ ನಾವು ನೋಡ್ಕೊಂಡಾಗ ನಮ್ಮ ಪ್ರತಿಬಿಂಬ ನಮಗೆ ಕಾಣಿಸುತ್ತೆ. ಬಟ್ ಡಿಫ್ರೆನ್ಸ್ ಆಗಿ ನಾವು ಯಾವ್ದಕ್ಕೂ ಕಾಣಕ್ ಸಾಧ್ಯ ಇಲ್ಲ. ಆದ್ರೆ ಆ ಬೆಕ್ಕು ತನ್ನ ಮುಖ ಅದ್ರ ಮುಖನೇ ನೋಡ್ಕೊಂಡ್ರು ಕೂಡ ನಾನು ಸಿಂಹದಂತೆ ಬಹು ಎತ್ತರವಾಗಿ ನಾನು ಬೆಳಿಬೇಕು, ನಾನು ಅನೇಕ ಶಬ್ದ ಸಂಗ್ರಹವನ್ನ ನಾನು ಮಾಡ್ಬೇಕು ಅಂತ ಒಂದು ಭಾವನೆ ಅದಕ್ಕಿರ್ಬೋದು ಅಷ್ಟೇ. ಬಟ್ ಬೆಕ್ಕು ಕನ್ನಡಿ ಬಂದು ನಿಂತ್ಕೊಂಡ್ರೆ ಅದ್ರ ತರಾನೇ ಕಾಣಿಸುತ್ತೆ. ನಾವು ಕನ್ನಡಿ ಬಂದು ನಿಂತ್ಕೊಂಡ್ರೆ ನಮ್ ತರಾನೇ ನಾವು ಕಾಣಿಸ್ತೀವಿ ಹೊತ್ತು ಬೇರೆ ತರ ಕಾಣಕ್ ಸಾಧ್ಯ ಇಲ್ಲ. ಆದ್ರೆ ಅದರ ಭಾವನೆ ಆ ರೀತಿ ಇರ್ಬೋದು ಸರ್, ಅಷ್ಟೇ. ಭಾವನೆ ಆ ರೀತಿ ಇದೆ. ಸೂಪರ್ ಸರ್, ಥ್ಯಾಂಕ್ ಯು. ನಸ್ರಿನ್ ತಾಜ್ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಇದು ಪ್ರಾಣಿಗಳಲ್ಲಿ ತುಂಬಾ ಹೆದರುವಂತ ಪ್ರಾಣಿ ಅಂದ್ರೆ ಬೆಕ್ಕೆ ಸರ್. ಬೆಕ್ಕಕ್ಕೆ ಒಂಚೂರು ನಾವು ಕಂಡ್ರೆ ಸಾಕು ಅದು ಮೈಲ್ ದೂರ ಹೊರಟೋಗುತ್ತೆ. ಆದ್ರೆ ಅದಕ್ಕೆ ಒಂದಿನ ಯೋಚನೆ ಬರ್ಬೋದು, ಎಲ್ಲಾ ಪ್ರಾಣಿಗಳು ಎಷ್ಟು ಧೈರ್ಯಶಾಲಿಯಾಗಿ ಓಡಾಡ್ತಾ ಇರ್ತಾರೆ, ನಾನ್ ಯಾಕೆ ಇಷ್ಟೊಂದು ಹೆದರ್ತೀನಿ ಅಂತ. ಎಲ್ಲೋ ಒಂದ್ ಮನೇಲಿ ಹೋಗಿ ನೋಡ್ಬಿಟ್ಟು ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ನೋಡ್ಬೋದು. ಅದು ಮನ್ಸಲ್ಲೇ ಅನ್ಕೋಬಹುದು, ಏನು ನಾನು ಎಲ್ಲಾ ಪ್ರಾಣಿಗಳಿಗಿಂತನೂ ನಾನು ತುಂಬಾ ಹೆದರ್ತೀನಲ್ಲ, ಯಾಕೆ ನನ್ಗೆ ಈ ಹೆದರಿಕೆ ಅಂತ. ಅದ್ರ ಮನ್ಸಲ್ಲಿಯೇ ನೀನು ತುಂಬಾ ನೆಗೆಟಿವ್ ಥಿಂಗ್ಸ್ ಅನ್ನ ನಿಮ್ ಮನ್ಸಲ್ಲಿ ಇಟ್ಕೊಂಡಿದೀಯೇ, ಆದ್ರಿಂದ ನೀನ್ ತುಂಬಾ ಹೆದರ್ತಾ ಇದೀಯ. ನೀನ್ ಪಾಸಿಟಿವ್ ಆಗಿ ನೋಡು, ಸಿಂಹದಂತೆ ಆಗ್ತೀಯ ಅಂತ. ಅದು ಪಾಸಿಟಿವ್ ಇಂದ ನೀನು ಗೆಲ್ಲೋ ಸಾಧ್ಯ ಅಂತ ಅದು ಮನ್ಸು ಹೇಳಿದಾಗ ಅದು ಅದೇ ತರ ಕಾಣ್ಸಕ್ ಸಾಧ್ಯ ಆಗಿದೆ ಸರ್. ಸೂಪರ್, ಥ್ಯಾಂಕ್ ಯು. ನೈಸ್, ಒಳ್ಳೆ ಡಿಫ್ರೆಂಟ್ ಆಗಿಡಿದ್ರಿ. ಥ್ಯಾಂಕ್ ಯು. ಭಾರ್ಗವಿ ಮೇಡಮ್. ನಮಸ್ಕಾರ. ಎಲ್ರು ಹೇಳಿದ್ರು, ನಂದು ಅದೇ ಒಪಿನಿಯನ್. ಆದ್ರೆ ಬಿಂಬ ಮತ್ತೆ ಪ್ರತಿಬಿಂಬ ಕನ್ನಡಿಯಲ್ಲಿ ನೋಡುವಾಗ ಬಿಂಬ ಮತ್ತೆ ಪ್ರತಿಬಿಂಬ ವ್ಯತ್ಯಾಸ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಆಧ್ಯಾತ್ಮದ ದೃಷ್ಟಿಯಿಂದ ನೋಡುವುದಾದ್ರೆ ನಮ್ಮೊಳಗಿನ ಭಗವಂತನ ರೂಪ ಕಾಣಬಹುದು ಅಷ್ಟೇ. ಹಾಗೆ ಬೆಕ್ಕು ಇದೆಲ್ಲ ಸಾಧಾರಣ ಒಂದೇ ಫ್ಯಾಮಿಲಿ ಬರುವುದರಿಂದ ಅದರ ಒಳಗಿರುವ ಅಂತರಾತ್ಮ ಅಂತ ಹೇಳಿದ್ರೆ ಸಿಂಹದ ಹಾಗೆ ಸ್ವಲ್ಪ ಕ್ರೌರ್ಯ ಅದು ಇದೆಲ್ಲ ಇರಬಹುದು. ಅದು ಅದರಲ್ಲಿ ಕಾಣ್ತಾ ಉಂಟು. ಏನಿದ್ರು ಸಹ ನಮ್ಮಲ್ಲಿ ಒಳಗೆ ಒಂದು ಶಕ್ತಿ ಉಂಟು. ಆ ಶಕ್ತಿಯನ್ನು ನಾವು ಉಪಯೋಗಿಸಿಕೊಂಡು ಹೆಮ್ಮರವಾಗಿ ಬೆಳಿಬೇಕು ಅಂತ ಭಾವನೆ. ಸೂಪರ್, ನೈಸ್ ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ. ರೈಟ್, ಕೊನೆ ಮಾತು ಆಶಾ ಮೇಡಮ್. ನಮಸ್ತೆ. ಮಾರ್ಜಾಲ ಒಂದು ದರ್ಪಣದ ಮುಂದೆ ನಿಂತು ಮೃಗರಾಜನೆಂದು ಭಾವಿಸಿತ್ತು. ಇದು ಸತ್ಯವೇ ಹೌದು. ಏಕೆಂದರೆ ನಮ್ಮಲ್ಲಿರುವಂತ ಆತ್ಮಶಕ್ತಿ ಮತ್ತು ಇಚ್ಛಾಶಕ್ತಿಯ ಜೊತೆಗೆ ನಾನೇ ಎಲ್ಲ ಬಲ್ಲೆ, ಎಲ್ಲವನ್ನು ಅರಿತಿದ್ದೇನೆಂಬ ಧೈರ್ಯದೊಂದಿಗೆ ನಾಯಕತ್ವದ ಗುಣವನ್ನು ಹೊಂದಿದಾಗ ನಾವು ಸಿಂಹವಾಗಿ, ಬೆಕ್ಕೊಂದು ಸಿಂಹವಾಗಿ ಮಾರ್ಪಾಡುವಾಗುವ ಸಾಧ್ಯವಿದೆ. ಹಾಗೆ ನಾವು ಎಲ್ಲವನ್ನು ಬಲ್ಲೆ ಅಂದರೆ ಎಲ್ಲವನ್ನು ಹೇಳಲು ಸಾಧ್ಯವಿದೆ ಸರ್. ಸೂಪರ್, ಥ್ಯಾಂಕ್ ಯು. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿರಿ. ಒಬ್ಬರಿಗಿಂತ ಒಬ್ರು ಭಿನ್ನವಾಗಿ ಹೇಳಕ್ಕೆ ಪ್ರಯತ್ನ ಪಟ್ರಿ. ಅದು ಬರ್ಬೇಕು, ಬರ್ಲಿ ಅಂತ ಹೇಳ್ಬಿಟ್ಟೆ ನಾವು ಚಿತ್ರಗಳನ್ನ ತರ್ತೇವೆ. ಯಾಕಂದ್ರೆ ಅದನ್ನ ನಾವು ಒಬ್ಬರ ಆಲೋಚನೆ, ಒಬ್ಬರದೇ ಉತ್ತರವನ್ನು ಕೊಟ್ಟಾಗ ನಮ್ಮ ಮನಸ್ಸು, ನಮ್ಮ ಮೈಂಡ್ ಏನ್ ಮಾಡುತ್ತಪ್ಪ ಅಂದ್ರೆ ಅವ್ರು ಹೇಳ್ಬಿಟ್ರು ಉತ್ತರ, ಅಂದ್ರೆ ಇನ್ನೊಂದು ಏನ್ ಹೇಳ್ಬೋದು ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಆಗುತ್ತೆ. ಆ ಯೋಚನಾ ಲಹರಿ ನಿಮ್ಮಲ್ಲಿ ಬೆಳೀತಾ ಹೋದಾಗೆಲ್ಲ ನಿಮ್ಮಲ್ಲಿ ಯಾವುದೇ ಒಂದು ಸಂದರ್ಭ, ಒಂದು ಸಿಚುವೇಶನ್ಸ್ ಬಂದಾಗ ಚಿತ್ರ ವಿಶ್ಲೇಷಣೆ ಆಗ್ಬೋದು ಅಥವಾ ಸಂದರ್ಭ ವಿಶ್ಲೇಷಣೆ ಆಗ್ಬೋದು, ಅಥವಾ ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಏನ್ ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯೋಚನಾ ಲಹರಿಗಳು ಶುರುವಾಗ್ತವೆ. ಆ ಯೋಚನಾ ಲಹರಿಗೆ ಹಚ್ಚಲಿಕ್ಕೆ ಇವೆಲ್ಲ ಚಿತ್ರಗಳು ನಿಮಗೆ ಸಹಾಯ ಕೂಡ ಮಾಡ್ತವೆ. ರೈಟ್, ನೀನ್ ಏನ್ ಆಗಿದೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನ್ ಏನ್ ಆಗ್ಬೇಕು ಅಂತ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀನ್ ಬೆಕ್ಕೆ ಆಗಿರ್ಬಹುದು, ಬೆಕ್ಕೆ ಆಗಿರ್ಬೇಕಂತಿಲ್ಲ, ಸಿಂಹವನ್ನು ಕೂಡ ಆಗ್ಬಹುದು. ಯಾಕೆ ಯೋಚನೆ ಮಾಡಬಾರ್ದು? ಯಾಕೆ ಇಮ್ಯಾಜಿನೇಷನ್ ಮಾಡ್ಕೊಬಾರ್ದು? ಯಾಕೆ ಕನಸನ್ನ ಕಾಣಬಾರ್ದು? APJ ಅಬ್ದುಲ್ ಕಲಾಂ ಹೇಳ್ತಾರೆ, ಡ್ರೀಮ್ ಬಿಗ್ ಅಂತ. ಕಾಣ್ತೀರಾ ಕನಸು ಕಂಡ್ರೆ ಸಣ್ಣದೇ ಯಾಕೆ ಕಾಣ್ತೀರಾ? ಕಾಣದ್ ಕಂಡ್ರೆ ದೊಡ್ಡದೇ ಕಾಣ್ರಿ ಅಂತ ಹೇಳ್ತಾರೆ. ಬೆಕ್ಕನಂಗೆ ಸಣ್ಣದೇ ಆಗಿದ್ರು ಕೂಡ, ಮೂರ್ತಿ ಚಿಕ್ಕದೇ ಆಗಿದ್ರು ಕೂಡ ಅದ್ರ ಕೀರ್ತಿ ದೊಡ್ಡದಾಗಿರ್ಬೇಕು ಅಂತ ಹೇಳಿದ್ರಲ್ಲ ಸರ್. ಹಂಗೆ ನಮ್ಮ ಮೂರ್ತಿ ಚಿಕ್ಕದಾಗಿರ್ಲಿ, ಹೇಗೆ ಇರ್ಲಿ, ನಾವು ಯಾವ್ದೇ ಪೊಸಿಷನ್ ಆಗಿರ್ಲಿ, ನಾನು ಈಗ 0 ಅಂತ ಸರ್ ನನ್ನ ಮಾತಲ್ಲಿ ಅಂದ್ರೆ ಕೂಡ ನಾನು 0 ಆಗಿರ್ಬೇಕು ಅಂತಾನೆ ಅನ್ಕೊಬೇಕಾ? ಇಲ್ಲ, ಡ್ರೀಮ್ ಬಿಗ್. ನಾನು ಇನ್ನೊಂದು ತಿಂಗಳಲ್ಲಿ ಅಬೌವ್ 60% ಆಗ್ತೀನಿ, ಆಗ್ಬೇಕು ಅಂತ ನೀವು ನಿಮ್ಮ ಕನ್ನಡಿ ಮುಂದೆ ನೀವೇ ನಿಂತ್ಕೊಂಡು ಅನ್ಕೊಬೇಕು, ಕನಸು ಕಾಣಬೇಕು, ಇಮ್ಯಾಜಿನೇಷನ್ ಮಾಡ್ಕೊಬೇಕು, ವೇದಿಕೆ ಮಾತಾಡ್ತೀನಿ ಅಂತ ಅನ್ಕೊಬೇಕು.
ಅದು ನಿಮ್ಮನ್ನ ಬದಲಾವಣೆ ಕಡೆ ಖಂಡಿತ ಕರೆದೊಯ್ಯುತ್ತೆ. ಸೊ ಅದು ಈ ಚಿತ್ರ ಸತ್ಯದ ಮೂಲಕ ಅರ್ಥ ಮಾಡ್ಕೊಂಡ್ರೆ ತುಂಬಾ ಬದಲಾವಣೆ ನಮ್ಮಲ್ಲಿಯೂ ನಿಮ್ಮಲ್ಲೂ ಖಂಡಿತ ಆಗ್ತವೆ ಕಣ್ರಿ ಅಂತ ಹೇಳ್ತಾ ಪದಗಳ ಮೋಡಿ ಭಾಷೆಯ ಸೊಗಡಿಗೆ ಹೋಗೋಣ. ಎಸ್, ಪದಗಳು ತುಂಬಾ ಚಂದ ಮೋಡಿ ಮಾಡ್ತವೆ, ಅದೇ ಭಾಷೆಯ ಸೊಗಡು. ಒಂದು ಭಾಷೆ ಎಷ್ಟು ಚಂದವಾಗಿರುತ್ತೆ ಅಂತ ನೀವೆಲ್ಲ ಕೇಳಿರ್ಬೋದು. ಭಾಷೆಯಲ್ಲಿ ಬರುವಂತ ಆ ಭಾಷಾ ಸಾಹಿತ್ಯವನ್ನ ಗಮನಿಸಿದಾಗ ಸಾಕಷ್ಟು ಸೊಗಡುತನ ಅಲ್ಲಿ ಕಾಣ್ತಾ ಬರುತ್ತೆ. ಹಾಗೇನೆ ಪದಗಳು ಎಷ್ಟು ಚಂದ ಮೋಡಿ ಮಾಡುತ್ತೆ ಅಂತಂದಾಗ ನಾವು ಹೇಳುವಂತ ಲಾವಣಿ ಆಗಿರ್ಬೋದು, ನಾವು ಹೇಳುವಂತ ಕಥಾ ಶೈಲಿ ಆಗಿರ್ಬೋದು, ನಾವು ಅಭಿವ್ಯಕ್ತಿಗೊಳಿಸುವಂತ ಮಾತಿನ ಒಂದು ಸೆಳೆತ ಆಗಿರ್ಬೋದು, ಅಥವಾ ಹೊರೆತ ಆಗಿರ್ಬೋದು, ಅಥವಾ ವೇಗ ಆಗಿರ್ಬೋದು, ಆವೇಗ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಮೋಡಿ ಮಾಡ್ತಾ ಹೋಗ್ತವೆ ಕೇಳುವಂತವ್ರಿಗೆ. ಆ ಶಕ್ತಿ ಪದಗಳಿಗೆ ಇದೆ, ಆ ಪದ ಸಂಪತ್ತಿಗೆ ಇದೆ. ಆ ಪದಗಳ ಆ ಮೋಡಿಯನ್ನ ಮಾಡೋರಾಗ್ಬೇಕಪ್ಪ ಅಂದ್ರೆ ನಾವು ಈ ಭಾಷೆಯನ್ನ ತಿಳ್ಕೊಬೇಕು. ಭಾಷೆಯಲ್ಲಿರುವಂತ ಪದಗಳ ಪರಿಚಯ ನಮ್ಗೆ ಹೆಚ್ಚು ಇರಬೇಕು. ಅದಿದ್ದಾಗ ಮಾತ್ರ ನಮ್ಮಲ್ಲಿ ಹೆಚ್ಚಾಗುತ್ತೆ. ಇದೇ ಸಂದರ್ಭಕ್ಕೆ ನಿಮಗೆ 3ನೇ ಅಸೈನ್ಮೆಂಟ್ ಹೇಳ್ತೀನಿ. ಈಗ ಏನ ತಂದ್ರಪ್ಪ ಸರ್ ಅನ್ಕೊಂತೀರಾ? ರೈಟ್, ಫಸ್ಟ್ ಅಸೈನ್ಮೆಂಟ್ ಒಂದು ವಿಡಿಯೋ ಹೇಳಿದ್ವಿ, 3 ಮಿನಿಟ್ಸ್ ವಿಡಿಯೋ ಮಾಡಿ ಹಾಕಿದ್ದೀರಾ. ಯಾರ್ಯಾರ ಪಟ್ಟಿ ಆಗಿದೆ ಅಂತ ನಾನು ಹಾಕಿದ್ದೇನೆ. ಸೆಕೆಂಡ್ ಅಸೈನ್ಮೆಂಟ್ ನಿಮಗೆ 3 ಪದಗಳನ್ನ ಕೊಟ್ಟಿದ್ವಿ. ಯಾವ ಮಾತಿನ ಬಗ್ಗೆ ಬರೀಲಿಕ್ಕೆ ಕೊಟ್ಟಿದ್ವಿ. ಒಂದು ವಿಡಿಯೋದಲ್ಲಿ ಹೇಳಿದ್ವಿ, 2ನೇದು ಬರ್ದಿದ್ರಿ. ಈಗ 3ನೇ ಅಸೈನ್ಮೆಂಟ್ ಹೇಳ್ತಾ ಇದ್ದೇನೆ ಇವತ್ತು ದಿನಾಂಕ 9, ಇವತ್ತಿಂದ 4 ದಿನ, 4 ಡೇಸ್ ಟೈಮ್ ಕೊಟ್ಟಿರ್ತೇನೆ. 4 ಡೇಸ್ ಒಳಗೆ ಕಂಪ್ಲೀಟ್ ಆಗ್ಬೇಕು. ಎಸ್, ಏನ್ ಮಾಡ್ಬೇಕು ಸರ್ ಈ ಅಸೈನ್ಮೆಂಟ್ ಅಂದ್ರೆ, ಪ್ರತಿಯೊಬ್ಬರಿಗೂ ನಾನು ಈ ದಿನ ರಾತ್ರಿ ಒಳಗಡೆ ಅಥವಾ ನೀವು ಬೆಳಿಗ್ಗೆ ಕಣ್ ಬಿಡೋದ್ರೊಳಗೆ, ಅಂದ್ರೆ ನಿದ್ದೆಯಿಂದ ಎದ್ದೇಳೋದ್ರೊಳಗೆ ನಾನು ನಿಮ್ಮ ಪ್ರತಿಯೊಬ್ಬರಿಗೂ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದೊಂದು ಅಕ್ಷರ ಕೊಡ್ತೇನೆ. ಏನ್ ಕೊಡ್ತೀನಿ? ಒಂದೊಂದು ಅಕ್ಷರವನ್ನ ಕೊಡ್ತೀನಿ, ಆ ಇಂದ ಳವರೆಗೆ. ಕೆಲವರಿಗೆ ಕಡಿಮೆ ಬರ್ಬೋದು, ಕೆಲವು ಜಾಸ್ತಿ ಬರ್ತವೆ. ಉದಾಹರಣೆ, ಆ ಅಕ್ಷರದಿಂದ ಕ ಅಕ್ಷರದಿಂದ ತುಂಬಾ ಪದಗಳು ಬರ್ತವೆ. ಳ ಅಕ್ಷರ ಅಥವಾ ಣ ಅಕ್ಷರ ಅಥವಾ ಜ್ಞ ಅಕ್ಷರಗಳು ತುಂಬಾ ಕಡಿಮೆ ಬರ್ತವೆ. ಇರ್ಲಿ, ಅದು ಎಷ್ಟು ಬರ್ತಾವ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಪ್ರತಿಯೊಬ್ಬರಿಗೂ ಒಂದು ಅಕ್ಷರ ಮಾತ್ರ ಬರುತ್ತೆ. ಕನ್ನಡ ಭಾಷೆಯ ಅಕ್ಷರಗಳೇ ಬರ್ತವೆ, ಆ ಇಂದ ಳವರೆಗೂ ಕೂಡ. ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಪ್ರತಿ ಅಕ್ಷರಕ್ಕೂ ಗುಣವಾಚಕಗಳನ್ನ ಸಂಗ್ರಹಿಸಿ ಬರಿಬೇಕು. ಎಷ್ಟು ಬರಿಬೇಕು? ಎಷ್ಟಾದ್ರೂ ಬರಿಬಹುದು, ಮ್ಯಾಕ್ಸಿಮಮ್ 5, 10, 20 ಬೇಡ, ಸ್ವಲ್ಪ ಜಾಸ್ತಿನೇ ಬರೀರಿ. 50, 100, 150 ಈ ರೀತಿ ಹೋಗ್ಲಿ ರೇಷಿಯೋ. ಗುಣವಾಚಕಗಳು ಅಥವಾ ವಿಶೇಷಣಗಳನ್ನ ಬರಿಬೇಕು. ಗುಣವಾಚಕಗಳು ನಾನು ಆಗ್ಲೇ ಹೇಳ್ತಾ ಹೋದೆ, ಕನ್ನಡದ ಬಗ್ಗೆ ಹೇಳ್ತಾ ಹೋದೆ. ನಮ್ಮ ಭಾಷೆ ಸೊಗಡು, ನಮ್ಮ ಭಾಷೆ ಎಷ್ಟು ಚಂದ ಇರುತ್ತೆ ಕನ್ನಡ ಅಂತ ನಾನು ಹೇಳಿದೆ. ಕೆಲವರೆಲ್ಲ ಎಕ್ಸಾಮಿಗೆ ಹೋಗಿದ್ರಿ, ಸ್ಟಾರ್ಟಿಂಗು ಟಾಸ್ಕ್ ರೂಮ್ ಅಲ್ಲಿ ಹೋಗಿದ್ರಿ, ಅವ್ರಿಗೆ ಗೊತ್ತಾಗ್ಲಿಲ್ಲ ನನ್ನ ಕನ್ನಡ, ನನ್ನ ಭಾಷೆ ಹೇಗಿರುತ್ತೆ. ಇದನ್ನ ಕತ್ತಲಿಂದ ಕರೆದುಕೊಂಡು ಹೋಗುವಂತ ಭಾಷೆ ಅಲ್ವಾ. ಕಗ್ಗದ ಸೊಬಗು ಕನ್ನಡ, ಕಗ್ಗಂಟಿನಿಂದ ಬಿಡಿಸುವುದು ಕನ್ನಡ, ಕಗ್ಗತ್ತಲಿಂದ ಬೆಳಕಿನೆಡೆಗೆ ಸಾಗಿಸುವುದು, ಕಂಕಣ ಕಟ್ಟಿ ಕನ್ನಡಕ್ಕಾಗಿ ಕಂಕಣ ಬದ್ಧರಾಗಿ ದುಡಿಸುವುದು, ಕಂಗೊಳಿಸುವ ಕನ್ನಡ, ಸೊಬಗಿನ ಕನ್ನಡ, ಕನ್ನಡಿ ಒಳಗಿನ ಕನ್ನಡ, ಕಡಲ ಕಡಿಯ ಅಲೆಯಂತೆ. ತುಂಬಾ ನಾನು ಗುಣ ವಿಶೇಷಣಗಳನ್ನ ಕನ್ನಡದ ಬಗ್ಗೆನೇ ಹೇಳ್ತಾ ಹೋದೆ. ಸುಮಾರು ಒಂದು 50 ವಿಶೇಷಣಗಳನ್ನ ಪಟ 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 ಹೇಳ್ತಾ ಹೋದೆ. ಇಟ್ ಮೀನ್ಸ್ ಇದು ಬರೀ ಒಂದೇ ಅಕ್ಷರ ತಗೊಂಡಿದ್ದು, ಕ ಅಕ್ಷರದ ಉದಾಹರಣೆ ತಗೊಂಡು ನಾನು ಹೇಳಿದ್ದು ಆರಂಭದಲ್ಲಿ. ಅಂದ್ರೆ ಒಬ್ಬ ಭಾಷಣಕಾರನಿಗೆ ಅವನ ಭಾಷಾ ಹಿಡಿತ ಬರ್ಬೇಕು ಅಂತಂದ್ರೆ ಆ ಗುಣ ವಿಶೇಷಣತೆ ಇರ್ತಾವಲ್ಲ. ನಾನೊಂದು ಭಾಷಣ ಮಾಡಕ್ ಹೊರಟಿದ್ದೀನಿ, ಅಲ್ಲಿ ಆ ಊರಿನ ಬಗ್ಗೆ ನೋಡಿ. ಉದಾಹರಣೆಗೆ ದೇಶದ ಪ್ರಧಾನಿಗಳು ಎಲ್ಲೇ ಭಾಷಣ ಮಾಡಕ್ ಹೋಗ್ಲಿ, ಅಲ್ಲಿನ ವಿಶೇಷತೆಗಳನ್ನ ಅವ್ರು ಪ್ರತಿಬಿಂಬಿಸ್ತಾರೆ. ಅದಕ್ಕೆ ಅವ್ರ ಮಾತುಗಳು ಇಷ್ಟ ಆಗ್ತಾ ಹೋಗ್ತವೆ. ಅದ್ರ ಸಣ್ಣದೇ ಇರ್ಲಿ ದೊಡ್ಡದೇ ಇರ್ಲಿ, ಆ ಊರು ಅಥವಾ ನಗರ, ಅಲ್ಲಿ ಸಂಬಂಧಪಟ್ಟಂತ ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ ಅಥವಾ ಆ ಸ್ಥಳೀಯ ಭಾಷೆ, ಅದನ್ನೇ ಮೊದಲ ಭಾಷೆಯಾಗಿ ಆರಂಭದಲ್ಲೇ ಬಳಸ್ತಾ ಹೋಗ್ತಾರೆ. ಇದು ಉದಾಹರಣೆಯಾಗಿ ನಾನು ಹೇಳಿದ್ದು. ಅಂದ್ರೆ ಅವು ಅಷ್ಟು ಪರಿಣಾಮವನ್ನ ಬೀರ್ತಾ ಹೋಗ್ತವೆ. ಹಾಗಾಗಿ ಈ ಗುಣ ವಿಶೇಷಣೆಗಳನ್ನ ಅಡ್ಜೆಕ್ಟಿವ್ಸ್ ಅಂತ ಕರಿತವೆ ಇಂಗ್ಲಿಷ್ ಅಲ್ಲಿ. ಈ ಅಡ್ಜೆಕ್ಟಿವ್ಸ್ ಗಳನ್ನ ಹುಡುಕಿ ಬರ್ಬೇಕು. ಎಲ್ಲಿ ಸಿಗ್ತವೆ ಸರ್? ನೀವೆಲ್ಲ ಹೇಳ್ಬಿಟ್ರಿ ಅಂತಂದ್ರೆ ಭಾರ್ಗವಿ ಮೇಡಮ್ ಅಂತ ಬೈಕೊಂಡ್ಬಿಡ್ತಾರೆ. ಸರ್ ನಾನು ಬರೆಯೋದೇ ಕಮ್ಮಿ, ಮಲರಪ್ಪ ಸರ್ ಅಷ್ಟೇ ಬೈಕೊಂಡ್ಬಿಡ್ತಾರೆ, ಬರೆಯೋದೇ ಕಮ್ಮಿ ಸರ್, ನಾವು ಎಲ್ಲಿ ಹುಡುಕೋಣ? ಈ ಟೀಚರ್ಸ್ ಇದಾರೆ, ಎಲ್ಲ ಪ್ರಾಬ್ಲಮ್ ಇಲ್ಲ, ಅವ್ರು ಹೆಂಗೋ ಮಾಡ್ಬಿಡ್ತಾರೆ, ನಾವು ಹೆಂಗ್ ಮಾಡ್ಬೇಕು ಅಂತ ಅಂತೀರಾ. ರಾಜೇಶ್ ಮೇಡಮ್ ಅವರು ವೈದ್ಯರು ಇದಾರೆ, ಡಾಕ್ಟರ್ ಇದಾರೆ, ಅವರು ಕೂಡ 100% ಎಸ್ ನೋಡ್ರಿ, ಎಲ್ಲ 100% ಬೈಕಣಕ್ ಶುರು ಮಾಡಿದ್ದಾರೆ. ರೈಟ್, ಅವ್ರಿಗೆ ಬಹಳ ಸುಲಭ ಕೊಡ್ತೀನಿ, ನ್ಯಾಯ ಆಧಾರ ಕೊಟ್ಬಿಡ್ತೀನಿ. ಭಾರ್ಗವ್ ಮೇಡಮ್ ಎತ್ಲ ಹುಡುಕಿ ಸಿಗೋದಿಲ್ಲ ಸರ್, ಸಿಗ್ಲಿಲ್ಲ ಅಂತ ಓಕೆ ಯು ಆರ್ ರೈಟ್ ಮೇಡಮ್ ಅಂತ ಅಷ್ಟೇ, ನೋ ಪ್ರಾಬ್ಲಮ್. ಅವು ಗುಣವಾಚಕಗಳು ಏನಪ್ಪಾ ಅಂದ್ರೆ
ಅದು ನಮ್ಗೊಂದು ಬೆಸ್ಟ್ ಟೂಲ್. ಅವು ರೆಡಿಮೇಡ್ ಫುಡ್ ಇದ್ದಂಗೆ. ನನಗೆ ಭಾಷಣ ಮಾಡ್ಬೇಕಾ, ಯಾವ ವಿಚಾರ, ಈ ವಿಚಾರ, ಆ ವಿಚಾರಕ್ಕೆ ತಕ್ಕಂಗೆ ನಾನು ಏನು ವರ್ಣಿಸಿ ಹೇಳ್ಬೋದು, ಯಾವ್ಯಾವ ಅದನ್ನ ಬಳಸ್ಬೋದು ಅನ್ನೋದಕ್ಕೆ ರೆಡಿ ಫುಡ್. ನೋಡಿ, ಇಲ್ಲಿ ನಾವು ಅಸೈನ್ಮೆಂಟ್ ಕೊಡೋದು ಒಬ್ರಿಗೆ ಒಂದೇ ಅಕ್ಷರ, ಬಟ್ ನಾವು ಅದಕ್ಕೊಂದು ಸ್ಪೆಷಲ್ ಗ್ರೂಪ್ ಮಾಡ್ತೀನಿ. ಆ ಗ್ರೂಪ್ ಅಲ್ಲಿ ಹಾಕ್ತೀನಿ. ನಾನು ಫಸ್ಟ್ ಬ್ಯಾಚ್ ಮಾಡಿದಾಗ ಒಂದು ಗ್ರೂಪ್ ಇದೆ, ಭಾಷಣಕ್ಕೆ ವಾಕ್ಯ ಸಂಪತ್ತು ಅಂತ. ಸುಮಾರು 13,000 ಪೋಸ್ಟರ್ ಬಿದ್ದಿದವರಲ್ಲಿ, 13,000 ಪೋಸ್ಟರ್ಸ್. ಆ ಬ್ಯಾಚ್ನವರು ಈಗ ಬಂದು ಮಾತಾಡ್ರಿ ಅಂದ್ರೆ ಈಗ ಮಾತಾಡ್ತಾರೆ. ಯಾಕೆಂದ್ರೆ ಅಷ್ಟು ಸಂಪತ್ತಿದೆ. ಅವ್ರಿಗೆ ಒಂದು 5 ನಿಮಿಷ ಇವರ ಸೈಕಲ್ ಗ್ಯಾಪ್ ಸಿಕ್ಕರೆ ಸಾಕು, ಅಲ್ಲಿರೋಂತ ಗ್ರೂಪ್ ಓಪನ್ ಮಾಡ್ಕೊಂಡು ಇದು 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 ಒಳ್ಳೇದಿದೆ ಅಂತ ತಗೊಂಬಂದು ಹೇಳ್ಬಿಡ್ತಾರೆ. 5 ನಿಮಿಷ ಆರಾಮ ಮಾತಾಡ್ಬಿಡ್ತಾರೆ. ಅದು ಎಷ್ಟು ಹೆಲ್ಪ್ ಮಾಡ್ತಿದೆ. ಅವರೇ ಅಭಿವ್ಯಕ್ತಿಗೊಳಿಸಿದ್ದಾರೆ. ಸಾಕಷ್ಟು ಸಲ ಉದಾಹರಣೆ ಹೇಳಿದ್ದಾರೆ ಅವರು ಆ ಗ್ರೂಪ್ ನ ಬಗ್ಗೆ. ನೀವು ಈ ಅಸೈನ್ಮೆಂಟ್ ಮೂಲಕ ಮಾಡುವಂತ ಕೆಲಸ ಎಷ್ಟು ಹೆಲ್ಪ್ ಆಗುತ್ತೆ ನಿಮ್ಗೆ ಅಂದ್ರೆ, ಒಬ್ರು ಒಂದ್ ಅಕ್ಷರ ಜೋಡಿಸ್ತೀರಾ, ಒಬ್ರು ಒಂದ್ ಅಕ್ಷರದ ಬಗ್ಗೆ ಬರೀತೀರಾ, 100 ಪದ 200 ಪದ ಎಷ್ಟೋ ಬರೀತೀರಾ, ಎಲ್ರು ಹಾಕಿರ್ತಾರೆ. ಹಂಗೆ ಎಲ್ಲರೂ ಕೂಡ ಆಗ್ತಾ ಹೋಗ್ತಾರೆ. ನಮ್ಮ ಉಷಾ ನಾಯಕ್ ಮೇಡಮ್ ಅಂತಾರೆ ಸಿಕ್ಬಿಟ್ರೆ ಕವಿತೆಗಳನ್ನೇ ಬರ್ಬಿಡ್ತಾರೆ. ಅಕ್ಷರ ಪದಗಳನ್ನು ಜೋಡಿಸಿ ಕವಿ ಮನಸ್ಸುಗಳು ಇರೋರಿಗೆ ಬಹಳ ಸುಲಭ ಆಗ್ಬಿಡುತ್ತೆ. ಒಳ್ಳೊಳ್ಳೆ ಕವನ, ಒಂದೇ ಅಕ್ಷರದ ಮೇಲೆ ಕವನ ಬರೆಯಕ್ಕೆ ಸುಲಭ ಆಗುತ್ತೆ. ಒಂದೇ ಅಕ್ಷರ ಹಿಡ್ಕೊಂಡು ಮಾತಾಡಕ್ ಶುರುವಾಗುತ್ತೆ. ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನಾನು, ಇಲ್ಲ ಅಥವಾ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಅಲ್ಲಿ ಬಾ ಅಕ್ಷರ, ಬಾಬರನ್ನು ಭಾರತಕ್ಕೆ ಒಂದಾಂತ ಶುರು ಮಾಡ್ಕೊಂಡು ಬರೇ ಬಾ ಬದುಕು, ಭರವಸೆ, ಬೆಳಕು, ಬಣ್ಣ, ಬಾಲ, ಬವಣೆ, 100 ಪದ ಬಳಸ್ತಾ ಹೋಗ್ತಾರೆ. ಅವರು ಸತೀಶ್ ಗಟ್ಟಿ ಅಂತ ನಮ್ಮ ಟ್ರೈನರ್, ನಮ್ಮ ಜೊತೆಗೆ ಟ್ರೈನಿಂಗ್ ತಗೊಂಡಂತವ್ರು, ಅವರೊಬ್ಬ ಬೆಸ್ಟ್ ಟ್ರೈನರ್. ಸಾಧ್ಯವಾದ್ರೆ ಅವ್ರನ್ನು ಕರೆಸ್ಬೇಕು ನಮ್ಮ ಸೆಷನ್ಗೆ ಅಂತ. ಬಿಕಾಸ್ ಅಮೋಘವಾದಂತ ಬಾಡಿ ಲ್ಯಾಂಗ್ವೇಜ್ ಅವ್ರದ್ದು, ಅವರ್ಣನೀಯ, ಅಸಾಧ್ಯವಾದಂತ ದೇಹ ಭಾಷೆಯನ್ನು ಬಳಸ್ಕೊಂಡು ತಮ್ಮ ಪದ ಸಂಪತ್ತು ಮತ್ತು ದೇಹ ಭಾಷೆ ಎರಡರಲ್ಲಿ ಎಕ್ಸಲೆಂಟ್ ಪರ್ಸನ್. ಬೆಂಗಳೂರಲ್ಲಿದ್ದಾರೆ ಸತೀಶ್ ಗಟ್ಟಿ ಅಂತ. ನಾನು ಮಹೇಶ್ ಸರ್ ಹತ್ರ ನಿರಂತರ ಮಾತಾಡ್ತೀನಿ. ಒಬ್ಬನ ಸೆಷನ್ ಕರೆಸಿ ಸರ್, ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಕಲಿಕಾರ್ಥಿಗಳಿಗೆ ಅಂತ. ಆ ವಿಡಿಯೋ ಶೇರ್ ಮಾಡ್ತೀನಿ ನನಗೆ ಆ ನಂತರ ಕ್ಲಾಸ್ ಮುಗಿದ್ಮೇಲೆ ಗ್ರೂಪ್ ಅಲ್ಲಿ. ಅಂದ್ರೆ ಆ ಗುಣವಾಚಕಗಳು ಎಷ್ಟು ಹೆಲ್ಪ್ ಮಾಡ್ತವೆ ಅಂತ ಒಂದು ಅದ್ಭುತವಾದ ಭಾಷಣ. 6 ರಿಂದ 7 ನಿಮಿಷ ಇದೆ. ಅದ್ಭುತ ಅನ್ಸ್ಬಿಡುತ್ತೆ. ಚಪ್ಪಾಳೆ ತಡ್ತಾರೆ, ನಗ್ತಾರೆ, ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಅಂತ ರೀತಿಯ ಭಾಷಣಕ್ಕೆ ಹೆಲ್ಪ್ ಆಗ್ತದೆ. ಜೊತೆಗೆ ಇಲ್ಲಿ ಎಲ್ಲರೂ ಸಂಗ್ರಹ ಮಾಡಾಕಿದ್ರಿಂದ 48 ಅಕ್ಷರಗಳನ್ನು ಹಾಕೋದ್ರಿಂದ ಎಲ್ಲರಿಗೂ ಉಪಯೋಗ. ಒಬ್ರಿಗಿಲ್ಲ, ಸ್ವಾರ್ಥ ಇಲ್ಲ, ಇಲ್ಲಿ ಯಾರಿಗೂ ಸ್ವಾರ್ಥ ಇಲ್ಲ. ನೀವು ಹಾಕುವಂತದ್ದು ಅಸೈನ್ಮೆಂಟ್ ಅನ್ನು ಕೂಡ ಏನ್ ಮಾಡ್ತೀವಪ್ಪ ಅಂದ್ರೆ, ಸೂರ್ಯ ಫೌಂಡೇಶನ್ ಇಂದ ಪ್ರತಿಯೊಂದು ಟೈಪ್ ಮಾಡಿಸ್ತೀವಿ ಕೂಡ. ಅದಕ್ಕೆ ಒಂದು ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿಸ್ತೇವೆ. ಅದು ಕೂಡ ಹಾಗೆ ನಾವು ವಾಕ್ಯ ಸಂಪತ್ತು ಹೇಳಿದ್ರು 13,000 ಅಂತ, ಅದನ್ನು ಕೂಡ ವರ್ಕ್ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಅದನ್ನು ಕೂಡ ಟೈಪಿಂಗ್ ನಡೀತಾ ಇದೆ. ಅವನ ನೆಕ್ಸ್ಟ್ ನಿಮ್ಮ ಟ್ರೈನಿಂಗ್ ನಂತರ ನಿಮಗೆ ಕೊಡುವಂತ ಕಾರ್ಯ ಕೂಡ ಆಗುತ್ತೆ. ನಿಮ್ಗೆ ಆ ವಾಕ್ಯ ಸಂಪತ್ತು, ನಿಮ್ಗೆ ಒಂದು ಪದ ಸಂಪತ್ತು. ನಮ್ಮ ಇವ್ರು ಹೇಳಿದ್ರು ಮಲ್ಲರಪ್ಪ ಸರ್, ಹೆಂಗ್ ಸಂಗ್ರಹ ಮಾಡ್ಬೇಕು ಸರ್, ಎಲ್ಲಿ ಸಿಗುತ್ತೆ ಸರ್ ಅಂತಂದ್ರು. ಎಸ್, ನಾವು ಕೊಡ್ತೇವೆ, ನೀವು ಸಂಗ್ರಹ ಮಾಡ್ಕೊಬೇಕು. ಕೊಟ್ಟಿದ್ದ ತಗೊಂಡು ಇಟ್ಕೊಂತೀವಿ ಅಷ್ಟೇ, ಅದನ್ನ ತೆಗಿಯಲ್ಲ, ನೋಡಲ್ಲ. ಬಟ್ ನೀವೇ ಸರ್ಚ್ ಮಾಡಿದ್ದು, ನೀವೇ ಬಳಸಿದ್ದು, ಅಥವಾ ನೀವೇ ಬರ್ದಿದ್ದಲ್ಲ ನಿಮ್ ಜೊತೆಗೆ ಇರ್ತಾ ಹೋಗ್ತದೆ. ತುಂಬಾ ಚೆನ್ನಾಗಿ ಬಳಸ್ತೀರ ಅವನ್ ಮಾತ್ರ, ಯಾಕಂದ್ರೆ ನೀವೇ ಇಷ್ಟಪಟ್ಟು ಬರೆದುಕೊಂಡಿರ್ತೀರ ಅದಕ್ಕೆ. ಹಂಗಾಗಿ ಅಸೈನ್ಮೆಂಟ್ ಇಷ್ಟೇ. 3rd ಅಸೈನ್ಮೆಂಟ್, ಪ್ರತಿಯೊಬ್ಬರಿಗೆ ಒಂದು ಅಕ್ಷರ ಕೊಡ್ತೀವಿ. ಆ ಅಕ್ಷರಕ್ಕೆ ಮ್ಯಾಕ್ಸಿಮಮ್ ಗುಣವಾಚಕ ಅಥವಾ ವಿಶೇಷಣಗಳನ್ನ ಅಥವಾ ಕ್ರಿಯಾವಿಶೇಷಣಗಳನ್ನ ಅಥವಾ ಕ್ರಿಯಾಪದಗಳನ್ನ, ಕೆಲವೊಂದು ಕ್ರಿಯಾಪದಗಳನ್ನ ಸೇರಿಸ್ಬಿಟ್ಟು ಬರಿತಾ ಹೋಗ್ಬೇಕು. ಒಂದೇ ಅಕ್ಷರ. ಉದಾಹರಣೆಗೆ ಕ ಅಂತ ಕೊಟ್ವಿ. ಕ ಅಂದ್ರೆ ಕನ್ನಡ. ಕಕ್ಕುಲತೆ ಅಂತ ಬರುತ್ತೆ, ಕಕ್ಷೆ ಅಂತ ಬರುತ್ತೆ, ಕಟಿಬದ್ಧ ಅಂತ ಬರುತ್ತೆ, ಕಪಟ ಅಂತ ಬರುತ್ತೆ, ಕಾಮನ ಬಿಲ್ಲು ಅಂತ ಬರುತ್ತೆ, ಕಡುಗತ್ತಲು ಅಂತ ಬರುತ್ತೆ, ಕಂಪು ಬರುತ್ತೆ ಅಲ್ವಾ, ಕರುಣಾಮಯಿ ಅಂತ ಬರುತ್ತೆ. ಹೀಗೆ ನೂರಾರು ಸಾವಿರಾರು ಹೇಳ್ಬೋದು ಒಂದೇ ಅಕ್ಷರಕ್ಕೆ. ಅದನ್ನೆಲ್ಲ ನಾವು ಇಟ್ಕೊಂಡು ಒಂದ್ ಕಡೆ ಇಟ್ಕೊಂತೀವಿ ಅಷ್ಟೇ. ಹಾಗಾಗಿ ಅದನ್ನ ಬರಿಬೇಕು. ಬರೆದ್ಬಿಟ್ಟು ನಿಗದಿತ ಸಮಯ ಕೊಡ್ತೀವಿ. ಅದಕ್ಕೊಂದು ಸಪರೇಟ್ ಗ್ರೂಪ್ ಮಾಡ್ತೇನೆ. ಆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಹೋಗ್ಬೇಕು. ಯಾಕೆ ಸಪರೇಟ್ ಗ್ರೂಪ್? ಇರೋ ಗ್ರೂಪೇ ಸಾಕಾಗಲ್ಲ ಅಂದ್ರೆ, ಇರೋ ಗ್ರೂಪ್ ಅಲ್ಲಿ ಮತ್ತೆ ಹುಡ್ಕಕ್ಕಾಗಲ್ಲ. ನಾವು ಸಪರೇಟ್ ಮಾಡೋ ಗ್ರೂಪ್ ಅದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ನಿಮಗೆ ಆ ಟು ಳ ಅಕ್ಷರದವರೆಗಿನ ಗುಣ ವಿಶೇಷಗಳ ಪದ ಸಂಗ್ರಹ ಅಲ್ಲಿ ಇರುತ್ತೆ ಒಂದೇ ಗ್ರೂಪ್ ಅಲ್ಲಿ. ನೀವು ಅಲ್ಲಿ ಜಾಯ್ನ್ ಆಗಿರ್ತೀರ, ನೀವು ಯಾವಾಗ ಬೇಕಾದ್ರೆ ಆ ಪದ ಸಂಪತ್ತರ ನೀವೆಲ್ಲರೂ ಮುಕ್ತವಾಗಿ ಬಳಸ್ಕೊಳ್ಳುವಂತ ಸ್ವತಂತ್ರ ಕೂಡ ಅಲ್ಲಿರುತ್ತೆ. ಇವು ನಾವು ಸಂಪತ್ತನ್ನ ಕ್ರಿಯೇಟ್ ಮಾಡ್ತಿರುವಂತ ಕಾರ್ಯ ಕೂಡ ಹೌದು. ಸಂಪತ್ತು ಎಲ್ಲರಿಗೂ ಸಿಗ್ಬೇಕು, ರಾಜ್ಯದ ಶಿಕ್ಷಕರೆಲ್ಲರಿಗೂ ಸಿಗ್ಬೇಕು. ಮುಂದಿನದಲ್ಲಿ ಸೂರ್ಯ ಫೌಂಡೇಶನ್ ಒಂದು ವೆಬ್ಸೈಟ್ ಬಿಡುಗಡೆ ಆಗುತ್ತೆ. ಆ ವೆಬ್ಸೈಟ್ ಅಲ್ಲಿ ಕೂಡ ಎಲ್ಲ ನೀವೇನು ಸಂಗ್ರಹ ಮಾಡಿರ್ತೀರೋ ನಿಮ್ಮ ಹೆಸರಲ್ಲಿ ಅವೆಲ್ಲವೂ ಬರ್ತಾ ಹೋಗ್ತವೆ. ಯಾರ್ಯಾರು ಸಂಗ್ರಹ ಮಾಡ್ಕೊಡ್ತೀರಾ, ಉದಾಹರಣೆ ಆ ಅಕ್ಷರ ಅನ್ನೋರು ನಸ್ರೀನ್ ತಾಜ್ ಮೇಡಮ್ ಕೊಟ್ಟಿದ್ದೇನೆ ಉದಾಹರಣೆಗೆ ಅಂತಂದ್ರೆ, ಅದ್ರ ಮೇಲೆ ಹೆಡ್ಡಿಂಗ್ ನಸ್ರೀನ್ ತಾಜ್ ಅವರು ಶಿಕ್ಷಕರು ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ ಅವ್ರು ಸಂಗ್ರಹ ಮಾಡೋ ಇಡೀ ಪಟ್ಟಿ ಅಲ್ಲಿರುತ್ತೆ.
ನಿಮ್ಮ ಹೆಸರಲ್ಲೇ ಸಂಗ್ರಹ ಆಗುತ್ತೆ. ನಾವು ಯಾರು ಕೂಡ ಕ್ರೆಡಿಟ್ ನಾವು ತಗೊಳಕ್ ಹೋಗೋದಿಲ್ಲ. ಈ ರೀತಿಯ ಒಂದು ಕಾರ್ಯ ಚಟುವಟಿಕೆಯೂ ಹೌದು, ಜೊತೆಗೆ ಎಲ್ಲರಿಗೂ ಕೂಡ ಬಳಕೆ ಆಗುವಂಥದ್ದು, ಸದ್ವಿನಿಯೋಗ ಆಗುವಂಥದ್ದು. ಅಂಡ್ ಕಡ್ಡಾಯ ಅಸೈನ್ಮೆಂಟ್ಸ್ ಏನ್ ಕೊಡ್ತೀವೋ ಅವೆಲ್ಲ ಕಡ್ಡಾಯ, ಟಾಸ್ಕ್ ಏನ್ ಕೊಡ್ತೀವೋ ಅವೆಲ್ಲ ಕಡ್ಡಾಯ. ಹಾಗಾಗಿ ಥರ್ಡ್ ಅಸೈನ್ಮೆಂಟ್ ಸರ್ ಇಂಥವು ಎಷ್ಟಿರ್ತವೆ? ನಮ್ ಟ್ರೈನಿಂಗ್ ಮುಗಿಯತ್ತಿಗೆ ಇನ್ನೊಂದ್ 2 3 ಆಗ್ಬೋದು. ಈಗ ಆಲ್ರೆಡಿ 3 ಆಗುತ್ತೆ, ಇನ್ನೊಂದ್ 2 3 ಆಗ್ಬೋದು ಅಷ್ಟೇ. ಒಂದ್ 5 ರಿಂದ 6 ಅಸೈನ್ಮೆಂಟ್ಸ್ ಬರ್ತವೆ. ಟಾಸ್ಕ್ಗಳಂತೂ ಟಾಸ್ಕ್ ಎಲ್ಲ ನೀವು ಮಾತಾಡೋದು ಲೈವ್ ಆಗಿ. ಇವತ್ತು ಹೆಂಗೆ ನಿನ್ನೆ ಇವತ್ತು ನೀವು ನೇರ ಮಾತಾಡ್ಕೊಂತ ಬಂದ್ರೆ ಅವೆಲ್ಲ ಟಾಸ್ಕ್ಗಳು, ಅಂದ್ರೆ ಈ ಲೈವ್ ಅಲ್ಲೇ ನಡೀತಾ ಹೋಗ್ತದೆ. ಅದು ನಿಮ್ಮನ್ನ ನೀವು ಹೆಚ್ಚು ಬೆಳವಣಿಗೆ ಮಾಡ್ಕೊಳ್ಳುವಂಥದ್ದು. ನಿಮ್ಗೆ ಅಸೈನ್ಮೆಂಟ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇದ್ರ ಬಗ್ಗೆ ಇನ್ನಷ್ಟು ಡೌಟ್ ಇದ್ದವರು ಸಂವಾದದಲ್ಲಿ ಇನ್ನಷ್ಟು ಹೆಚ್ಚು ಚರ್ಚೆ ಮಾಡಬಹುದು. ಅಕ್ಷರಗಳನ್ನ ನಾನು ಕೊಡ್ತೇನೆ, ಅಕ್ಷರಗಳನ್ನ ಪಟ್ಟಿ ಹಾಕ್ತೇನೆ, ಯಾರ್ಯಾರಿಗೆ ಯಾವ ಅಕ್ಷರ ಅಂತ. ಕೆಲವೊಬ್ರಿಗೆ ಒಂದೇ ಅಕ್ಷರ ಇಬ್ರಿ ಬರ್ಬೋದು, ಯಾಕಂದ್ರೆ ಇಲ್ಲಿ 50 ಜನ ಇದೀರಾ ಆಲ್ರೆಡಿ. ಅಲ್ಲಿರೋದು 48 ಅಕ್ಷರ. 48 ಅಕ್ಷರದಲ್ಲೂ ತುಂಬಾ ಪದಗಳು ಬರೋದಿಲ್ಲ. ಒಂದು 7-8 ಅಕ್ಷರಕ್ಕೆ ಪದನೇ ಬರಲ್ಲ. ಒಂದು 40 ಅಕ್ಷರಕ್ಕೆ ಸಿಗ್ತವೆ, ತುಂಬಾ ಚೆನ್ನಾಗಿ ಸಿಗ್ತವೆ. ಹಾಗಾಗಿ ಕೆಲವರಿಗೆ ಇದಾಗಬಹುದು, ಡಬಲ್ ಆಗಬಹುದು ಅಂತ ಹೇಳ್ತಾ ಅಸೈನ್ಮೆಂಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಎಲ್ಲರೂ ಕೂಡ ಕಡ್ಡಾಯವಾಗಿ ಭಾಗವಹಿಸಿ. ಎಲ್ಲರಿಗೂ ಉಪಯೋಗ ಆಗುವಂತದ್ದ ಅಸೈನ್ಮೆಂಟ್, ನಿಮ್ಮನ್ನ ಬೆಳೆಸುವಂತ ಅಸೈನ್ಮೆಂಟ್, ನಿಮ್ಮ ಪದ ಸಂಪತ್ತನ್ನ ಇನ್ನೂ ಹೆಚ್ಚಿಸುವಂತ ಒಂದು ಅಸೈನ್ಮೆಂಟ್. ಗುಣ ವಾಚಕಗಳು ಅಥವಾ ಗುಣ ವಿಶೇಷಗಳು ಅಥವಾ ಕ್ರಿಯಾಪದಗಳು ಇವುಗಳನ್ನ ಸಂಗ್ರಹ ಮಾಡಬೇಕು, ಪ್ರತಿಯೊಬ್ಬರು ಒಂದೊಂದೇ ಅಕ್ಷರಕ್ಕೆ. ಕ್ಲಿಯರ್? ರೈಟ್. ಆದ್ಮೇಲೆ ಹಾಗಾದ್ರೆ ನಾವು ಬಳಸುವಂತ ಈ ಭಾಷೆಯ ಸೊಗಡು, ಈ ಪದ ಸಂಪತ್ತು ಹೆಂಗಿರ್ಬೇಕು ಅಂತಂದ್ರೆ, ಇದು ವಿಶೇಷತೆ ಏನು, ಇದನ್ನ ಹೆಂಗಿರ್ಬೇಕು, ಯಾಕೆ ಬಳಸ್ಬೇಕು ಅಂತ ಬಂದಾಗ, ನಾವು ಬಳಸುವ ಪದಗಳ ಭಾಷಾ ಶೈಲಿಯಿಂದ ಯಾವ ಭಾಗವದರೆಂದು ಗುರುತಿಸಬಹುದು. ನಾವು ಮಾತನಾಡೋ ಭಾಷಾ ಶೈಲಿ ನೋಡ್ಬಿಟ್ರೆ ಗೊತ್ತಾಯ್ತು, ಇವರ ಮಂಗಳೂರು ಸೈಡ್ ಅವರು, ಇವರ ಉತ್ತರ ಕರ್ನಾಟಕದವ್ರೆ ಬಿಡ್ರಿ, ಇವ್ರು ಗೊತ್ತಾಗುತ್ತೆ. ಇವ್ರು ಬೆಂಗಳೂರು ಕಡೆ ಕಣಪ್ಪ, ಇವ್ರು ಮಧ್ಯ ಕರ್ನಾಟಕದವರೆ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರು ಬಳಸುವಂತ ಭಾಷೆ, ಅದನ್ನ ಯಾವ ಭಾಗದವರು ಅಂತ ತುಂಬಾ ಸುಲಭವಾಗಿ ಗುರುತಿಸುವಂತ ಕಾರ್ಯ ಭಾಷೆಯಿಂದ ನಡೆಯುತ್ತೆ. ಜೊತೆಗೆ ವಿವಿಧ ಭಾಷೆಗಳ ಕಲಿಕೆ ಪರಿಪೂರ್ಣತೆಗೆ ಸಹಕಾರಿ. ನಾವು ಭಾಷೆಯನ್ನು ಕಲಿತಾ ಹೋದ್ರೆ ಇನ್ನು ವಿವಿಧ ಭಾಷೆಗಳನ್ನ, ಒಂದು ಭಾಷೆಯಲ್ಲಿ ನಿಮ್ಮ ಪ್ರೌಢಿಮೆ ಹೆಚ್ಚಾಗಿದ್ರೆ ಸಾಕು, ಇನ್ನಷ್ಟು ಭಾಷೆಗಳನ್ನ ನಾವು ಕಲಿಯೋಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಪರಿಪೂರ್ಣತೆಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಭಾಷೆ ಅನ್ನೋದು ಸಹಾಯ ಮಾಡುತ್ತೆ. ಹಾಗೆ ಪ್ರತಿ ಭಾಷೆಗೂ ತನ್ನದೇ ಆದಂತ ಲಯ ಇರುತ್ತೆ, ಸಂಗೀತ ಇರುತ್ತೆ. ಪ್ರತಿ ಭಾಷೆಗೂ ತನ್ನದೇ ಆದಂತ ಲಯ ಇರುತ್ತೆ, ಸಂಗೀತ ಕೂಡ ಇರುತ್ತೆ. ಹಾಗಾಗಿ ನಾವು ಆಯಾ ಭಾಷೆ, ಯಾವ್ಯಾವ ಭಾಷೆ ಬಳಸ್ತೀವೋ ಆಯಾ ಭಾಷೆಯ ಜಾಯಮಾನಕ್ಕೆ ಸಹಜವಾದ ನಾದ ಲಯಗಳನ್ನ ಭಾಷಣಕಾರ ಹೊರಹೊಮ್ಮಿಸಿದ್ರೆ ಕೇಳುಗನಿಗೆ ಈ ತರ ಅನ್ಸುತ್ತೆ. ನೋಡಿ, ಪ್ರತಿ ಭಾಷೆಯನ್ನು ಕೂಡ ಭಿನ್ನ ಭಿನ್ನವಾಗಿ ನಾದ, ಲಯ, ಸಂಗೀತ ಅವೆಲ್ಲ ಬೇರೆ ಇರುತ್ತೆ. ಆದ್ರೆ ಭಾಷಣಕಾರ ನಾವು ಯಾವ ಭಾಗದಲ್ಲಿ ಮಾತಾಡ್ತೀವೋ ಆ ಶೈಲಿಯಲ್ಲಿ ಮಾತಾಡೋಕ್ ಶುರು ಮಾಡಿದ್ರೆ ಅವ್ರಿಗೆ ಹತ್ರ ಆಗ್ಬಿಡುತ್ತೆ, ಅವ್ರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ನಾನು ಈಗ ಮಾತಾಡ್ತೀನಿ, ನನಗೆ ಎಲ್ಲೋ ಮಂಗಳೂರು ಕಡೆ ಹೋಗಿ ಮಾತಾಡ್ಬೇಕಪ್ಪ ಅಂದ್ರೆ, ಎಂತದ್ದು ನೀವು ಚಂದ ಮಾತಾಡ್ತೀರಿ, ನಿಮಗೆ ಮಂಗಳೂರು ಭಾಷೆ ಅಂದ್ರೆ ನನಗೆ ಬಹಳ ಇಷ್ಟ ಅಂತಂದ್ರೆ ನನ್ನ ವಾಯ್ಸ್, ನಾನು ಹೇಳುವಂತ ರಿದಮ್ ಅಲ್ಲಿ ಸ್ವಲ್ಪ ಚೇಂಜ್ ಆಯ್ತು. ಇವ್ರು ನಮ್ ತರ ನಮ್ ಶೈಲಿಯಲ್ಲೇ ಮಾತಾಡ್ತಾರಲ್ಲ ಅಂತ ಅವ್ರಿಗೆ ಪ್ರಿಯರ್ ಆಗ್ತಾ ಹೋಗ್ತೀವಿ, ಇಷ್ಟ ಆಗ್ತೀವಿ. ಅದೇ ಹುಬ್ಳಿ ಕಡೆ ಹೋದ ಎಂತದ್ದು ಮಾರಾಯ, ಅಲ್ಲ ಸಾರಿ ಎಂತದ್ದು ಮಾರಾಯ, ಮತ್ತೆ ಮಂಗಳೂರಿಗೆ ಹೋದ್ವಿ ನಾವು. ರೈಟ್. ಅಲ್ಲಿನ ರಗಡ್ ಭಾಷೆ ಇರುತ್ತೆ. ಆ ರಗಡ್ತನ ಅದನ್ನ ಬಳಸಿದಾಗ ಅವ್ರಿಗೆ ಹತ್ರ ಆಗ್ತಾ ಹೋಗ್ತೀವಿ. ಬೆಂಗಳೂರು ಹೋಗ್ಬಿಟ್ರೆ ಅವ್ರ ಕಂಗ್ಲೀಷು, ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಎಲ್ಲ ಮಿಕ್ಸ್ ಆಗಿ ಹೊಡೆದ್ರೆ ಅದು ಅವ್ರ ಬೆಂಗಳೂರು ಭಾಷೆ ಆಗಿರುತ್ತೆ. ನಾವು ಮಧ್ಯ ಕರ್ನಾಟಕದವ್ರು, ನಾವೆಲ್ಲ ನಮ್ಮ ಭಾಷೆ ಹೆಂಗೆ ಇರ್ತಂದ್ರೆ ಎಲ್ಲದೂ ತರ ಇರುತ್ತೆ, ಬಟ್ ಹೆಚ್ಚು ಕನ್ನಡನೇ ಇರುತ್ತೆ. ಬೇರೆ ಭಾಷೆ ಮಿಕ್ಸ್ ಆಗೋಕೆ ಬಳಸೋಕೆ ಕಡಿಮೆ ಇರುತ್ತೆ. ನಮ್ಮ ಭಾಷೆ ಇರುತ್ತೆ, ಒಂದೇ ರಿದಮ್ ಇರುತ್ತೆ. ಅಂದ್ರೆ ಈಗ ಈ ತರ ಆಯಾ ಭಾಷೆಗಳು ಹೆಂಗಿರ್ತಾವೋ ಅದನ್ನ ನಾವು ಸ್ವಲ್ಪ ಅರ್ಥೈಸ್ಕೊಳ್ಬೇಕು, ಅದನ್ನ ಸ್ವಲ್ಪ ಬಳಸೋ ರೀತಿಯಲ್ಲಿ ಕರಗತ ಮಾಡ್ಕೊಳ್ಳೋದು ಇಂಪಾರ್ಟೆನ್ಸ್ ಆಗುತ್ತೆ. ನಾವು ಆಡುವ ಭಾಷೆ ಸಭಿಕರಿಗೆ ಅರ್ಥವಾಗ್ತಿರ್ಬೇಕು. ನಾವು ಆಡೋ ಭಾಷೆ, ನಾವು ಬಳಸುವಂತ ಪದಗಳು ಅರ್ಥ ಆಗ್ಬೇಕು. ನಾನ್ ನಿಮ್ಗೆ ಅರ್ಥ ಆಗ್ಬಾರ್ದು ಅಂತ ಹೇಳಿ ಬರೀ ಸಂಸ್ಕೃತದಲ್ಲಿ ಹೇಳ್ಕೊಂತ ಹೋದ್ರೆ ಅಥವಾ ಯಾವುದೋ ಬೇರೆ ದೇಶದ ಭಾಷೆ ಹೇಳ್ತಾ ಹೋದ್ರೆ ಯಾರು ಕೇಳ್ಕೊಂತಾರೆ? ಯಾರು ಕೇಳೋದಿಲ್ಲ. ಅಲ್ಲಿ ಬಹುಭಾಷಿಕರು ಕನ್ನಡದ ಇದಾರೆ, ನಾನೊಂದು ಬೇರೆ ಭಾಷೆ, ರಾಜ್ಯದ ಭಾಷೆ ಅಂತ ತಗೊಂಡ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಅರ್ಥ ಆಗದಿದ್ದಾಗ ಏನ್ ಮಾಡ್ತಾರೆ? ಸಹಜವಾಗಿ ನಮ್ಮ ಬಗ್ಗೆ ಕುತೂಹಲ, ಆಸಕ್ತಿಯನ್ನ ಕಳ್ಕೊಳ್ತಾರೆ. ಅದಕ್ಕೆಲ್ಲ ನೋಡಿ ಬೇರೆ ರಾಜ್ಯದವ್ರು ಮಾತಾಡೋವಾಗ ಭಾಷಾ ಅನುವಾದಕರನ್ನ ಬಳಸ್ಕೊಂಡು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದ್ರೆ ಸಭಿಕರು ಯಾವ ಭಾಷೆಯನ್ನ ಮಾತಾಡ್ತಾರೆ ಆ ಭಾಷೆಯಲ್ಲೇ ಮಾತಾಡುವಂತ ಶಕ್ತಿ ನಮ್ಮಲ್ಲಿರ್ಬೇಕು. ಸರಳವಾಗಿರ್ಬೇಕು, ಮಿತವಾಗಿರ್ಬೇಕು, ಆಕರ್ಷಕವಾದ ಶೈಲಿ ಇರ್ಬೇಕು. ನಾವು ಮಾತಾಡೋ ಭಾಷೆ ಸರಳವಾಗಿರ್ಬೇಕು, ಸುಂದರವಾಗಿರ್ಬೇಕು, ಮಿತವಾಗಿರ್ಬೇಕು, ಹಿತವಾಗಿರ್ಬೇಕು. ಅದಕ್ಕೆ ಪಂಪ ಹೇಳಿದ್ದು ಹಿತ ಮಿತ ಮೃದು ವಚನಂ ಅಂತ. ನಮ್ಮ ಭಾಷೆ ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು, ಮೃದುವಾಗಿರ್ಬೇಕು.
ಅದು ಅದ್ಭುತವಾದ ವಚನ ಅಂತ ಆದಿಕವಿ ಪಂಪ ಮಹಾಶಯ ಹೇಳಿದ್ರು. ಹಾಗಾಗಿ ನಾವೊಂದು ಆಕರ್ಷಕ ಶೈಲಿ ಬಳಸ್ಕೋಬೇಕಾದ್ರೆ ಸರಳತೆ ಸುಂದರತೆಯನ್ನ ನಮ್ಮ ಧ್ವನಿ ಹೊರಡಿಸ್ತಾ ಹೋಗ್ಬೇಕು. ರೈಟ್. ಆದ್ಮೇಲೆ ಇಲ್ಲೊಂದು ಚಿತ್ರ ಕಾಣ್ತಾ ಇದೆ. ಇದನ್ನ ನಾನು ಬಹಳ ಜನಕ್ಕೆ ಕೊಡೋದಿಲ್ಲ ಮಾತಾಡ್ಸ್ಲಿಕ್ಕೆ, ಆಲ್ರೆಡಿ ಟೈಮ್ ಬಹಳ ಹೋಗಿದೆ. ರೈಟ್. ಒಂದ್ 3 ಕೊಡ್ತೇನೆ. ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ ನೋಡೋಣ. 3 ಮಾತ್ರ ಅವಕಾಶ. ಇದೇನಿರ್ಬೋದು ಅಂತ ಗೊತ್ತಿದ್ದವರು ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ಮಾತ್ರ ಮಾತಾಡ್ಲಿಕ್ಕೆ ಕೊಡ್ತೀನಿ. ರಂಗನಾಥ್ ಸರ್ ಮಾತಾಡಿ. ಸರ್ ಇದು ಒಂದು ಚಿಕ್ಕದ ಮರ. ಹಲೋ ಸರ್, ಕೇಳಿಸ್ತಾ ಇದಿಲ್ಲ? ಕೇಳ್ತಾ ಇದೆ, ಹೇಳಿ. ಕೇಳ್ತಾ ಇದೆ. ಇದನ್ನ ಅದಕ್ಕೇನೋ ಒಂದು ಹೆಸರು ಇದೆ ಸರ್. ಈ ಮರಗಳನ್ನ ಈ ತರ ಪಾಟಲ್ಲಿ ಬೆಳೆಸೋದಕ್ಕೆ ಮಾಡ್ತಾರೆ. ಏನೋ ಹೆಸರು ಗೊತ್ತಾಗ್ತಾ ಇಲ್ಲ ನನಗೆ. ಬೋನ್ಸಾಯಿ ಪ್ಲಾಂಟ್. ಅವ್ರಿಗೆ ಸಹಕಾರ ಕೊಟ್ಟಂತ ಎಲ್ಲರೂ ರೈಟ್. ಹೇಳಿ ಸರ್, ಮುಂದೆ ಕೇಳಿ. ಈ ಮರ ನೋಡಿದ್ರೆ ಸರ್, ಚಿಕ್ಕ ಮರ ಅಲ್ಲ, ಸೈಜ್ ಮಾತ್ರ ಚಿಕ್ಕ, ಆದ್ರೆ ದೊಡ್ಡ ಮರಕ್ಕೆ ಇರ್ತಕ್ಕಂಥ ಎಲ್ಲಾ ಲಕ್ಷಣಗಳು ಇದಕ್ಕಿದೆ ಅನ್ನೋದನ್ನ ಹೇಳ್ಬೋದು ಸರ್. ರೈಟ್, ಥ್ಯಾಂಕ್ ಯು ಸರ್. ಅರುಣ್ ಸರ್. ಸರ್, ಇದು ಬೋನ್ಸಾಯಿ ಗಿಡ. ಇದು ಚಿಕ್ಕ ಮರವಾದ್ರೂ ಅದರಲ್ಲಿ ಎಲೆಗಳು ಅಗಾಧವಾಗಿರ್ತದೆ, ಮತ್ತೆ ಅದರಲ್ಲಿ ರೆಂಬೆ ಕೊಂಬೆಗಳು ಎಲ್ಲ ಅಗಾಧವಾಗಿದೆ. ಅದೇ ತರ ನಮ್ಮಲ್ಲೂ ಸಹಿತ ನಮ್ಮ ಜ್ಞಾನದಲ್ಲೇ ನಾವು ಹುಡುಕ್ತಾ ಹೋದ್ರೆ ತುಂಬಾ ಅಗಾಧವಾದಂತ ಪದ ಸಂಪತ್ತನ್ನ ಹುಡುಕೊಳ್ಬಹುದು ಅನ್ನೋ ಅಂತ ವಿಚಾರ ನನ್ನ ತಲೆಗೆ ಬರ್ತಾ ಇದೆ. ನೈಸ್ ಸರ್, ನೈಸ್. ಕೊನೆ ಮಾತು ದೂರಿಸ ಮೇಡಮ್. ಸರ್, ದೇಶ ಒಂದೇ ಭಾಷೆ ಹಲವು ಇದಾವೆ ಅಂತ ಇದ್ರ ಅರ್ಥ ಆಗುತ್ತೆ ಸರ್. ದೇಶ ಒಂದೇ ಭಾಷೆ ಹಲವು ಅಂತ ಹೇಳ್ತೀರಾ? ಹೌದು ಸರ್. ಓಕೆ, ರೈಟ್ ರೈಟ್, ಥ್ಯಾಂಕ್ ಯು. ಓಕೆ, ಉಳಿದಂತರ ಹ್ಯಾಂಡ್ ರೈಸ್ ಮಾಡಿದ್ರೆ, ಬಟ್ ನಾನು ಲೋಯರ್ ಹ್ಯಾಂಡ್ ಮಾಡಿದ್ದೇನೆ ಬಿಕಾಸ್ ನಾನು ಹೇಳಿದ್ದೆ ಆಲ್ರೆಡಿ 3 ಮಾತ್ರ ಅವಕಾಶ ಕೊಡ್ತೀನಿ ಅಂತ. ರೈಟ್. ಓಕೆ, ಆದ್ಮೇಲೆ ನೀವು ಹೇಳದಂತೆ ಇದು ಬೋನ್ಸಾಯಿ ಟ್ರೀ. ಬೋನ್ಸಾಯಿ ಟ್ರೀ ಏನಪ್ಪಾ ಅಂದ್ರೆ, ಇವು ಪ್ರಪಂಚದ ಅತ್ಯಂತ ಕುಬ್ಜ ಮರಗಳು. ಚಿಕ್ಕ ಮರಗಳು ಬೋನ್ಸಾಯಿ ಟ್ರೀ. ಅವನ ಆ ರೀತಿ ಕಟ್ಟಾಕಿ ಬಂಧಿಸಿ ಬೆಳೆಸಿರ್ತಾರೆ. ಅದಕ್ಕೆ ವಿಶಾಲವಾಗಿ ಬೆಳೆಯುವಂತ ಸಾಮರ್ಥ್ಯ, ಶಕ್ತಿ ಅವುಗಳಲ್ಲಿ ಇದ್ರೂ ಕೂಡ ಅದಕ್ಕೆ ಬೇಕಾಗಿರುವಂತ ಸವಲತ್ತುಗಳನ್ನ, ಆಹಾರ ಆಗಿರ್ಬೋದು, ಪೋಷಕಾಂಶಗಳಾಗಿರ್ಬೋದು, ಆ ಬೇರುಗಳು ಹರಡ್ಕೊಳ್ಳಿಕ್ ಬಿಡದಾಗೆ ಬಂಧಿಸಿ ಬೆಳೆಸಿದ್ರಿಂದ ಅವ ರೀತಿ ಬೆಳೀತಾ ಹೋಗ್ತವೆ. ನಾವು ಕೂಡ ಎಷ್ಟೋ ಸಂದರ್ಭದಲ್ಲಿ ನಮ್ಮನ್ನ ನಾವು ಬೋನ್ಸಾಯಿ ತರ ನಮ್ಮನ್ನ ಕುಬ್ಜರಾಗಿ ಮಾಡ್ಕೊಂಡ್ಬಿಡ್ತೇವೆ. ಹಲವಾರು ಘಟನೆಗಳೇ ಆಗಿರ್ಬೋದು, ಹಲವಾರು ಸಂದರ್ಭಗಳೇ ಆಗಿರ್ಬೋದು, ಅಥವಾ ನಿಮಗೆ ಆಗಿರುವಂತ ಅನುಭವಗಳೇ ಆಗಿರ್ಬೋದು, ನಿಮ್ಮನ್ನ ಆ ರೀತಿ ತಳ್ಳಿರ್ಬೋದು. ಆದ್ರೆ ಅದು ಹಾಗೆ ಇದ್ರೂ ಕೂಡ ಬಹಳ ಸುಂದರವಾಗಿ ಕಾಣುತ್ತೆ ಮರ. ಅದು ಬೇರೆಯವ್ರಿಗಿಂತ ಭಿನ್ನ ಅನ್ಸುತ್ತೆ, ವಿಶೇಷ ಅನ್ಸುತ್ತೆ. ಹಾಗಾಗಿ ನಾವು ಕೂಡ ವಿಶೇಷರಾಗಬೇಕು ಅಂತಂದ್ರೆ ನಮ್ಮೊಳಗಿರೋ ಕುಬ್ಜತನವನ್ನ, ಚಿಕ್ಕತನ, ಸಣ್ಣತನವನ್ನ ಬಿಡಬೇಕು. ನಾವು ವಿಶಾಲವಾಗಿ ಬೆಳಿಲಿಕ್ಕೆ ಶುರು ಮಾಡಬೇಕು, ವಿಶಾಲವಾಗಿ ಆಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ನಾವು ಬೋನ್ಸಾಯಿ ತರ ಚಿಕ್ಕದಾಗಿ ಬೆಳೆಯೋದು ಬೇಡ. ವಿಶಾಲವಾಗಿ ಬೆಳೆಯುವ ಆಲದ ಮರ ಆಗಿ, ಬೃಹದಾಕಾರವಾಗಿ ಬೆಳೆಯುವಂತ ಮರವಾಗಿ ಬೆಳೆಯೋಣ ಅಂತ ಹೇಳ್ತಾ ಈ ಮರದ ಬಗ್ಗೆ ಒಂದು ಚಿತ್ರ ಸತ್ಯವನ್ನ ಹಂಚ್ಕೊಂಡಿದ್ದೇನೆ. ರೈಟ್. ರೈಟ್. ಆದ್ಮೇಲೆ ನಾನೊಂದು ವಾಕ್ಯ ಹೇಳ್ತೀನಿ, ಬರ್ಕೊಡ್ರಿ, ಪಟ ಪಟ ಬರ್ಕೊಡ್ರಿ. ನೋಟ್ ಪೆನ್ ತಗೊಳ್ರಿ, ಇಟ್ಕೊಂಡಿದ್ದೀರಾ ಪೆನ್ನು ನೋಟ್ಬುಕ್ ಎಲ್ಲ? ರೈಟ್, ಬರ್ಕೊಳ್ಳಿ. ಪಕೋಡ, ಪಕೋಡ, ಬೇಕಾ, ಬೇಕಾ, ಕಾಯಿಲೆ, ಬೇಕಾ, ಬೇಡ, ಬೇಡ, ಕೋಪ. ಎರಡನೇ ವಾಕ್ಯ ಬರ್ಕೊಳ್ರಿ. ಒಂದಾಯ್ತು, ಎರಡನೇ ವಾಕ್ಯ. ಸರ್ ಸ್ವಲ್ಪ ರಿಪೀಟ್ ಮಾಡಿ, ಬೇಡ ಒಂದು ರಿಪೀಟ್. ಓಕೆ, ಪಕೋಡ ಬೇಕಾ, ಬೇಡ ಕೋಪ. ಪಕೋಡ ಬೇಕಾ, ಬೇಡ ಕೋಪ. ಎರಡನೇ ವಾಕ್ಯ ಬರ್ಕೊಳ್ಳಿ. ಕುಬೇರ, ಕುಬೇರ, ಸಿಹಿ, 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 ಸರಿ,
ಸಾಕು ಸಾಕು ಆಯ್ತಾ. ನಾನು ಸೀನಪ್ಪನ ಸೀನು ಹಕ್ಸಿ ಸೀನು ನಾಲ್ಕು ಸಾರಿ ಸಹಿಸಿರಬೇಕು. ಸರ್ ಒಮ್ಮೆ ರಿಪೀಟ್ ಮಾಡಿ. ಒಮ್ಮೆ ರಿಪೀಟ್ ಮಾಡ್ತೇನೆ, ಮೊದ್ಲಿಂದ ಹೇಳ್ತೇನೆ. ಕುಬೇರ ಸಿಹಿ ಸರಿ ಸಾಕು, ನಾನು ಸೀನಪ್ಪನ ಸೀನು ನಾಲ್ಕು ಸಾರಿ ಸಹಿಸಿರಬೇಕು. ನೆಕ್ಸ್ಟ್ ಇನ್ನೊಂದು ವಾಕ್ಯ, ಕೊನೆ ವಾಕ್ಯ. ಸರ್ ಇನ್ನೊಮ್ಮೆ ಹೇಳಿ. ಎರಡನೇದ ಓಕೆ. ಕುಬೇರ ಸಿಹಿ ಸರಿ ಸಾಕು, ನಾನು ಸೀನಪ್ಪನ ಸೀನು ನಾಲ್ಕು ಸಾರಿ ಸಹಿಸಿರಬೇಕು. ಮೂರನೇ ವಾಕ್ಯ, ಲಾಸ್ಟ್ ವಾಕ್ಯ. ನೆಗಡಿ ಅಲ್ವಾ ಅಡಿಗನೆ ಸಾಕ, ಇನ್ನು ಬೇಕ್ರಾ? ಲಾಸ್ಟ್ ವರ್ಡ್ ಎಂತಿರೋದು ಅಡಿಗ. ಅಡಿಗನೆ. ಸಾಕನ್ಸುತ್ತಾ? ಮೂರು ವಾಕ್ಯ ಸಾಕು. ರೈಟ್, ಥ್ಯಾಂಕ್ ಯು. ವಾಕ್ಯ ನೋಡಿದಾಗ ಏನಿಸ್ತು? ಯಾರಾದ್ರು ಅನ್ಸಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾಲತಿ ಮೇಡಮ್ ಹೇಳಿ. ಅದು ಪಕೋಡ ಬೇಕಾ ಬೇಡ ಕೋಪ, ಮೊದಲಿಂದ ಓದಿದ್ರು ಅದೇ ತಾನೆ, ಲಾಸ್ಟ್ ಇಂದ ಓದಿದ್ರು ಪಕೋಡ ಬೇಕಾ ಪಕೋಡ. ಮೂರು ಶಬ್ದ, ಮೂರು ವಾಕ್ಯನು ಸರ್ ಸೇಮ್ ಅದೇ ತರನೇ ಇದೆ. ಸ್ಟಾರ್ಟಿಂಗ್ ನಾವ್ ಹೆಂಗ್ ಓದ್ತೇವೆ, ಎಂಡಿಂಗ್ ಇಂದ ನಾವು ಅದೇ ತರನೇ ಓದ್ಬಹುದು ಅಂತ. ಹೌದ್ರಾ? ಸೂಪರ್. ಓಕೆ. ಎರಡು ಕಡೆಯಿಂದ ಹೌದೌದು. ಓಕೆ, ಎರಡು ಕಡೆಯಿಂದನೂ ಓದ್ಬಹುದು ಸರ್. ಗಿರಿಬಸಕ್ಕನ ಕಸಬರಿಗೆ. ಗಿರಿಬಸಕ್ಕನ ಕಸಬರಿಗೆ. ಸೂಪರ್. ಮತ್ತೆ ಕುಬೇರನಿಗೇನಿರಬೇಕು ಸರ್? ಕುಬೇರನಿಗೇನಿರಬೇಕು, ಇದನ್ನ ಉಲ್ಟಾ ಓದಿದ್ರು ಅದೇ ರೀತಿ ಬರುತ್ತೆ. ಕುಬೇರನಿಗೇನಿರಬೇಕು. ರೈಟ್, ಸೂಪರ್. ಕುಬೇರ ಬಗ್ಗಿ ತಗ್ಗಿ ಬರಬೇಕು. ನೋಡ್ರಿ, ಅದು ಹೆಂಗ ಬರ್ಬೋದೇನ? ಮದ್ರಾಸಿನ ಸಿದ್ರಾಮ. ರೈಟ್, ಮದ್ರಾಸಿನ ಸಿದ್ರಾಮ. ತಿಮ್ಮ ಸದಾ ಸಮ್ಮತಿ. ಇದು ಭಾಷಾ ಸೊಗಡು. ಇವೆಲ್ಲ ವಾಕ್ಯದಲ್ಲಿ ವಿಸ್ಮಯ ಕನ್ನಡ ಅಂತಾನೆ ಹೇಳ್ಬೋದು. ಓಕೆ, ರೈಟ್. ಮೇರೆ ನೀವೇ ಹೇಳಿದ್ರಿ, ಇನ್ನೂ ಇದೆ, ಸಂಗ್ರಹ ಇದೆ, ಕೊಡುವಂತ ಪ್ರಯತ್ನ ಮಾಡ್ತೀನಿ ಗ್ರೂಪ್ ಅಲ್ಲಿ. ಈಗ ಸಮಯ ಆಗೋದ್ರಿಂದ ಅದು ಮುಂದಕ್ಕೆ ಹೋಗೋದಿಲ್ಲ. ರೈಟ್, ಆ ಕಡೆಯಿಂದ ಹೇಳಿದ್ರು ಅದೇ, ಈ ಕಡೆಯಿಂದ ಹೇಳಿದ್ರು ಅದೇ ಬರುತ್ತೆ. ಗದಗ ಇತ್ತಗಿಂದನು ಗದಗ. ಓಕೆ, ರೈಟ್. ಚೆನ್ನಾಗಿ ಹೇಳಿದ್ರಿ, ಉತ್ತರ ಕೊಟ್ರಿ, ತುಂಬಾ ಖುಷಿ. ಅಂಡ್ ಹ್ಯಾಂಡ್ ಮಾಡಿದ್ದೀರಾ, ನಿಮ್ಮನ್ನ ಉತ್ತರ ಬಂದಿದ್ರಿಂದ ನಿಮ್ಮ ಮಾತನ್ನ ಹೇಳ್ಸ್ಲಿಕ್ಕೆ ಆಗ್ತಿಲ್ಲ, ಕ್ಷಮೆ ಇರ್ಲಿ ಅಂತ ಹೇಳ್ತಾ, ರೈಟ್, ಆಕ್ಟಿವಿಟಿ ಮಾಡಿದ ಖುಷಿ ಆಯ್ತು. ಅದಕ್ಕೋಸ್ಕರ ಎಲ್ರು ಏನ್ ಮಾಡೋಣ ಅಂದ್ರೆ ವಿಡಿಯೋ ಬರೋಣ. ಎಲ್ರು ವಿಡಿಯೋ ಬರೋಣ. ವಿಡಿಯೋ ಬಂದಿದ್ದೀರಾ? ರೈಟ್, ಬರ್ತಾ ಇದ್ದೀರಾ ಇನ್ನು ಕೆಲವರು? ಆಡಿಯೋ ಬೇಡ, ವಿಡಿಯೋ ಮಾತ್ರ ಬನ್ನಿ. ರೈಟ್, ಈಗ ಎಲ್ರು ನಿಮ್ಮ ಬಲಗೈಯನ್ನು ಮೇಲೆತ್ತಿ.
ಈ ಅಂಗೈ ಮುಂದಕ್ಕೆ ಇದೆಯಲ್ಲ, ಈಗ ಹಿಂದಕ್ಕೆ ತಿರ್ಸೋಣ. ಹೀಗೆ ಮೇಲೆ ಎತ್ತಿರೋ ಕೈಯನ್ನೇ, ನಾನು ವಿಡಿಯೋದಲ್ಲಿ ಕಾಣಲ್ಲ ಅಂತ ಕೆಳಗೆ ಇಳಿಸಿ ತೋರಿಸಿದ್ದೇನೆ. ಈ ಮೇಲೆ ಎತ್ತಬೇಕು ಮಾಲತಿ ಮೇಡಮ್, ಪೂರ ಸ್ಟ್ರೈಟ್ ಮೇಲೆ. ಎಸ್, ಈ ಕೈಯನ್ನ ಹಿಂದಕ್ಕೆ ತಗೊಂಡೋಗೋಣ. ಎಸ್, ಬೆನ್ನಿ ತಗೊಂಡೋಗಿರಾ? ಎಸ್, ಈಗ ಬೆನ್ನ ತಟ್ಕೊಟ್ರಿ. 1 2. ಎಸ್, ಕೃತಿ ಚೆನ್ನಾಗಿ ಮಾಡ್ತಿದ್ದಾಳೆ. ಈಗ ಹೇಳ್ಕೊಡೋಣ. ವೆರಿ ಗುಡ್, ವೆರಿ ಗುಡ್. ಎಸ್, ಎಲ್ರು ಏನ್ ಮಾಡಿದ್ರಿ ಅಂದ್ರೆ ನಿಮ್ಮ ಬೆನ್ನನ್ನ ನೀವೇ ಸ್ವತಃ ತಟ್ಟಿಕೊಂಡಿರಿ. ಇದನ್ನ ಸೆಲ್ಫ್ ಅಪ್ರಿಸಿಯೇಷನ್ ಅಂತ ಕರಿತೀವಿ. ನಾವು ಸದಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾರು ನಮ್ಮನ್ನ ಬೆನ್ ತಟ್ಟಲ್ಲ ಅಂತ ಕಾಯಬಾರ್ದು. ನಾವೇ ಏನ್ ಮಾಡ್ತಿರ್ಬೇಕು, ನಮ್ ಕೈಯಿಂದ ನಮ್ ಬೆನ್ನ ನಾವು ತಟ್ಕೊಂಡ್ರೆ ಇದಕ್ಕಿಂತ ಬೇರೆಯವ್ರ ಬೆನ್ ತಟ್ಟೋರು ಬೇರೆ ಯಾರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವಾಗ ನಾನು ಕುಗ್ತಾ ಇದ್ದೀನಿ, ನನಗೆ ಬೇಜಾರಾಗ್ತಿದೆ, ನಾನು ಡಲ್ ಆಗಿದ್ದೀನಿ, ನಾನು ಯಾಕೋ ಏನೋ ಅನಿಸ್ತಾ ಇದೆ, ಅಂತ ಏನಾದ್ರು ಒಂದು ದುಗುಡ ಬಂತು, ಚಿಂತೆ ಬಂತು, ಬೇಸರ ಬಂತು ಅಂದಾಗ ನೀವೇನ್ ಮಾಡ್ಬೇಕು, ತಕ್ಷಣ ನಿಮ್ ಕೈ ಎತ್ತಬೇಕು. ದೀರ್ಘ ಉಸಿರು ತಗೊಳ್ಳಿ, ಉಸಿರನ್ನ ಬಿಡುತ್ತಾ ಹಿಂದಕ್ಕೆ ಕೈ ತಗೊಳ್ರಿ, ತಟ್ಕೊಳ್ರಿ. ವೆರಿ ಗುಡ್ ಸತೀಶ್, ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಿದೆ. ಗೋ ಆನ್. ಯಾರ್ಯಾಕ್ ಬೇಕ್ರಿ ಬೆನ್ ತಟ್ಟಕ್ಕೆ? ನಿಮ್ ಬೆನ್ ನೀವೇ ತಟ್ಕೊಳ್ರಿ. ನಿಮ್ಗಿಂತ ಸೂಪರ್ ಆಗಿ ಯಾರು ಬೆನ್ ತಟ್ಟಲ್ಲ, ನಿಮಗ್ ನೀವೇ ಬೆನ್ ತಟ್ಕೊಳ್ಳೋರು. ಚಾಟ್ ಬಾಕ್ಸ್ ಅಲ್ಲಿ ಎಲ್ಲ ಚಪ್ಪಾಳೆ ಹಾಕ್ರಿ. ರೈಟ್, ಜೋಶ್ ಬಂತು, ಎಲ್ಲರಿಗೂ ಜೋಶ್ ಬಂತು ಈಗ. ರೈಟ್, ಕಮಾನ್. ಅವ್ರು ಯಾರೋ ಚಪ್ಪಾಳೆ ಇದ್ರಲ್ಲಿ ಹೊಡಿತಿದಾರೆ, ನಮ್ಮ ಮೈಲಾರಪ್ಪ ಸರ್. ರೈಟ್, ಆದ್ಮೇಲೆ ಸಂವಾದಕ್ಕೆ ಹೋಗೋಕ್ಕೂ ಮುನ್ನ ನಾನೊಂದು ರಾಕೆಟ್ ಥಿಯರಿ ಹೇಳ್ತೇನೆ ನಿಮ್ಗೆ. ರಾಕೆಟ್ ಥಿಯರಿ ಏನಪ್ಪಾ ಅಂತಂದ್ರೆ, ಇದು ಎಲ್ರಿಗೂ ಕೂಡ ಜೀವನಕ್ಕೆ ಅತ್ಯವಶ್ಯಕವಾಗಿರುವಂತ ಥಿಯರಿ. ರಾಕೆಟ್ ಅನ್ನ ಲಾಂಚ್ ಮಾಡ್ತಾರಲ್ವಾ, ಲಾಂಚ್ ಮಾಡೋಕೆ ಸಾಕಷ್ಟು ವರ್ಷಗಟ್ಟಲೆ ಪ್ರಿಪರೇಷನ್ ಮಾಡಿರ್ತಾರೆ. ಬಟ್ ಲಾಂಚಿಂಗ್ ಟೈಮ್ ಬಂದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ರಾಕೆಟ್ ಓಡ್ಲಿಕ್ಕೆ ಶುರು ಆಗುತ್ತೆ. ಆ ಬೆಂಕಿ ಕಿಡಿ ಒತ್ತಿದ ತಕ್ಷಣ ಅದು ಎಷ್ಟು ಸರವೇಗದಲ್ಲಿ ಹೋಗ್ಬೇಕಪ್ಪ ರಾಕೆಟ್ ಅಂದ್ರೆ, ಯಾರಾದ್ರೂ ಹೇಳ್ತೀರಾ ಎಷ್ಟು ವೇಗದಲ್ಲಿ ಹೋಗ್ಬೇಕು ಅಂದ್ರೆ? 1 ಸೆಕೆಂಡಿಗೆ 15 ಕಿಲೋಮೀಟರ್ ಫಾಸ್ಟ್ ಸರ್. 15, ಇನ್ನು ಎಕ್ಸಾಕ್ಟ್ ಆಗಿ ಹೇಳ್ಬೋದು. 15 to 20. ರಘುನಾಥ್ ಸರ್ 11.2 ಕಿಲೋಮೀಟರ್. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. 11.2 ಕಿಲೋಮೀಟರ್ಸ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ 11.2. ನಾವು ಊಹೆ ಮಾಡ್ಕೊಳಕ್ಕೂ ಆಗೋದಿಲ್ಲ. ಬಟ್ ನಾವು ಟಿವಿಯಲ್ಲಿ ನೋಡ್ತೀವಿ, ನಿಧಾನಕ್ಕೆ ಹೋಗ್ತಾ ಇದೆ ಅನ್ಸುತ್ತೆ. ಅದ್ರ ವೇಗ ಅಷ್ಟಿರುತ್ತೆ. 1 ಸೆಕೆಂಡ್ಗೆ 11 ಕಿಲೋಮೀಟರ್. ಅಷ್ಟು ವೇಗ ಹೋಗಿಲ್ಲ ಅಂದ್ರೆ ಅದು ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಭೂಮಿಗೆ ಇರುವಂತಹ ಗುರುತ್ವಾಕರ್ಷಣ ಶಕ್ತಿಯಿಂದ, ಕಕ್ಷೆಯಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗಕ್ ಆಗದೇ ಇಲ್ಲ. ಅದು ಕುಸ್ತು ಬಿದ್ದ್ಬಿಡುತ್ತೆ. ಆ ವೇಗದಲ್ಲಿ ಹೋದ್ರೆ ಮಾತ್ರ ಆ ಗ್ರಾವಿಟೇಷನಲ್ ಫೋರ್ಸ್ ಇಂದ ತಪ್ಪಿಸ್ಕೊಂಡು ಆಚೆ ಹೋಗುತ್ತೆ, ಬಾಹ್ಯಾಕಾಶ ಕಡೆಗೆ ಹೋಗಕ್ ಸಾಧ್ಯ ಆಗುತ್ತೆ. ಬಟ್ ಅದನ್ನ ಆ ರೀತಿ ಇದನ್ನ ಅಷ್ಟು ವೇಗವಾಗಿ ಮಾಡುವಾಗ ನೋಡಿ, ಆ ಜರ್ನಿ ಎಷ್ಟಿರುತ್ತಪ್ಪ ಅಂದ್ರೆ, ಆ ರಾಕೆಟ್ ನ 4 ಅವರ್ಸ್ ಜರ್ನಿ ಇರುತ್ತೆ. ಅಂತರಿಕ್ಷಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಮಿನಿಮಮ್ 4 ಅವರ್ಸ್ ಮಿನಿಮಮ್ ಹೇಳ್ತಾ ಇದೀನಿ. ಇನ್ನು ಅದ್ ನಾವು ಮಂಗಳ ಗ್ರಹಕ್ಕೆ ಬಿಡ್ತೀವೋ, ಚಂದ್ರನ್ ಬಿಡ್ತೀವೋ, ಸೂರ್ಯನ ಕಡೆ ಕಳಿಸ್ತೀವೋ, ಅದು ಕಿಲೋಮೀಟರ್ ಜಾಸ್ತಿ ಆದಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನಾನು ಹೇಳ್ತಿರೋದು ಬಾಹ್ಯಾಕಾಶ ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ 4 ಅವರ್ಸ್ ಜರ್ನಿ ಬೇಕು. ಒಂದು ರಾಕೆಟ್ ಲಾಂಚ್ ಮಾಡ್ತಾರೆ, ಒಂದು ಸ್ಯಾಟಲೈಟ್ ಅನ್ನು ತಗೊಂಡೋಗಿ ಕೂರಿಸ್ಬೇಕಪ್ಪ ಅಲ್ಲಿ ಅಂದ್ರೆ ಅಟ್ಲೀಸ್ಟ್ 4 ಅವರ್ಸ್, ಮಿನಿಮಮ್ 4 ಅವರ್ಸ್ ಜರ್ನಿ ಮಾಡುತ್ತಾ ರಾಕೆಟ್. ಆ 4 ಅವರ್ಸ್ ಜರ್ನಿ ಮಾಡುತ್ತಲ್ಲ, ಆ 4 ಅವರ್ಸ್ ಅಲ್ಲಿ ಮೊದಲ 2 ನಿಮಿಷ, ಓನ್ಲಿ 2 ಮಿನಿಟ್ಸ್, ಫಸ್ಟ್ 2 ಮಿನಿಟ್ಸ್ ಇದೆಯಲ್ಲ, ಆ ಫಸ್ಟ್ 2 ಮಿನಿಟ್ಸ್ ಅಲ್ಲಿ ಆ ದೊಡ್ಡ ರಾಕೆಟ್ ಅಲ್ಲಿ ತುಂಬಿರುವಂತ ಫ್ಯೂಯಲ್, ಇಂಧನ ಇರುತ್ತಲ್ಲ, ಆ ಇಂಧನದ 85%, 85% ಇಂಧನ ಆ ಮೊದಲ 2 ನಿಮಿಷದಲ್ಲೇ ಬರ್ನ್ ಆಗೋಗುತ್ತೆ. ಅಷ್ಟು ಬರ್ನ್ ಆದ್ರೆ ಮಾತ್ರ ಅದು ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಆಗೋದು. ಆ 2 ನಿಮಿಷದಲ್ಲಿ 85% ಉಳಿಯುತ್ತೆ. ಇನ್ನು ಉಳಿದಂತ 15% ಇನ್ನು 3 ಗಂಟೆ 58 ನಿಮಿಷಗಳ ಕಾಲ ತಗೊಂಡೋಗುತ್ತೆ. ಇದು ರಾಕೆಟ್ ಥಿಯರಿ. ಇದು ನಡೆಯುವಂಥದ್ದು, ವೈಜ್ಞಾನಿಕವಾಗಿ ಕೂಡ ಇರುವಂಥದ್ದು. ಆದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಯಾವ ಹಂತದಲ್ಲಿ ಇದೀವೋ ಗೊತ್ತಿಲ್ಲ, ಏನಕ್ಕೆ ಬಂದಿವೋ ಗೊತ್ತಿಲ್ಲ, ಏನ್ ಅನ್ಕೊಂಡಿವೋ ಗೊತ್ತಿಲ್ಲ. ಬಟ್ ಏನಾದ್ರೂ ಅನ್ಕೊಂಡ್ರೆ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಆರಂಭದಲ್ಲಿ
ರಾಕೆಟ್ ಹೆಂಗ್ 85% ಎಫರ್ಟ್ ಹಾಕುತ್ತೋ ಹಾಗೆ ನಾವು ಕೂಡ 85% ಎಫರ್ಟ್ ಹಾಕಿದ್ವಿ ಅಂದ್ರೆ ಮುಂದಿನ 15% ಅಲ್ಲೇ ಜೀವನ ಪೂರ ಕಳಿಬಹುದು. ಜೀವನ ಪೂರ ಸೊಗಸಾಗಿ ಕಳಿಬಹುದು, ಬಹಳ ಚಂದವಾಗಿ ಕಳಿಬಹುದು. ಬಟ್ ನಾವು ಆರಂಭದಲ್ಲಿ ಹಾಕ್ತಿವಲ್ಲ ಆ ಎಫರ್ಟ್, ಅದೇ ಮಾತ್ರ ನಮ್ಮನ್ನ ತಗೊಂಡೋಗಿ ಒಂದು ಸ್ಥಾನಕ್ಕೆ ಕೂರ್ಸೋದು, ನಮ್ಮನ್ನ ಬೆಳೆಸೋದು. ಇದನ್ನ ಅರ್ಥ ಮಾಡ್ಕೊಬೇಕು. ತುಂಬಾ ಜನ ಶಿಕ್ಷಕರಿದ್ದೀರಾ, ಇವತ್ತು SSLC ಫಲಿತಾಂಶ ಕೂಡ ಬಂದಿದೆ. ಆ ಮಕ್ಕಳಿಗೆ ಕೂಡ ಮನವರಿಕೆ ಮಾಡ್ಕೊಳ್ಬೇಕು, ಕಲಿಸ್ಬೇಕು, ಹೇಳ್ಬೇಕು. ಈಗೆಲ್ಲ ಗೈಡ್ ಮಾಡೋರೆ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಕೇವಲ ಅಂಕಗಳು, ಅಂಕೋತೋಮುಖ ಅನ್ನುವಂಥ ಕಾನ್ಸೆಪ್ಟ್ ಬಂದೋಗ್ಬಿಟ್ಟಿದೆ, ಸರ್ವತೋಮುಖ ಹೋಗ್ಬಿಟ್ಟಿದೆ. ಹಾಗಾಗಿ ಈ ಮಾರ್ಕ್ ಬೇಸ್ಡ್ ಇರೋದ್ರಿಂದ ಇವ್ನ ಕಲ್ಸ್ಲಿಕ್ಕೆ ಟೈಮ್ ಇಲ್ಲ ನಮಗೆ. ಯಾಕಂದ್ರೆ ಸಿಲೆಬಸ್ ಮುಗಿಸ್ಬೇಕು, ಓಡಿಸ್ಬೇಕು, ಕಲಿಸ್ಬೇಕು, ಅದನ್ನ ಮಾರ್ಕ್ಸ್ ತಗೊಬೇಕು, ಎಷ್ಟು ತಗೊಬೇಕು ಅಂತ. ಬಟ್ ನೋಡಿ, ನಾನೊಂದು ಆರ್ಟಿಕಲ್ ಓದ್ತಾ ಇದ್ದೆ. ಒಂದೇ ಶಾಲೆಯಲ್ಲಿ ಓದ್ತಾರೆ, ಒಬ್ಬ ವಿದ್ಯಾರ್ಥಿ 95% ತಗೊಂತಾನೆ SSLC. ಅವನ್ ತಗೊಂಡಿರುವಂತಹ 95% ಇಂದಾಗಿ ಅವನಿಗೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಲೆಕ್ಕಿಗ ಹುದ್ದೆ ಸುಲಭ ಸಿಕ್ಕೋಗ್ಬಿಡುತ್ತೆ ಆಸ್ ಎ ಮಾರ್ಕ್ಸ್, 10th ಮಾರ್ಕ್ಸ್ ಮೇಲೆ. ಅವನ ಜೊತೆಗೆ ಕೇವಲ 45% ಇರೋ ತಗೊಂಡ್ರಂತ ಇನ್ನೊಬ್ಬ ಸ್ನೇಹಿತ, ಅವನ್ ಕ್ಲೋಸ್ ಫ್ರೆಂಡ್, ಓನ್ಲಿ 45% ತಗೊಂಡಿರ್ತಾನೆ. ಅವನು 5 ವರ್ಷಗಳ ನಂತರ ಅವನು ಅದೇ ಆಫೀಸಿಗೆ ತಹಸೀಲ್ದಾರ್ ಆಗಿ ಬರ್ತಾನೆ. ಇದು ಆರ್ಟಿಕಲ್ ಓದಿದ್ದು. ಈಗ ಯಾರು ಗ್ರೇಟ್ ಆದ್ರು ಅಂದ್ರೆ ಅವನ್ ಪಡ್ಕೊಂಡಂತ ಸತ್ವ, ಆ ಜ್ಞಾನ, ಆ ವಿದ್ಯೆ ಆ ಕ್ಷಣಕ್ಕೆಲ್ಲ ಅದು ಜೀವನ ಪೂರ ಉಪಯೋಗ ಆಗ್ಬೇಕಲ್ವಾ. ಅದಕ್ಕೆ ಎಫರ್ಟ್ ಅನ್ನೋದು ಕಂಟಿನ್ಯೂಸ್ ಇರಬೇಕು, ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಅಲ್ಲಿ ಇರಬೇಕು. ಹಂತ ಕಡಿಮೆ ಮಾಡ್ತಾ ಹೋದ್ರು ಜೀವನ ಪೂರ ತುಂಬಾ ಚೆಂದ ಬದುಕ್ತೀರಾ ಅಂತ ಹೇಳ್ತಾ ಈ ದಿನದ ಸಮಯ ಇಲ್ಲಿಗೆ ಇಟ್ಕೊಂಡು ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನ, ಪದ ಸಂಪತ್ತುಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ತುಂಬಾ ಇದೆ. ಅದನ್ನ ಮುಂದಿನ ಅವಧಿ ತಗೊಂಡು ಹೋಗ್ತೀನಿ. ಈ ದಿನ ಈಗ ಸಂವಾದಕ್ಕೆ ಆರಂಭ ಮಾಡೋಣ. ಸಂವಾದದಲ್ಲಿ ಮಾತಾಡೋರಲ್ಲ, ಹ್ಯಾಂಡ್ ರೈಸ್ ಮಾಡ್ತಾ ಹೋಗ್ತೀರಾ, ಒಬ್ಬೊಬ್ಬರನ್ನಾಗಿ ನಾನು ವೇದಿಕೆ ಕರ್ಕೊಳ್ತಾ ಹೋಗ್ತೇನೆ. ಥ್ಯಾಂಕ್ ಯು.